ಅಲ್ಲಿ ಸ್ಟಾರ್ಟ್ ಆಯಿತು. ಚೇರ್ಮನ್ ಮಗಳು, ಡಿ ಕೆ ಶಿವಕುಮಾರ್ ಮಗಳು ಅಂತ ಸಡನ್ನಾಗಿ ಸ್ಟಾರ್ಟ್. ಇನ್ಫ್ಯಾಕ್ಟ್ ನಾನು ಒಂದು ವಾರಕ್ಕೆ ಕಾಲೇಜಿಂದ ಓಡಿ ಬಂದ್ಬಿಟ್ಟೆ. ನಮ್ಮ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ, ನೀನು ಹೆಂಗಿಯೋ ಆದರೆ ಏನೋ ಹೋಗಿ ಬರ್ದ್ಬಿಟ್ಟು ಬಂದ್ಬಿಡು ಎಕ್ಸಾಮ್ನ ಅಂತಂದ್ರು ಇಬ್ಬರು. ಸೊ ನಾನು ಡ್ರಿಪ್ಸ್ ಹಾಕ್ಸ್ಕೊತಿದ್ದವಳು ತೆಗೆದ್ಬಿಟ್ಟು ಹೋಗಿ ಬರ್ದೆ. ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಗರ್ಲ್ಸ್ ಟು ಗೆಟ್ ಇನ್. ನಮ್ಮ ಅಪ್ಪ ಹೇಳಿದ್ರು ಇಲ್ಲ ನಾನು ಎಲ್ಲೂ ಸೇರಿಸಲ್ಲ ಅಂತ. ಅದಕ್ಕೂ ಕಲ್ಲು ಹಾಕಿದ್ರು, ಕಟ್ ಮಾಡಿ ಪೇಪರ್ ಹಾಕ್ಬಿಟ್ಟು ಬಿಸಾಕಿದ್ರು. ನಮ್ಮಮ್ಮ 7 ಗಂಟೆ ಮನೆಗೆ ನೀನು ಬರಬೇಕು ಅಂದರೆ ನಾನು 7 ಗಂಟೆ ಮನೆಗೆ ಬರಬೇಕು, ನಿನ್ನ ಚಾಯ್ಸ್ ಇಲ್ಲ. 7:15 ಬಂದರೂ ಏಟೆ. Today on Just Curious, it is one and only Aishwarya. Since we are going to have a hearty conversation, I'll call you Aishwarya Ore anta. Please. So ಹೇಗಿದ್ದೀರಾ? What's happening? Welcome to Just Curious ಮೊದಲನೇದಾಗಿ. ಥ್ಯಾಂಕ್ ಯು ರಶ್ಮಿ. ಆ್ಯಕ್ಚುಲಿ ನಿಮ್ಮ ಜಸ್ಟ್ ಕ್ಯೂರಿಯಸ್ ಅನ್ನೋದು ನಂಗೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ನಾನು 7 ವರ್ಷದಿಂದ ಎಜುಕೇಷನ್ ಜರ್ನಿಲಿ ಇರಬೇಕಾದ್ರೆ, ನಾನು ಏನಂತಕ್ಕೆ ಈ ಎಜುಕೇಷನ್ ಜರ್ನಿಲಿ ಇದ್ದೀನಿ ಅಂತಂದರೆ, ನನಗೆ ಎವ್ರಿ ಡೇ ಈ ಕ್ಯೂರಿಯಾಸಿಟಿ ಕಿಕ್ಕಿನ್ ಆಗುತ್ತೆ. ಸ್ಕೂಲ್ಸ್ಗೆ ಹೋದಾಗ, ಮಕ್ಳನ್ನ ನೋಡಿದಾಗ ಏನು ಹೊಸಾದು ಮಾಡ್ಬೋದು, ಹೇಗೆ ಅವ್ರ ಜೀವನನ ಇಂಟ್ರೆಸ್ಟಿಂಗ್ ಮಾಡ್ಬೋದು, ಹೇಗೆ ಕ್ಯೂರಿಯಾಸಿಟಿ ಎಲಿಮೆಂಟ್ನ ದಿವಸ ಸ್ಕೂಲಿಗೆ ತರ್ಬೋದು ಅನ್ನೋದೇ ನನಗೆ ಎವ್ರಿ ಡೇ ಕಾಡೋ ಪ್ರಶ್ನೆ. ಸೊ ಆ ಪ್ರಶ್ನೆನ ಹಿಡ್ಕೊಂಡು ನಾನು ಎವ್ರಿ ಡೇ ಸ್ಕೂಲ್ಸ್ಗೆ ಹೋಗ್ತೀನಿ. ಸೊ ನಿಮ್ಮ ಕ್ಯೂರಿಯಾಸಿಟಿನೂ ಹೆಂಗಾದರೂ ಮಾಡಿ ಅದನ್ನು ಪೂರೈಸ್ತೀನಿ ಅಂತ ಅಂದ್ಕೊಂಡು ನಿಮ್ಮ ಮುಂದೆ ನಿಂತ್ಕೊಂಡು ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತೀನಿ. ಡೆಫಿನೆಟ್ಲಿ. ಟು ದ ವರ್ಲ್ಡ್ ಎಲ್ಲರಿಗೂ ಗೊತ್ತು, ಐಶ್ವರ್ಯ ಅಂದರೆ ಒಂದು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಯು ವಿಲ್ ಬಿ ಅನ್ ಇಂಟ್ರೊಡಕ್ಷನ್ ಆಸ್ ಅ ಕ್ಲಾಸ್ಮೇಟ್ ಅಥವಾ ಆಸ್ ಅ ಬ್ಯಾಚ್ಮೇಟ್. ಫಾರ್ ಪೀಪಲ್ ಫಾರ್ ದಿ ಔಟ್ಸೈಡ್ ವರ್ಲ್ಡ್ ಎಲ್ಲರಿಗೂ ಗೊತ್ತು ಡಿ ಕೆ ಶಿವಕುಮಾರ್ ಅವ್ರ ಮಗಳು ಅಂತ. ಆ್ಯಂಡ್ ನಾವು ಲೇಟರ್ ಅಫ್ಕೋರ್ಸ್ ಇನ್ 2020 ವೆನ್ ಯು ಗಾಟ್ ಮ್ಯಾರಿಡ್ ಟು SM ಕೃಷ್ಣ ಅವರ ಮೊಮ್ಮಗ. ಆ್ಯಂಡ್ ದೆನ್ ಸೊ ದೇರ್ ಗೋಸ್ ಅ ವರ್ಲ್ಡ್ ವೇರ್ ದೇರ್ ಇಸ್ ಅ ಲಾಟ್, ಕೆಲವ್ರಿಗೆ ವಿತೌಟ್ ನೇಮ್ ಆ್ಯಂಡ್ ಫಾರ್ ಸಮ್ ಎಲ್ಲನೂ ಹೆಸರು ಜೊತೆಗೆ ಬರುತ್ತೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಎರಡನ್ನೂ ಒಂದು ಟ್ರ್ಯಾಕ್ ಥರ ನೋಡಿದ್ರೆ, ಪವರ್, ಫೇಮ್, ಮನಿ, ಫಾರ್ ಸಮ್ ಇಟ್ ಈಸ್ ಲೈಕ್ ದಿಸ್, ಎಲ್ಲ ಅವ್ರು ಗಳಿಸಿ ಹಿಂಗೆ ಬರ್ತಾರೆ. ಬಟ್ ಫಾರ್ ಸಮ್ ಇಟ್ ಈಸ್ ಅನದರ್ ಜರ್ನಿ ವೇರ್ ಇನ್ ಯು ಆರ್ ಬಾರ್ನ್ ಇನ್ ಅ ಫ್ಯಾಮಿಲಿ ವಿಚ್ ಹ್ಯಾಸ್ ಲಾಟ್ ಆಫ್ ಪವರ್, ನೇಮ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಫಸ್ಟ್ಲಿ ಹೌ ಆರ್ ಯು ಎಂಜಾಯಿಂಗ್ ಲೈಫನ್ನು? ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಈ ತರಹದ ಒಂದು ವಾತಾವರಣದಲ್ಲಿ? ಬಿಕಾಸ್ ಎಲ್ಲದಕ್ಕೂ ಅದರದ್ದೇ ಆದಂಥ ಮುಳ್ಳುಗಳಿದೆ, ಅದರದ್ದೇ ಆದಂಥ ಸ್ವೀಟ್ಸ್, ಏನಂತಾರೆ ಸ್ವೀಟ್ ಸ್ಪಾಟ್ ಅಂತ, ಒಳ್ಳೆಯದು ಹೂವು ಮುಳ್ಳು ಎರಡೂ ಇದೆ ಈ ಒಂದು ವಾತಾವರಣದಲ್ಲಿ ಸದ್ಯಕ್ಕೆ 2024. ಹೌ ಇಸ್ ಐಶ್ವರ್ಯ ಲೈಫನ್ನು ನೋಡ್ತಾ ಇರೋ ರೀತಿ? ಸೊ ರಶ್ಮಿ, ನೀವು ಹೇಳ್ದಂಗೆ ಹೌದು. ಆಬ್ವಿಯಸ್ಲಿ ಒಂದು ರೋಸ್ ತೊಗೊಂಡ್ರು ಅದಕ್ಕೆ ಒಂದು ಹೂ ಮೇಲ್ಗಡೆ ಇರುತ್ತೆ, ಅದ್ರ ಪಕ್ಕ ಮುಳ್ಳು ಇದ್ದೇ ಇರುತ್ತಲ್ವಾ. ಸೊ ಮುಳ್ಳು ಇಲ್ದೇ ಹೂ ಬರೋಕ್ಕಾಗಲ್ಲ. ಹಾಗೆ ಜೀವನದಲ್ಲಿ ಎಲ್ಲ ಸಹಜ ಅಂತ ನಾನು ಚಿಕ್ಕ ವಯಸ್ಸಿಂದನೂ ನೋಡಿಕೊಂಡು ಬಂದಿದ್ದೀನಿ, ಬೆಳ್ಕೊಂಡು ಬಂದಿದ್ದೀನಿ. ಬಟ್ ನಾನು ಯಾವತ್ತೂ ಅದು ನನಗೆ ಒಂದು ಮುಳ್ಳಾಗಿ ಬರುತ್ತೆ ಅಂತ ಯೋಚನೆ ಮಾಡಿದವಳಲ್ಲ. ನನಗನ್ಸುತ್ತೆ ವಾಟ್ ಐ ಹ್ಯಾವ್ ಇನ್ ಮೈ ಲೈಫ್ ಇವತ್ತು ನನಗೆ ಒಂದು ಫೇಮ್ ಆಗಿರ್ಬೋದು, ಒಂದು ಪವರ್ ಆಗಿರ್ಬೋದು, ನೀವೇನೇ ಹೇಳಿದ್ರಿ ಪ್ರಿವಿಲೇಜಸ್, ವಾಟ್ ಎವರ್ ಪ್ರಿವಿಲೇಜಸ್ ಐ ಹ್ಯಾವ್ ಆಗಿರ್ಬೋದು, ಅದು ನನ್ನ ತಂದೆಯಿಂದ ಬಂದಿರೋದಾಗಿರ್ಬೋದು, ಇಲ್ಲ ನಾನು ಮದುವೆ ಹೋಗಿರೋ ಮನೆಯಿಂದ ಆಗಿರ್ಬೋದು, ಎರಡೂ ಬೋತ್ ಐ ಥಿಂಕ್ ಇಸ್ ಅ ಹ್ಯೂಜ್ ಪ್ರಿವಿಲೇಜ್ ಟು ಮೀ. ನಾನು ಅದನ್ನು ಒಂದು ಪ್ರಿವಿಲೇಜ್ ಆಗೇ ನೋಡೋಕ್ಕೆ ಇಷ್ಟಪಡ್ತೀನಿ, ನನ್ನ ಅದೃಷ್ಟ ಆಗೇ ನೋಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಅದೃಷ್ಟ ಇರೋದ್ರಿಂದನೇ ತಾನೇ ನನಗೆ ಎಷ್ಟೊಂದು ಆಪರ್ಚುನಿಟಿ ಸಿಕ್ಕಿರೋದು. ಇವತ್ತು ನಾನು ಮಾಡೋಕ್ಕಾಗಿರ್ಬೋದು, ನಾನು ನೋಡೋಕ್ಕಾಗಿರ್ಬೋದು, ನಾನು ಅನುಭವಿಸೋಕ್ಕಾಗಿರ್ಬೋದು. ಅದರಿಂದ ನಾನು ಎಷ್ಟೊಂದು ಕಲ್ತಿದ್ದೀನಿ. ಆ ಅನುಭವಗಳು ಇರ್ತಿತ್ತ ನನಗೆ ನಾನು ಈ ಫ್ಯಾಮಿಲಿಲಿ ಬಿಲಾಂಗ್ ಆಗಿರಲಿಲ್ಲ ಅಂದಿದ್ರೆ ಅಲ್ವಾ? ಎವ್ರಿ ಫ್ಯಾಮಿಲಿ ಕಮ್ಸ್ ವಿತ್ ಇಟ್ಸ್ ಓನ್ ಚಾಲೆಂಜಸ್. ಆ ಚಾಲೆಂಜಸ್ಸಿಂದ ನಾವೇನು ಕಲಿತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾನು ಆ ಚಾಲೆಂಜಸ್ಸಿಂದ ತುಂಬ ಕಲ್ತಿದ್ದೀನಿ. ಆ ಚಾಲೆಂಜಸ್ ಅಂದರೆ ಬಿಕಾಸ್ ಐ ಥಿಂಕ್ ಫೇಸಿಂಗ್ ಪೀಪಲ್ ಇಸ್ ಅ ಬಿಗ್ ಚಾಲೆಂಜ್ ಅನಿಸುತ್ತೆ. ಯಾಕೆಂದರೆ ಎಲ್ಲರೂ ಒಂದು ಜಡ್ಜ್ಮೆಂಟ್ ಇಟ್ಕೊಂಡು ನಿನ್ನ ನೋಡ್ತಾರೆ. ನೀನೊಂದು ಫ್ಯಾಮಿಲಿಯಿಂದ ಬಂದಾಗ, ಈಗ ನೀವು ಹೇಳಿದ್ರಿ ನೀನು ಬಂದ ತಕ್ಷಣ ಡಿ ಕೆ ಶಿವಕುಮಾರ್ ಮಗಳಂತ. ಡಿ ಕೆ ಶಿವಕುಮಾರ್ ಮಗಳಂದರೆ ಹಿಂಗಿರ್ತಾರಪ್ಪ ಅಂತ ಜನ ಮುಂಚೆನೇ ಅಂದ್ಕೊಂಡಿರ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ ಸೇಯಿಂಗ್ ದ್ಯಾಟ್ ನೀನೊಬ್ಬರು ಫ್ಯಾಮಿಲಿಯಿಂದ ಬಂದಾಗ ನೀನು ಝೀರೋಯಿಂದ ಸ್ಟಾರ್ಟ್ ಆಗಲ್ಲ, ಮೈನಸ್ಸಿಂದ ಸ್ಟಾರ್ಟ್ ಆಗ್ತೀಯ ಅಂತ. ಎಂತಕ್ಕೆ ಮೈನಸ್ಸಿಂದ ಅಂದರೆ ಒಂದು ಪ್ರೀ ನೋಷನ್ ಇರುತ್ತೆ ಜನದ ಹತ್ರ, ಸೇಯಿಂಗ್ ದ್ಯಾಟ್ ಇವ್ರು ಹಿಂಗೆ ಬೆಳೆದಿರ್ತಾರೆ, ಈ ಕಾಸಿಂದನೇ ಬೆಳೆದಿರ್ತಾರೆ, ಹಿಂಗೆ ಇರ್ತಾರೆ ಅಂತ. ಫಸ್ಟು ನೀನು ಆ ಪ್ರೀ ನೋಷನ್ ಹೌದೋ ಇಲ್ವೋ ಅಂತ ಜನಕ್ಕೆ ಫಸ್ಟು ಅರ್ಥ ಮಾಡಿಸ್ಬೇಕು. ನೀನು ಆ ಪ್ರೀ ನೋಷನ್ ಇಲ್ಲ ಅಂತಂದರೆ ಫಸ್ಟ್ ನಿನ್ನ ಚಾಲೆಂಜ್ ಬರುತ್ತೆ, ನೀನೇನು ಅಂತ ಅವ್ರಿಗೆ ತಿಳಿಸ್ಕೊಡೋಕ್ಕೆ. ನಾನು ಸೋಷಿಯಲ್ ಮೀಡಿಯಾ ವರ್ಲ್ಡಿಗೆ ಬಂದಿದ್ದೆ ಎಷ್ಟೊಂದು ಜನಕ್ಕೆ ಅನಿಸ್ತಿತ್ತು ಸೇಯಿಂಗ್ ದ್ಯಾಟ್ ನೀನು ಒಂದು ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿದ್ರೆ ನಿನ್ಗೊಂದು ಎಜುಕೇಷನ್ ಅನ್ನೋದು ಅಷ್ಟಕ್ಕಷ್ಟೇ, ಆರ್ ನೀನು ಒಂದು ಗ್ರೌಂಡ್ನೆಸ್ ಆಗಿರಲ್ಲ, ನಿನಗೆ ನಾರ್ಮಲ್ ಜನದ ಜೊತೆ ಬೆರೆಯೋಕ್ಕೆ ಅಷ್ಟು ಬರಲ್ಲ ಅಂತ ಎಷ್ಟೊಂದು ಜನದ ಪ್ರೀ ನೋಷನ್ಸ್ ಇತ್ತು ನನ್ನ ಬಗ್ಗೆ ಆಗಿರ್ಬೋದು.
ಸೊ ಆ ಥರ ಹುಡುಗಿ ಅಲ್ಲ ನಾನು ಅಂತ ನಾನು ತಿಳಿಸ್ಕೊಡ್ಬೇಕಾಗಿತ್ತಲ್ವ ಅವ್ರಿಗೆ. ಸೊ ಅದಕ್ಕೊಂದು ಚಾನಲ್ ಸಿಕ್ತು ನಮಗೆ ಇವತ್ತು ಸೋಷಿಯಲ್ ಮೀಡಿಯಾ ಅಂತ, ನಮ್ಮ ಜನ್ರೇಷನ್ ಅವ್ರಿಗೆ. ಮೋಸ್ಟ್ಲಿ ನಮ್ಮ ಅಪ್ಪನ ಕಾಲದವ್ರಿಗೆ ಅವ್ರ ಹಿಂದೆ ಅವ್ರಿಗೆ ಆ ಜನ್ರೇಷನ್ ಇರಲಿಲ್ಲ. ಸೊ ಅದನ್ನ ಒಂದು ಟೂಲಾಗಿ ಇಟ್ಕೊಂಡು ಎಷ್ಟೋ ಜನಕ್ಕೆ ನಾನು ರೀಚ್ ಆಗ್ಬೋದಲ್ಲ ಅಂತ ನಾನು ನನ್ನಲ್ಲಿ ಒಂದು ಆತ್ಮವಿಶ್ವಾಸನ ಬೆಳೆಸ್ಕೊಂಡು ನಾನು ಈಚೆ ಬಂದೆ. ವಾವ್. ಪಬ್ಲಿಕ್ ಲೈಫ್ ಇಟ್ ಸೆಲ್ಫ್ ಇಸ್ ನಾಟ್ ಈಸಿ. ಪಬ್ಲಿಕ್ ಲೈಫ್ ಕಮ್ಸ್ ವಿತ್ ಅ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ. ಏನು ರೆಸ್ಪಾನ್ಸಿಬಿಲಿಟಿ ಅಂತಂದರೆ, ನೀನು ಕಂಟಿನ್ಯೂಸ್ ಆಗಿ ನೀನು ಏನು ವ್ಯಾಲ್ಯೂಸ್ನ ಇಟ್ಕೊಂಡಿರ್ತೀಯ ನಿನ್ನ ಲೈಫಲ್ಲಿ, ಅದನ್ನು ಕಂಟಿನ್ಯೂಸ್ ಆಗಿ ನೀನು ಜನಕ್ಕೆ ತೋರಿಸ್ತಾನೆ ಇರಬೇಕು. ನೀನು ಒಂದು ದಿವಸ ಅದನ್ನು ಸ್ಟಾಪ್ ಮಾಡಿಬಿಟ್ರೆ, ಓಳ್ ನೆನ್ನೆವರೆಗೂ ಮಾಡಿದ ನಾಟಕನ ಅಂತ ಜನ ಹೇಳ್ತಾರೆ. ಏನು ಈ ವ್ಯಾಲ್ಯೂಸ್ ನೀವು ಮಾತಾಡ್ತಾ ಇರೋದು? ವ್ಯಾಲ್ಯೂಸ್ ಅಂತಂದರೆ ನಂಗೆ ಅನ್ಸುತ್ತೆ, ಯಾವ ಕಲ್ಚರಿಂದ ನಿನ್ನ ಬೆಳೆಸಿದ್ದಾರೆ ನಿಮ್ಮ ಅಪ್ಪ ಅಮ್ಮ, ಆ ಕಲ್ಚರ್ನ ನೀನು ಯಾವ ಥರ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದೆಯಾ. ಈಗ ನನಗೆ ಎಜುಕೇಷನ್ ವಾಸ್ ಅ ಬಿಗ್ ಪಾರ್ಟ್ ಆಫ್ ಮೈ ಕಲ್ಚರ್. ಇವತ್ತು ನಾನು ಎಜುಕೇಷನಲ್ಲಿ ವರ್ಕ್ ಮಾಡ್ತಿರ್ಬೋದು, ಬಟ್ ನನಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದೆ ಎಜುಕೇಷನ್ ಇಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ. ಅದು ನನಗೆ ನಿಮ್ಮ ಒಂದು ದೊಡ್ಡ ಆಯುಧ ಅದು. ಅದೊಂದು ದೊಡ್ಡ ಶಕ್ತಿ, ಆಯುಧಕ್ಕಿಂತ ಶಕ್ತಿ ಅದು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು. ನಿನಗೆ ದುಡ್ಡಿಲ್ಲದೆ ಇದ್ರೂ ನೀನು ಬದುಕ್ಬೋದು, ಬಟ್ ನೀನು ಎಜುಕೇಷನ್ ಇರಬೇಕು. ಎಷ್ಟೊಂದು ಕಡೆ ಇನ್ಫ್ಯಾಕ್ಟ್ ಎಲ್ಲರೂ ನಮ್ಮ ಅಮ್ಮಂಗೆ ರೇಗ್ಸೋರು ಅನಿಸುತ್ತೆ ಚಿಕ್ಕ ವಯಸ್ಸಲ್ಲಿ, ಸೇಯಿಂಗ್ ದಟ್ ಎಲ್ಲಿ ಲಕ್ಷ್ಮಿ ಇರುತ್ತೆ ಅಲ್ಲಿ ವಿದ್ಯಾಲಕ್ಷ್ಮಿ ಒಲಿಯಲ್ಲ ಅಂತ ಹೇಳಬೇಕಾದ್ರೆ, ಸರಸ್ವತಿ ಇಲ್ಲ ಅನ್ಬೇಕಾದ್ರೆ ನಮ್ಮಮ್ಮ ನಂಗೆ ತಿರ್ಗಿಸಿ ಹೇಳೋರು, ನನಗೆ ಮತ್ತು ನನ್ನ ತಮ್ಮಗೋ ನನ್ನ ತಂಗಿಗೋ ಹೇಳೋರು, ಹಂಗನ್ನ ಜನಕ್ಕೆ ನಾವು ತೋರಿಸ್ಬೇಕು, ನೀವು ಓದಲೇಬೇಕು ಅಂತ ದಿವಸ ನಮ್ಮಮ್ಮನೇ ಕೂತ್ಕೊಂಡು ನಂಗೆ ಓದಿಸೋರು. ದಟ್ಸ್ ದ ಫ್ಯಾಮಿಲಿ ಐ ಕಮ್ ಫ್ರಮ್. ಸೊ ನೀವು ಹೇಳ್ಬೋದು ನಾನು ಡಿ ಕೆ ಶಿವಕುಮಾರ್ ಮಕ್ಕಳಂತ, ಬಟ್ ನಮಗಿರೋದು ಉಷಾ ಶಿವಕುಮಾರ್ ತೋರಿಸ್ಕೊಟ್ಟಿದ್ದು ಕಲ್ಚರು ಅಲ್ವಾ? ಸೊ ನಾವೇನು ಸ್ಯಾಕ್ರಿಫೈಸ್ ಮಾಡಿದ್ವಿ ಅಂತಂದರೆ ದ ಫ್ಯಾಮಿಲಿ ಟೈಮ್ ನಮ್ಮಪ್ಪ ನಮಗೆ ಹೇಳ್ಕೊಟ್ಟಿದ್ದು. ನಮಗೆ ನಮ್ಮಪ್ಪ ನಮ್ಮ ಮನೆಗೆ ಬರ್ತಿದ್ರು ಅಂತಂದರೆ ಇಟ್ ವಾಸ್ ಅ ಪ್ರೆಷಸ್ ಟೈಮ್. ಬಟ್ ನಮ್ಮ ಮನೆಯಲ್ಲಿ ಏನು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅಂತಂದರೆ ನಮ್ಮಮ್ಮ ನಮ್ಮನ್ನ ಕೂರಿಸ್ಕೊಂಡು ಓದಿಸ್ತಿದ್ದಿದ್ದು. ನಾವು ಯಾವತ್ತೂ ಸ್ಕೂಲ್ಗೆ ರಜೆ ಹಾಕ್ತವ್ರೆ ಅಲ್ಲ. ನಮ್ಮ 3 ಜನ ಮಕ್ಳಿಗೂ ನಮಗೆ ಫುಲ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಸಿಕ್ತಿತ್ತು ಸ್ಕೂಲಲ್ಲಿ. ಹೌದಾ? ಹೌದು, ಯಾಕೆಂದರೆ ಒಂದು ದಿವಸನೂ ನಾವು ಒಂದು ಮದುವೆಗೆ ನಮ್ಮಮ್ಮ ಕಟ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮನ್ನ. ಒಂದಕ್ಕೆ ನಾವು ರಜೆ ಹಾಕ್ತಿದ್ವಿ, ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತಂದರೆ ಅದು ಸ್ಯಾಟರ್ಡೆ ಸಂಡೇನೇ ಪ್ಲ್ಯಾನ್ ಮಾಡೋರು ನಮ್ಮಮ್ಮ. ಅದು ಬಿಟ್ಟರೆ ಇನ್ಯಾವತ್ತೂ ನಮಗೆ ರಜಾ ಹಾಕ್ಸಿದ್ದೇ ನಮಗೆ ಗೊತ್ತಿಲ್ಲ. ನಾವು ಫುಲ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ತೊಗೋತಿದ್ವಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ. 3 ಜನ ಮಕ್ಕಳು, ನಾನು, ನನ್ನ ತಮ್ಮ, ನನ್ನ ತಂಗಿ. ಸೊ ಅಷ್ಟು ಇಂಪಾರ್ಟೆನ್ಸ್ ನಮ್ಮ ಮನೆಯಲ್ಲಿ ಎಜುಕೇಷನ್ಗೆ ನನ್ನ ತಂದೆ ಮತ್ತು ನಮ್ಮಮ್ಮ ಇಬ್ಬರು ಕೊಟ್ಟರು. ಸೊ ಕ್ಯೂರಿಯಸ್ ಅಬೌಟ್ ನಿಮ್ಮ ಅರ್ಲಿ ಡೇಸ್. ಓಕೆ, ಐ ನೋ ನೀವು ಎಂಜಿನಿಯರಿಂಗ್ ಮುಗಿಸಿದ್ದೀರಾ ಆ್ಯಂಡ್ ಆಲ್ಸೋ ಐ ಥಿಂಕ್ ನಾಟಿಂಗ್ಹ್ಯಾಮ್. ನೋ, ಐ ಮೀನ್ ಯಾವ ಯೂನಿವರ್ಸಿಟಿ ಹೇಳಿ ಅದು? ಸೊ ಎಲ್ಲಿಂದ ರಿಸೀವ್ ಆಗುತ್ತಲ್ಲ? ನಾನು ಐ ಆಮ್ ಅ MBA. ಪ್ಯೂರ್ ಪ್ರಾಡಕ್ಟ್ ಆಫ್ ಇಂಡಿಯಾ, ಎಸ್ಪೆಷಲಿ ಇನ್ ಫ್ಯಾಕ್ಟ್ ಅ ಪ್ಯೂರ್ ಪ್ರಾಡಕ್ಟ್ ಆಫ್ ಬ್ಯಾಂಗ್ಳೂರ್. ಐ ಆಮ್ ಅ ವೆರಿ ಪ್ರೌಡ್ ಪ್ರಾಡಕ್ಟ್ ಆಫ್ ಬ್ಯಾಂಗ್ಳೂರ್. ಇನ್ ಫ್ಯಾಕ್ಟ್ ನಾನು ಓದಿದ್ದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ರಾಜಾಜಿನಗರಲ್ಲಿ ನನ್ನ ಸ್ಟಡೀಸ್ ಮುಗಿಸ್ದೆ ಟಿಲ್ 12th ಸ್ಟ್ಯಾಂಡರ್ಡ್ CBSEಲಿ. ಇಟ್ ವಾಸ್ ಅನ್ ಅಟಾನಮಸ್ ಸ್ಕೂಲ್. ಅದು ಮುಗಿಸಾದ್ಮೇಲೆ ನಮ್ಮಪ್ಪ ನನ್ನ ಕಾಲೇಜಲ್ಲಿ ನೀನು ಓದಲಿಲ್ಲ ಅಂದರೆ ನನಗೆ ಅವಮಾನ ಅಂತ ಹಿಂಸೆ ಮಾಡಿ, ನಾನು ಏನು ಓದ್ತೀನಿ ಅಂತಂದ್ರು ನನ್ನ ಬಿಡದೆ ಹೋಗಿ ನನ್ನ ಕಾಲೇಜ್ಗೆ ಹಾಕಿದ್ರು. ಅಲ್ಲಿ ನಾನು ಆ್ಯಕ್ಚುಲಿ ಇವತ್ತು ನಿಮ್ಮ ಜೂನಿಯರ್ಗೆ ಹೇಳ್ತಾ ಇದ್ದೆ, ಸೇಯಿಂಗ್ ದಟ್ ಅವ್ರು ಹೇಳಿದ್ರು ನೀವು ಏನು ಸಬ್ಜೆಕ್ಟ್ ಚೂಸ್ ಮಾಡಿದ್ರಿ ಅಂತ ನನ್ನ ಬೆಳಗ್ಗೆ ಕೇಳಿದ್ರು. ಆವಾಗ ನಾನು ಹೇಳಿದೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ. ಅಲ್ಲೂ ನಾನು ಏನಕ್ಕೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನಮ್ಮಮ್ಮ ಚೂಸ್ ಮಾಡಿಸಿದ್ರು ಅಂದರೆ ಕೇಳಿದ್ರು ಯಾರು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ಇನ್ನು ಯಾವುದಾದ್ರೂ ಬೇರೆ ಸಬ್ಜೆಕ್ಟಿಗೆ ಹಾಕ್ಬಿಟ್ಟಿದ್ರೆ ಎಲ್ಲಿ ದಾರಿ ತಪ್ಪಿಬಿಡ್ತಾಳೋ ಅನ್ನೋ ಭಯ. ಡಿಫಿಕಲ್ಟ್ ಸಬ್ಜೆಕ್ಟ್ ಹಾಕಿದ್ರೆ ಓದ್ತಾಳೆ ಅನ್ನೋ ಕಾನ್ಫಿಡೆನ್ಸಿಂದ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂದರು ಇಂಜಿನಿಯರಿಂಗಲ್ಲಿ, ಅದನ್ನು ಹಾಕಿದ್ರು. ಓಕೆ ಅಂತ ಅಂದ್ಬಿಟ್ಟು ಅದನ್ನೇ ಓದಿದೆ ನಾನು. ಇನ್ಫ್ಯಾಕ್ಟ್ ಇಂಜಿನಿಯರಿಂಗಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲದೇ ಇದ್ದರೂ ನಾರ್ಮಲಿಯಲ್ಲಿ ಎಷ್ಟೊಂದು ಜನ ಅಪ್ಪ ಅಮ್ಮ ಫೋರ್ಸ್ ಮಾಡಿದಾಗ ಇಂಜಿನಿಯರಿಂಗ್ ಮಾಡ್ತಾರಲ್ಲ ಅಂತ ನಾನು ಓದಿದೆ. ಬಟ್ ನಮ್ಮ ಅಪ್ಪಂಗೆ ಏನೋ ಒಂದು ಯೋಚನೆ ಅನಿಸುತ್ತೆ, ನಾಳೆ ದಿವಸ ನನ್ನ ಮಗಳು ನನ್ನ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ಮೇಲೆ ಅಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ನ ತಿಳ್ಕೊಂಡು ನಾನು ಮಾಡೋಕ್ಕಾಗದೆ ನನಗೆ ಕೊಡೋಕ್ಕಾಗದೆ ಇರೋ ಟೈಮು ನಾನು ಈ ಸಂಸ್ಥೆ ಕಟ್ಟಿದ್ಮೇಲೆ ಅವಳು ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿಬಿಟ್ಟು ಸಂಸ್ಥೆನ ನೋಡ್ಕೊತಾಳೆ ಅಂತ. ಇವತ್ತು ಆ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ. ನಾನು ಫಸ್ಟ್ ಸ್ಕೂಲ್ಸ್ನ ನೋಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಈ 7 ವರ್ಷದಿಂದ ನನ್ನ ತಂದೆ ಮಾಡಿರೋ ಒಂದಷ್ಟು ಸ್ಕೂಲ್ಸ್ ಇದೆ. ನ್ಯಾಷನಲ್ ಹಿಲ್ವ್ಯೂ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ಅಪೋಲೋ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ನನ್ನ ಮದುವೆ ಆದ ನಂತರ ನನ್ನ ಮಾವ ಕಟ್ಟಿದ ಸ್ಕೂಲ್ ಆಂಬರ್ ವ್ಯಾಲಿ ಆಗಿರ್ಬೋದು, ಅದ್ರ ಜವಾಬ್ದಾರಿನೂ ನಮ್ಮ ಅತ್ತೆ ನನ್ನ ನಂಬಿಕೆ ಇಟ್ಟು ಇಲ್ಲ ಇವಳು ನೋಡ್ಕೊತಾಳೆ ಅಂತ ಅಂದ್ಬಿಟ್ಟು ನನಗೆ ಕೊಟ್ಟರು. ಸೊ ಆ 4 ಸಂಸ್ಥೆನ ನಾನು ನೋಡ್ಕೊತಿದ್ದೆ. ಈಗ ರೀಸೆಂಟಾಗಿ ಜಸ್ಟ್ ಅಬೌಟ್ ಅ ಮಂತ್ ಅಗೋ ನನ್ನ ತಂದೆ ಬೇರೆ ಟ್ರಸ್ಟೀಸು, ನಮ್ಮ ಗ್ಲೋಬಲಲ್ಲಿರೋ ಟ್ರಸ್ಟೀಸು ರಿಟೈರ್ ಆಗ್ತಾಯಿದ್ರು. ಬಿಕಾಸ್ ಅವರು ಓಲ್ಡ್ ಆಗ್ತಿದ್ರು, ಯಂಗ್ ಜನ್ರೇಷನ್ ಬರಬೇಕು ಅಂತ ಅಂದ್ಬಿಟ್ಟು ಈ ಸ್ಕೂಲ್ಸ್ದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇವಳಿಗೆ, ಆವಾಗ ಕಾಲೇಜ್ದು ಎಕ್ಸ್ಪೀರಿಯನ್ಸ್ ಇದೆ ಇವಳಿಗೆ, ಇವಳು ನೋಡ್ಕೋಬೋದು ಅಂತ 7 years ನಾನು
ಡಿಗ್ರಿ ಕಂಪ್ಲೀಟ್ ಮಾಡಿ ಆ ಕಾಲೇಜಿಂದ ಈಚೆ ಬಂದಮೇಲೆ ಇವತ್ತು ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಈ 1 ವರ್ಷದಿಂದ ಈ 1 ತಿಂಗಳಿಂದ ನಾನು ಕಾಲೇಜ್‌ನು ನೋಡ್ತಾ ಇದ್ದೀನಿ ಏನೇನು ಮಾಡ್ಬೋದು, ಏನೇನು ಚೇಂಜಸ್ ತರ್ಬೋದು ಅಂತ. ಇನ್ನು 1 ವರ್ಷದಲ್ಲೂ ನೆಕ್ಸ್ಟ್ ನಾನು ಏನೇನು ಚಾಲೆಂಜಸ್‌ನ ನೋಡ್ಕೊಂಡು ಕಾಲೇಜ್ ಇಂಪ್ರೂವ್‌ಮೆಂಟ್‌ನು ನಾ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಅಮೇಝಿಂಗ್. ಯಾಕಂತ ಓದಿದ್ದು ವಿಚಾರ ಬಂತಂದ್ರೆ, ಅಂದ್ರೆ ಈ ತರಹದ ಬ್ಯಾಕ್‌ಗ್ರೌಂಡು ಎಲ್ಲೋ ಒಂದ್ ಕಡೆ ಅಪ್ಪ ಅಮ್ಮಂದ್ರ ಲೆಕ್ಕಾಚಾರ ಒಂದು, ಅಂಡ್ ನಿಮ್ಮ ಆಸೆಗಳೇನಂತ. ಬಿಕಾಸ್ ಸಿ ಟೀನೇಜ್ ಇಸ್ ಒನ್ ಏಜ್ ವೇರ್ ದ ಹಾರ್ಟ್ ಇಸ್ ಸಮ್ವೇರ್, ಬ್ರೈನ್ ಎಲ್ಲೋ ಇದೆ, ಪ್ರಪಂಚದಲ್ಲಿ ಸುತ್ತಮುತ್ತ ಇರೋ ಡಿಸ್ಟ್ರಾಕ್ಷನ್ಸ್ಗಳು ವಿ ಡೋಂಟ್ ನೋ ನಾವು ಏನು ಮಾಡ್ಬೇಕಂತ. ಸೊ ಆಸ್ ಅ ಪರ್ಸನ್ ಅಟ್ 28, ಐ ಥಿಂಕ್ ಯು ಆರ್ 28 ಟುಡೇ ಅಲ್ವಾ? ಐ ಆಮ್ ಶೋರ್ ನಾನು 28 ವರ್ಷಕ್ಕೆ ನಾನೇನು ಮಾಡ್ತಾ ಇದ್ದೆ ನನಗೆ ಗೊತ್ತು. ಐ ಆಮ್ ಲೈಕ್ ಲೈಫಲ್ಲಿ ಹಂಗೆ ಮಾಡ್ಬೇಕು, ಇಲ್ಲಿ ಓಡೋಗ್ಬೇಕು, ಏನೇನೋ ಆಸೆಗಳು, ಏನೇನೋ ಹುಚ್ಚಾಟಗಳು. ಬಟ್ at the same profile 28-year-old ಒಬ್ರು ಐಶ್ವರ್ಯ ಅಲ್ಲಿದ್ದಾರೆ, ಹೂ ಹ್ಯಾಸ್ ಹರ್ ಓನ್ ಪಾತ್. ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಬಂದಿದೆ. ಬಟ್ ನಿಮ್ಮ ಆಸೆಗಳು ಲೈಕ್ ಹೌ ಫ್ರಿವಲಸ್ ವರ್ ಯು, ಲೈಕ್ ಇನ್ ಟರ್ಮ್ಸ್ ಆಫ್ ನಿಮ್ಮ ಟೀನೇಜ್ ಕನಸುಗಳು ಹೆಂಗಿತ್ತು, ಇದೇ ಥರ ಇತ್ತಾ? ಇದೆಲ್ಲ ಒಂದು ಇವತ್ತಿಗಿಂದು ಎಂಡ್ ರಿಸಲ್ಟ್ ನಾವು ನೋಡ್ತಾ ಇದ್ದಿದ್ದು, ಬಟ್ ಅವತ್ತಿಂದು ಸೀಡ್ ಏನಿತ್ತು? ಸೊ ನಾನು ಹೇಳಿದ್ನಲ್ಲ ಸೇಯಿಂಗ್ ದಟ್ ನಮ್ಮ ಪ್ರಿವಿಲೇಜಸ್ ಇನ್ ಮೈ ಲೈಫ್ ಆ್ಯಂಡ್ ಚಾಲೆಂಜಸ್ ಹ್ಯಾವ್ ಥಾಟ್ ಮಿ ಅ ಲಾಟ್ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ. ಹಾಗೇನೆ ನನ್ನ ಚಾಲೆಂಜಸ್ಸು ನನಗೆ ಜೀವನದಲ್ಲಿ ಪಾಠ ತುಂಬ ಕಲಿಸಿದೆ. ಸೊ ಆ ಏನಿದೆ? ಕಾಲೇಜಲ್ಲಿ ಹೋಗಬೇಕಾದ್ರೆ ನಾನು ಇಂಜಿನಿಯರಿಂಗ್ ಓದಿದ್ನೋ ಇಲ್ವೋ, ನನಗೆ ಲೈಫ್ ತುಂಬ ಪಾಠ ಕಲಿಸ್ತು. ಸೊ ನಾನು ಕಾಲೇಜ್ ಹೋಗೋವರೆಗೂ ನನಗೆ ಅರಿವೇ ಆಗಿರಲಿಲ್ಲ ನನ್ನ ಮೇಲೆ ನನಗೆ ಸೇಯಿಂಗ್ ದಟ್ ನಾನು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತೀನಿ, ನನ್ನ ತಂದೆ ಪೊಸಿಷನ್ ಏನು ಈಚೆ, ಏನು ಎತ್ತ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಯಾಕೆಂದರೆ ನಾನು ಒಂದು ನಾರ್ಮಲ್ ಸ್ಕೂಲಲ್ಲಿ ಓದಿದೆ. ನಂಗೆ ಸ್ಕೂಲಲ್ಲಿ ಯಾವತ್ತೂ ಯಾರು ನನಗೆ ನೀನು ಡಿ ಕೆ ಶಿವಕುಮಾರ್ ಮಗಳು ಅಂತ ಯಾವತ್ತೂ ನನ್ನ ಕೇಳಿದವರು ಅಲ್ಲ. ಅದು ನನ್ನ ಸೆಗ್ರಿಗೇಟ್ ಮಾಡಿದವರು ಅಲ್ಲ. ಸೊ ನಾನು ಯಾವತ್ತೂ ನಮ್ಮ ಅಮ್ಮ ನನ್ನ ಏನೋ ಮದುವೆ ಅದಕ್ಕೆ ಎಲ್ಲ ಕರ್ಕೊಂಡು ಹೋಗೂ ಇಲ್ಲ. ಸೊ ಹಾಗಾಗಿ ನಾನು ಸೊಸೈಟಿಗೂ ನಾವು ಎಕ್ಸ್ಪೋಸ್ ಆಗಿರಲಿಲ್ಲ. ವಿ ವರ್ ಬ್ರಾಟ್ ಅಪ್ ಇನ್ ಅ ಕಕೂನ್. ಇನ್ಫ್ಯಾಕ್ಟ್ ನೀವು ನೋಡಿದರೆ ಇವಾಗ ನಂದು ಇಡಿ ಅದು ಇದು ಅಂತ ಬಂದ ಮೇಲೆ ಇವಾಗ ಸ್ವಲ್ಪ ನಾನು ಈಚೆ ಪಬ್ಲಿಕ್ ಲೈಫಲ್ಲಿ ತೋರಿಸ್ಕೋತಾ ಇದ್ದೀವಿ ಅಂತಂದರೆ, ಇವತ್ತು ನೀವು ಹುಡುಕಿದ್ರೆ ನನ್ನ ತಮ್ಮ ತಂಗಿ ಅಷ್ಟೊಂದು ಈಚೆ ಬರಲ್ಲ. ಸೊ ವಿ ವರ್ ವೆರಿ ಬ್ರಾಟ್ ಅಪ್ ಇನ್ ಅ ವೆರಿ ಕಕೂನ್ ವೇ. ಎನಿ ರೀಸನ್ ಫಾರ್ ದ್ಯಾಟ್? ಥಿಂಕ್ ಮೈ ಮದರ್ ಚೋಸ್ ಟು ಕೀಪ್ ಅಸ್ ಪ್ರೊಟೆಕ್ಟೆಡ್ ಆ್ಯಂಡ್ ನಂಗೆ ಅನ್ಸುತ್ತೆ ದೆರ್ ಇಸ್ ನೋ ರೀಸನ್ಸ್ ಏಂತಕ್ಕೆ ದಟ್ ನೀನು ಒಬ್ಬರು ಫ್ಯಾಮಿಲಿ ಮೆಂಬರ್ ಪಬ್ಲಿಕ್ ಲೈಫಲ್ಲಿ ಇದ್ದಾರೆ ಅಂದ ತಕ್ಷಣ ಫುಲ್ ಫ್ಯಾಮಿಲಿ ಪಬ್ಲಿಕ್ ಲೈಫಿಗೆ ಬರಬೇಕು ಅನ್ನೋ ಯಾವ ಕಂಪಲ್ಷನ್ಸು ಇಲ್ಲ ಅಲ್ವಾ? ಇವಾಗ ನಾನು ಪಬ್ಲಿಕ್ ಲೈಫಲ್ಲಿ ಇದ್ದೀನಿ, ನಾನು ಸ್ಟೋರಿಲಿದ್ದೀನಿ, ಹಾಗಂತ ನಾನು ನನ್ನ ಗಂಡನ ಫೋಟೋನು ದಿವಸ ಹಾಕಬೇಕು ಅಂತ ಯಾವ ರೂಲು ಇಲ್ವಲ್ಲ. ಸೊ ಇಟ್ಸ್ ಯೋರ್ ಚಾಯ್ಸ್. ಆ್ಯಂಡ್ ಆ ಚಾಯ್ಸ್ನ ನಾವು ಆಡಿಯನ್ಸ್ ಅವರು ಕೊಡಬೇಕು, ನಾವು ತಗೋಬೇಕು, ನಮ್ಮ ಬೌಂಡ್ರೀಸ್ ನಾವು ಹಾಕೋಬೇಕು. ದಟ್ ಈಸ್ ಇನ್ ಆರ್ ಕಂಟ್ರೋಲ್ ಅಂತ ನಂಗೆ ಅನ್ಸುತ್ತೆ. ದೀಸ್ ಆರ್ ಫ್ಯೂ ಬೌಂಡ್ರೀಸ್ ದಟ್ ಯು ಸಾ ನಿಮ್ಮ ಫ್ಯಾಮಿಲಿ ಅವರು ಚೂಸ್ ಮಾಡಿದ್ದು ಎಲ್ಲೋ ಒಂದ್ ಕಡೆ, ಅದು ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟೆಡ್. ಇಟ್ ಸ್ಟಾರ್ಟೆಡ್ ಲೈಕ್ ದಟ್. ಸೊ ಬಟ್ ನಾನು ಕಾಲೇಜ್ಗೆ ಹೋದಾಗ ಏನಾಯಿತು ನನಗೆ ಅಂತಂದರೆ, ಇನ್ಫ್ಯಾಕ್ಟ್ ಫಸ್ಟ್ ಫ್ಯೂ ಡೇಸಲ್ಲೇ ಅಲ್ಲಿ ಸ್ಟಾರ್ಟ್ ಆಯಿತು ಚೇರ್ಮನ್ ಮಗಳು, ಡಿ ಕೆ ಶಿವಕುಮಾರ್ ಮಗಳು ಅಂತ ಸಡನ್ನಾಗಿ ಸ್ಟಾರ್ಟ್. ಇನ್ಫ್ಯಾಕ್ಟ್ ನಾನು 1 ವಾರಕ್ಕೆ ಕಾಲೇಜಿಂದ ಓಡಿ ಬಂದ್ಬಿಟ್ಟೆ. ನಾನು ಸ್ಟಾರ್ಟಿಂಗ್ ಹೋದಾಗೇ ಗಾಡಿ ಎಲ್ಲೋ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಬಂದವಳು, ಯಾರಿಗೂ ಗೊತ್ತಿರಲಿಲ್ಲ ನನ್ನ ಚೇರ್ಮನ್ ಮಗಳು ಅಂತ. ಇನ್ಫ್ಯಾಕ್ಟ್ ನನ್ನ ಡಿ ಕೆ ಎಸ್ ಅನ್ನೋ ಹೆಸರನ್ನೇ ತೆಗೆಸ್ಬಿಟ್ಟು ಪ್ಲೀಸ್ ಅದನ್ನು ಹಾಕ್ಸ್ಬೇಡಿ, ಸುಮ್ಮನೆ ಐಶ್ವರ್ಯ ಅಂತ ಹೋಗ್ತೀನಿ ಅಂತ ಪ್ರಿನ್ಸಿಪಲ್ನೆಲ್ಲ ರಿಕ್ವೆಸ್ಟ್ ಮಾಡಿಬಿಟ್ಟೆ ನಾನು ಕಾಲೇಜ್ಗೆ ಹೋದವಳು. ಸೊ ಅಲ್ಲೂ ನನ್ನ ಫ್ರೆಂಡ್ಸ್, ನಾನು ಫಸ್ಟ್ ವೀಕಲ್ಲಿ ಫ್ರೆಂಡ್ಸ್ ಮಾಡ್ಕೊಂಡಾಗ ಫ್ರೆಂಡ್ಸ್ಗೂ ಗೊತ್ತಿರಲಿಲ್ಲ ನಾನು ಡಿ ಕೆ ಶಿವಕುಮಾರ್ ಮಗಳಂತ. ಸೊ ಫ್ರೆಂಡ್ಸ್ ಎಲ್ಲ ಆದರು. ಬಟ್ ಆಮೇಲೆ ಸ್ಲೋ ಆಗಿ ಓವರ್ ದ ಡೇಸ್ ಎಲ್ಲರಿಗೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಸೇಯಿಂಗ್ ದಟ್ ಇವಳು ಡಿ ಕೆ ಶಿವಕುಮಾರ್ ಮಗಳಂತ. ಆವಾಗ ಕ್ರಿಟಿಸಿಸಮ್ ಸ್ಟಾರ್ಟ್ ಆಯಿತು. ನೀನು ಏನು ಚೆನ್ನಾಗಿ ಓದಿದ್ರು, ಓಹ್ ಇವಳು ಚೇರ್ಮನ್ ಮಗಳು, ಇವಳಿಗೇನು ಮಾರ್ಕ್ಸ್ ಕೊಡ್ತಾರೆ ಅಂತ ಜನ ಮಾತಾಡೋರು. ನಾನು ತಪ್ಪು ಅಂತ ಹೇಳಲ್ಲ, ಅದು ಅವ್ರ ಪರ್ಸೆಪ್ಷನ್ನು. ನಾವು ಎಲ್ಲೋ ಏನೋ ಒಂದು ಟಿ ವಿ ಅವ್ರು ನೋಡ್ತಾ ಇದ್ದೀವಿ ಅಂತಂದರೆ ಬಿಡಪ್ಪ ಇವ್ರು ಹೀಗೆ ಅಂತ ಮಾತಾಡ್ತೀವಿ. ನಾವು ಅದನ್ನು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ದಟ್ ವಾಸ್ ಹೌ ಲೈಫ್ ವಾಸ್ ಥ್ರೋನ್ ಎಟ್ ಮೀ. ಹಾಗೆ ನನಗೆ ಜೀವನ ಬಂದಿದ್ದು ಹಾಗೆ. ನನ್ನ ಫಸ್ಟ್ ಔಟ್ಲುಕ್ ಆಫ್ ಲೈಫ್, ಆಫ್ ಹೂಮ್ ಐ ಬಿಲಾಂಗ್ ಟು, ವೇರ್ ಐ ಕಮ್ ಫ್ರಮ್, ನಂಗೆ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಡನ್ನಾಗಿ ಆ ಭಾರ ಫೀಲ್ ಆಯಿತು. ಆವಾಗ ನಾನು ಮನೆಗೆ ಬಂದೆ, ನನ್ನ ತಂದೆಗೆ ಹೇಳಿದೆ ನಾನು ಆ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ನಾನು ಓದದೇ ಇದ್ರೂ ಪರವಾಗಿಲ್ಲ ಮನೇಲಿ ಕೂತ್ಕೊಂಡ್ಬಿಡ್ತೀನಿ. ನಮ್ಮಪ್ಪ ತಿರುಗಿಸಿ ನನಗೆ ಹೇಳಿದ್ರು, ಸೇಂಗ ನೀನು ಅದೇ ಕಾಲೇಜ್ಗೆ ಹೋಗಬೇಕು, ನೀನು ಇಷ್ಟನೋ ಕಷ್ಟನೋ ನೀನು ಹೋಗಿ ಕಲಿಬೇಕು. ಇವತ್ತು ನಿಂಗೆ ಗೊತ್ತಾಗುತ್ತೋ ಇಲ್ವೋ ನೀನು ಯಾರ ಮಗಳು ಅಂತ, ನಾಳೆ ದಿವಸ ನೀನು ಕಲೀಲೇಬೇಕು. ಯು ಮೈಟ್ ಆಸ್ ವೆಲ್ ಲರ್ನ್ ಇಟ್, ಯು ಹ್ಯಾವ್ ಟು ಗೋ ಬ್ಯಾಕ್ ಅಂತ ಹೇಳಿದ್ರಲ್ಲ. ನಾಳೆ ನೀವು ಅದನ್ನ ಅರಗಿಸ್ಕೊಳ್ಳೇಬೇಕು, ನೀನು ಹೋಗಲೇಬೇಕು ಅಂತ. ಐ ವಾಸ್ ಆಲ್ಸೋ ಕೈಂಡ್ ಆಫ್ ಅ ಫ್ಯೂರಿಯಸ್ ಗರ್ಲ್, ಆಯಿತಾ? ಚಾಲೆಂಜಸ್ನ ತೊಗೋಬೇಕು ಅಂತಲ್ಲ. ನಮ್ಮ ಅಪ್ಪ ಬೇರೆ ಹಿಂಗೆ ಹೇಳಿಬಿಟ್ರು, ಏನೂ ಸೊಲ್ಯೂಷನ್ ಇಲ್ಲ. ಆ್ಯಂಡ್ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಹೇಳಿದೆ ಲಾಸ್ಟ್ ಪಾಯಿಂಟ್, ನಾವು ಅದ್ರ ಮೇಲೆಲ್ಲ ವಾದ ಎಲ್ಲ ಮಾಡೋಕ್ಕಾಗಲ್ಲ.
ದಟ್ಸ್ ಹೌ ವಿ ಆರ್ ಬ್ರಾಟ್ ಅಪ್. ನಮ್ಮಮ್ಮ 7 ಗಂಟೆ ಮನೆಗೆ ನೀನು ಬರಬೇಕು ಅಂದರೆ 7 ಗಂಟೆ ಮನೆಗೆ ಬರಬೇಕು, ನಿನ್ನ ಚಾಯ್ಸ್ ಇಲ್ಲ. 7:15 ಬಂದರೂ ಏಟೆ ಆಯಿತಾ. ಸೊ ನಾನು ಚಾಯ್ಸ್ ಇಲ್ಲದೆ ಹೋದೆ ವಾಪಸ್ಸು. ಅವಾಗ ಕಲಿತೆ ಫೇಸ್ ಮಾಡೋದು ಜನ ನಿನ್ನ ಮುಂದೆ ಚೆನ್ನಾಗಿದ್ದು ಹಿಂದೆ ಅವಳಿಗೆ ಸಿಗ್ತಿರೋದು ಮಾರ್ಕ್ಸು ಬರೀ ಚೇರ್ಮನಿಂದ ಅಂತ ಹೇಳ್ತಿರೋದನ್ನೆಲ್ಲನೂ ಅರ್ಗಿಸ್ಕೊಂಡೆ, ಅದನ್ನು ಅರ್ಥ ಮಾಡ್ಕೊಂಡೆ, ಅದನ್ನು ಫೇಸ್ ಮಾಡಿದ್ರು ಹೌ ಟು ಬಿ ಯೋರ್ ಸೆಲ್ಫ್ ಅನ್ನೋದನ್ನ ಕಲ್ತ್ಕೊಂಡೆ. ಇಟ್ಸ್ ಆಲ್ಸೋ ಲೆಸನ್ ದಟ್ ಯು ನೀಡ್ ಟು ನೋ. ನಿಮಗೆ ನೀವು ನಿಂತ್ಕೊಳ್ಳೋದು ನೀವು ಕಲಿಬೇಕು. ನೀವು ಯಾರೇ ಆಗಿರಿ, ಯಾರ ಮಗಳಾರೋ ಆಗಿರಿ, ಅಥವಾ ಯಾವ ಆಪರ್ಚುನಿಟಿನೂ ಇಲ್ಲದೆ ಇದ್ದಾಗಲೂ ಐ ಆಮ್ ಶೋರ್ ದೇರ್ ಆರ್ ಮೆನಿ ಪೀಪಲ್ ಬೇರೆ ಸಿಚುವೇಶನ್ಸಲ್ಲಿ ಈ ಥರ ಎಲ್ಲರ ಮಧ್ಯೆ ಅನ್ನಿಸ್ಕೊಂಡು ಕೆಲವು ಸತಿ ಅನ್ನೋರು ಬೇಕು ಅನ್ನೋದು ಇದಕ್ಕೆ ಅನ್ಸುತ್ತೆ. ಬಿಕಾಸ್ ಈ ತೆಗಳೋರು, ಈ ವಿಲನ್ಗಳಿದ್ರೇನೆ ಹೀರೋಗಳಿಗೆ ಮರ್ಯಾದೆ ಅಷ್ಟೇ. ಐ ಥಿಂಕ್. ಸೊ ನಾನು ಅದನ್ನು ಐ ಟುಕ್ ಇಟ್ ಆಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಅಂತ ತೊಗೊಂಡೆ. ಒಂದು 3 years ಪಾಸ್ ಆಯಿತು. ಆಮೇಲೆ ನನಗೆ ಯಾವಾಗ ನನ್ನ ಲೈಫ್ ಪಾಯಿಂಟ್ ಚೇಂಜಸ್ ಆಯಿತು ಅಂದರೆ ಪೇಷನ್ಸ್ ಏನಂತಕ್ಕೆ ಅಷ್ಟು ಇಂಪಾರ್ಟೆಂಟು ಅಂತ ನಾನು ಕಲಿತೆ. ಏನಂತಕ್ಕೆ ನಾನು ಹೇಳ್ತೀನಿ ನನ್ನ ಇಂಜಿನಿಯರಿಂಗ್ ನನ್ನ ಜೀವನದ ಪಾಠ ಕಲಿಸ್ತು ಅಂತಂದರೆ ಪೇಷನ್ಸಾಗಿ ಹಂಗೆ ತೊಗೊಂಡು ಹೋದೆ. ಆಮೇಲೆ ನನ್ನ ಐ ಥಿಂಕ್ 5th ಸೆಮಿಸ್ಟರ್ ಬಂತು. ನಾನು ಎಕ್ಸಾಮಿನೇಷನ್ ಬರಿಬೇಕಿತ್ತು. ನಾನು ಅಲ್ಲಿವರೆಗೂ FCD ಸ್ಟೂಡೆಂಟು. ಸೊ ಯಾರೇ ಮಾತಾಡಿದ್ರು ನನ್ನ ಜೊತೆ ಚೆನ್ನಾಗಿ ಕಲಿಯೋರು ನನ್ನ ಜೊತೆ ಚೆನ್ನಾಗಿ ಓದ್ತಾಳೆ ಅನ್ನೋರು. ಯಾರ್ಯಾರು ನನ್ನ ಮೇಲೆ ಇಲ್ಲ ಯಾರಾದರೂ ನನ್ನ ಬಗ್ಗೆ ಕಮೆಂಟ್ ಮಾಡಬೇಕು ಅಂತಂದರೆ ಅವಳು ಬಿಡು ಚೇರ್ಮನ್ ಮಗಳು, ಅವಳಿಗೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋರು. ಬಟ್ ನಾನು ಓದ್ತಿದ್ದು VTU ಸಿಲೆಬಸ್ಸು. ಸೊ ನಾನೇ ನನ್ನ ಕಾಲೇಜಲ್ಲಿ ಏನು ಪೇಪರ್ ಕರೆಕ್ಟ್ ಮಾಡ್ತಿರ್ಲಿಲ್ಲ, ಅಟಾನಮಸ್ ಪೇಪರ್ ಅಲ್ಲ, VTUಗೆ ಹೋಗಬೇಕಿತ್ತು ಎಕ್ಸಾಮಿನೇಷನ್ ಕರೆಕ್ಟ್ ಮಾಡೋಕ್ಕೆ. ಯಾರು ಕರೆಕ್ಟ್ ಮಾಡ್ತಾರೆ ಅಂತ ಎಲ್ಲಿ ನೀನೇನು ಹೆಂಗೆ ಮಾಡೋಕ್ಕಾಗತ್ತೆ. ಬಟ್ ಫೈನಲ್ ಆಗಿ ಏನಾಯಿತು, ನನಗೆ ಒಂದು 5th ಸೆಮಿಸ್ಟರ್ ಎಕ್ಸಾಮಿನೇಷನ್ ಬಂತು. ನನಗೆ ಡೆಂಗ್ಯೂ ಆಯಿತು. ಡೆಂಗ್ಯೂ ಟೈಮಲ್ಲಿ ಒಂದು ಎಕ್ಸಾಮಿನೇಷನ್ ಬರಿಬೇಕಾಯಿತು. ಎಕ್ಸಾಮಿನೇಷನ್ ಬರಬೇಕಾದ್ರೆ ನನ್ನ ತಂದೆ ನಮ್ಮಮ್ಮ ಸಿಕ್ಕಿದ್ರು. ಆವಾಗ ನಾನು ಹೇಳಿದೆ ನಂಗೆ ಡೆಂಗ್ಯೂ ಆಗಿದೆ, ನಾನು ಎಕ್ಸಾಮ್ ಬರೀಲಾ ಬೇಡವಾ ಅಂತ. ಆಯಿತು, ಯು ಕ್ಯಾನ್ ಚೂಸ್ ಟು ರೈಟ್ ಆರ್ ಯು ಕ್ಯಾನ್ ಟೇಕ್ ದ ನೆಕ್ಸ್ಟ್ ಸ್ಲಾಟ್, ರೈಟ್. ನಮ್ಮ ಅಪ್ಪ ಅಮ್ಮ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದರೆ ನಿಂಗೆ ಡೆಂಗ್ಯೂ ಆದರೆ ಏನೋ ಹೋಗಿ ಬರೆದ್ಬಿಟ್ಟು ಬಂದ್ಬಿಡು ಎಕ್ಸಾಮ್ನ ಅಂತಂದ್ರು ಇಬ್ಬರು. ಸೊ ನಾನು ಡ್ರಿಪ್ಸ್ ಹಾಕ್ಸ್ಕೊತಿದ್ದವಳು ತೆಗೆದ್ಬಿಟ್ಟು ಹೋಗಿ ಬರದೆ. ನನ್ನ ಫ್ರೆಂಡ್ಸೇ ಸಾಕ್ಷಿ ಇದಕ್ಕೆ. ಸೊ ಹೋದೆ, ಬರದೆ ಎಕ್ಸಾಮ್ನ, ನಾನು ಫೇಲ್ ಆದೆ. 35 ಏನೋ ಬರಬೇಕು ಪಾಸಿಂಗ್ ಮಾರ್ಕು, ನಂಗೆ 33 ಏನೋ ಬಂತು. ರಿವ್ಯಾಲ್ಯೂಯೇಷನ್ಗೆ ಹಾಕಬೇಕು ಅಂತಂದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕಲಿಲ್ಲ. ಬಟ್ ದಟ್ ವಾಸ್ ಅ ಡೇ ಆಫ್ ಚೇಂಜ್ ಇನ್ ಮೈ ಕಾಲೇಜ್. ಚೇರ್ಮನ್ ಮಗಳು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗೋದ್ಲಂತೆ ಅಂತ ಫುಲ್ ಕಾಲೇಜ್ ಮಾತಾಡ್ಕೊಂತು. ಆಯ್ತಾ, ಇಟ್ ವಾಸ್ ಅ ಶಾಕ್ ಫಾರ್ ದೆಮ್. ಇಷ್ಟು ದಿವಸ ಜನ ಎಲ್ಲರೂ ಚೇರ್ಮನ್ ಮಗಳು FCD ತೆಗೆದ್ರೆ ಚೇರ್ಮನ್ ಮಗಳು, ಬಟ್ ಹಿಂಗೆ ಈ ಹುಡುಗಿ 2 ಮಾರ್ಕ್ಸಿಂದ ಫೇಲ್ ಆದ್ಲು ಅಂತ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ನನಗಲ್ಲಿ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಡೇ ನಾನು ಹೋಗಬೇಕು ಕಾಲೇಜ್ಗೆ, ತಪ್ಪೇನು ಆಗಿದ್ರೇನು, ನಂಗೆ ಹುಷಾರಿರ್ಲಿಲ್ಲ, ನಾನು ಹೋದೆ ಅಂತ ನಾನು ಹೋದೆ ಕಾಲೇಜ್ಗೆ. ಜನ ಎಲ್ಲ ಫೇಲ್ ಆದರೂ ಬಂದಿದ್ದಾಳೆ ಕಾಲೇಜ್ಗೆ ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ನೋಷನ್ ಏನು, ನೀನು ಫೇಲ್ ಆದರೆ ನೀನು ಹೋಗಂಗಿಲ್ಲ ಎಲ್ಲೋ, ನೀನು ಮನೇಲಿ ಕುತ್ಕೊಬೇಕು. ಅದನ್ನು ನಾನು ಬ್ರೇಕ್ ಮಾಡಿದೆ, ನಾನು ಹೋದೆ. ನನ್ನ ಲೆಕ್ಚರರ್ಸು ನೋಡಿದ್ರು, ನನ್ನ ಫ್ರೆಂಡ್ಸು ನೋಡಿದ್ರು, ನನ್ನ ಬೇರೆಯವರು ನೋಡಿದ್ರು ನಾನು ಹೋಗಿದ್ದು ಕಾಲೇಜ್ಗೆ. ರಿವ್ಯಾಲ್ಯೂಯೇಷನಲ್ಲೂ ಆಗಲಿಲ್ಲ. ನೆಕ್ಸ್ಟ್ ಸೆಮಿಸ್ಟರ್ ನಾನು ಬರೆದೆ ಎಕ್ಸಾಮಿನೇಷನ್ನ. ಬಟ್ ಅವತ್ತು ದ ವೇ ಪೀಪಲ್ ಸ್ಟಾರ್ಟೆಡ್ ಟ್ರೀಟಿಂಗ್ ಮಿ ಚೇಂಜ್ಡ್ ಇನ್ ಕಾಲೇಜ್. ಆ್ಯಂಡ್ ವಾಟ್ ಹ್ಯಾಪನ್ಡ್? ಅವತ್ತವರೆಗೂ ಜನ ಸುಮ್ಮನೆ ನನ್ನ ಆಕ್ಸೆಪ್ಟ್ ಮಾಡ್ಕೋತಿದ್ರು ಅನಿಸುತ್ತೆ. ಬಟ್ ಅವತ್ತಿಂದ ನನಗೆ ಕಾಲೇಜಲ್ಲಿ ಸಿಕ್ಕಿದ ಪ್ರೀತಿನೇ ಬೇರೆ, ಕಾಲೇಜಲ್ಲಿ ಸಿಕ್ಕಿದ ಮರ್ಯಾದೆನೇ ಬೇರೆ. ನಂಗೆ ಅವತ್ತಿಂದ people started respecting me for a different reason. That was because they found it was a proof that whatever I did earlier or whatever I studied earlier, our judgments, but you were what you were. I was what I was. If there's an engineering student and an FCD student who can fail, she can also get back an FCD next year, which I did gradually. But I was very happy. Getting a backlog in an engineering is a part of your life. It is a story for me to tell today. And it's also one the lesson that you learned. It's okay to fall, but ಅದನ್ನು ಎದ್ದು ಮುಂದಕ್ಕೆ ಹೋಗೋದೇ ಜೀವನ ಅನ್ನೋದು ಕಾಲೇಜ್ ಲೈಫ್ನಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಮೆಟ್ಟಲುಗಳು ಇದನ್ನು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ಒಂದು ಫ್ಯೂ ಡೇಸು ಒಂದು ಸಬ್ಜೆಕ್ಟ್ ಆಗಿದೆ ಅಂತ ಪ್ಲೇಸ್ಮೆಂಟು ಕೂರಿಸ್ಲಿಲ್ಲ. ಆಮೇಲೆ ಜನ ಹೇಳಿದ್ರು ಸೇಯಿಂಗ್ ದಟ್ ಅವಳು ಚೇರ್ಮನ್ ಮಗಳು ಹೆಂಗಿದ್ರು ಜಾಬ್ ತೊಗೊಳ್ಳಲ್ಲ, ಎಂತಕ್ಕೆ ಪ್ಲೇಸ್ಮೆಂಟ್ ಕೂರಿಸ್ಬೇಕು ಅಂತ. ಆಮೇಲೆ ಒಂದು ಕಡೆ ಹೋದಾಗ Amazon recruited me. We were only one of the 3 people in Amazon to get recruited. Everyone in ECU congratulate me. ಅಲ್ಲೂ ಮಧ್ಯದಲ್ಲಿ ಏನು ಗೊತ್ತಾ, ಬ್ಯಾಕ್ ಸ್ಲ್ಯಾಶು ಸೇಯಿಂಗ್ ದಟ್ ಹೆಂಗಿದ್ರು ಇವಳು ಜಾಬ್ ತೊಗೊಳ್ಳಲ್ಲ, ಎಂತಕ್ಕೆ ಒಂದು ಜಾಬ್ನ ಹಾಳು ಮಾಡಿದ್ಲು. There's no proof that okay, she's a chairman's daughter, she's got into Amazon ಅಲ್ಲ, ಬಟ್ ಹೆಂಗಿದ್ರು ತೊಗೊಳ್ಳಲ್ಲ ಎಂತಕ್ಕೆ ಬ್ಯಾಕ್ ಕ್ಲಾಶು.
ಬಟ್ ಇನ್ ಮೈ ಇಂಟೆನ್ಷನ್ ಐ ವಾಂಟೆಡ್ ಟು ಟೇಕ್ ದ ಜಾಬ್. ಡೂಡ್ ಇದೆಲ್ಲ ನೋಡಿದ್ರೆ ಬುಲಿಯಿಂಗ್ ಅನ್ನೋದು ಕಮ್ಸ್ ಇನ್ ಡಿಫ್ರೆಂಟ್ ಫಾರ್ಮ್ಸ್, ಡಿಫ್ರೆಂಟ್ ಪ್ಲೇಸಸ್. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕೆಟ್ಟದಾಗ ಕಮೆಂಟ್ ಹಾಕೋದಲ್ಲ, ಅಥವಾ ಯಾರೋ ಕಪ್ಪಗಿದೆಯಾ ಕುಳ್ಳಿಗಿದೆಯಾ ಬಾಡಿ ಶೇಮಿಂಗ್, ಫ್ಯಾಟ್ ಶೇಮಿಂಗ್, ಇದ್ರ ಜೊತೆಗೇನೆ ದೋ ವಿ ಯು ಬಿಲಾಂಗ್ ಟು ಅ ಪವರ್ಫುಲ್ ಫ್ಯಾಮಿಲಿ, ಅದನ್ನ ಇಟ್ಕೊಂಡು ಶೇಮಿಂಗ್ ಅಥವಾ ಪುಟಿಂಗ್ ಸೊ ಮಚ್ ಪ್ರೆಷರ್ನ ಹೆಂಗ್ ಡೀಲ್ ಮಾಡಿದ್ರಿ ಅಂದ್ರೆ ಐ ಇಟ್ ವುಡಂಟ್ ಫೀಲ್ಸ್ ಕಾಲ್ ಇಟ್ ಬುಲಿಯಿಂಗ್, ರಶ್ಮಿ, ಆಕ್ಚುಲಿ. ಯಾಕೆಂದ್ರೆ ಐ ಫೀಲ್ ಆಲ್ ದಿಸ್ ಇಸ್ ಅ ಪಾರ್ಟ್ ಆಫ್ ಯೋರ್ ಲೈಫ್. ನನಗೆ ಯಾರು ಮುಂದೆ ಬಂದ್ಬಿಟ್ಟು ನೀನು ಹಿಂಗೆ ಅಂತ ಕರಿತಿರ್ಲಿಲ್ಲ. ದಟ್ ಇಸ್ ಬುಲಿಯಿಂಗ್. ಬಟ್ ಯು ನ್ಯೂ ಇಟ್ ವಾಸ್ ಇನ್ ಹಿಂದೆ ಅಂದ್ರೆ ಹಿಂದೆ ಇದೆ ನಡೀತಿತ್ತು. ಅಂತ. ಬಟ್ ದಿಸ್ ಕಮ್ಸ್ ಎವ್ರಿ ಡೇ, ಜನ ಹಿಂಗೆ ತಾನೆ. ಬಟ್ ಇದು ಬೇರೆ ಬೇರೆ ತರ ಬರುತ್ತೆ. ಬಟ್ ಫಾರ್ ಯು ಇಟ್ ಕೇಮ್ ಫಾರ್ ಇನ್ ಮೀ ದಿಸ್ ಇಟ್ ಫಾರ್ಮ್. ಕೇಮ್ ಇನ್ ದಿಸ್ ಫಾರ್ಮ್ ಅಷ್ಟೇ. ಸೊ ಹೌ ಡಿಡ್ ಇದು ಹೆಂಗ್ ನಿಮ್ಮನ್ನ ಶೇಪ್ ಮಾಡ್ತು ಫರ್ದರ್ ಟು ಟೇಕ್ ದ ಮುಂದಿನ ಹೆಜ್ಜೆಸ್ ಆಫ್ ನಿಮ್ಮ ಲೈಫ್ನ ಆಯ್ಕೆ? ಇವತ್ತು ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಮುಂದೆ ಕಾನ್ಫಿಡೆಂಟ್ ಆಗಿ ಯೋಚನೆ ಮಾಡದೆ ಕಂಟಿನ್ಯೂಸ್ ಆಗಿ ಉತ್ತರ ಕೊಡ್ತಾ ಇದ್ದೀನಿ ಅಂತಂದ್ರೆ ಆ 4 ವರ್ಷನೇ ಶೇಪ್ ಮಾಡಿತ್ತು. ಐ ಆಮ್ ನಾಟ್ ಸ್ಕೇರ್ಡ್ ಟು ಬಿ ಜಡ್ಜ್ಡ್. ದಟ್ಸ್ ಗುಡ್. ಅಂದ್ರೆ ಅದು ಎಲ್ಲರೂ ಕಲಿಬೇಕಾಗಿರೋ ಇದು. ಬಿಕಾಸ್ ಲೈಫಲ್ಲಿ ಎಲ್ಲರೂ ದಿಸ್ ಇಸ್ ಅ ಜಜ್ಮೆಂಟಲ್ ವರ್ಲ್ಡ್ ದಟ್ ವಿ ಆರ್ ಲಿವಿಂಗ್ ಇನ್. ಉದ್ದಗಿದ್ರೆ ಅದೇ ಕುछ तो लोग कहेंगे लोगों का काम है कहना. ಜಡ್ಜ್ಮೆಂಟ್ ಅಂದ್ರೆ ಇಟ್ ಟೆಲ್ಸ್ ಹೂ ದ ಅದರ್ ಪರ್ಸನ್ ಇಸ್, ನಾಟ್ ಹೂ ಐ ಆಮ್ ಬೈ ಬೀಯಿಂಗ್ ಜಡ್ಜ್ಡ್. ಅಂಡ್ ಐ ಲರ್ನ್ ದಟ್ ವೆರಿ ಅರ್ಲಿ ಇನ್ ಮೈ ಲೈಫ್. I'm glad. Yeah. And for me, respect is all about respecting me and myself than before I respect someone else. ಈ ತರಹದ ನಾಲೆಜ್ ಇದೆಯಲ್ಲ ಕೆಲವರಿಗೆ ತುಂಬಾ ಬೇಗ ಬಂದ್ಬಿಡುತ್ತೆ. ನೋಯಿಂಗ್ ಯುವರ್ ಸೆಲ್ಫ್, ಆಚೆ ಕಡೆ ಪ್ರಪಂಚನ ನೋಡೋದು, ಅದ್ರ ಮಧ್ಯ ನಮ್ಮನ್ನ ನಾವು ಹೇಗೆ ತೊಗೊಂಡೋಗ್ಬೇಕು ಅನ್ನೋದು, ನ್ಯಾವಿಗೇಟಿಂಗ್ ಥ್ರೂ ಲೈಫ್. ಸೊ ಇದಕ್ಕೆ ಸೋರ್ಸಸ್ ಒಂದು ಈ ಥರ ಅವಮಾನಗಳು ಅಥವಾ ಲೈಫ್ ಲೆಸನ್ಸ್ ಒಂದಾದರೆ ವಾಟ್ ಕೈಂಡ್ ಆಫ್ ಅ ಪರ್ಸನ್ ಆರ್ ಯು? ಬಿಕಾಸ್ ಎಲ್ಲರೂ ಅವ್ರವ್ರ ಲೈಫ್ನ ಕಂಡೀಷನಿಂಗ್ಗೆ ವಿ ರೀಡ್ ಬುಕ್ಸ್ ಅಥವಾ ವಿ ಬಿ ಅರೌಂಡ್ ಪೀಪಲ್ ಹೂ ಹ್ಯಾವ್ ಸೀನ್ ಮೋರ್ ಲೈಫ್. ನಿಮ್ಮ ಫಾರ್ಮುಲಾ ಏನು? Nange till today, I mean, for the past 5-6 years that I've started directing my own life, ನನ್ನ ಲೈಫ್ನ ಹಿಂಗೆ ಇರಬೇಕು ಅಂತ ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ, ದಟ್ಸ್ ಡಿಫ್ರೆಂಟ್. ಅದಕ್ಕಿಂತ ಮುಂಚೆ ಲೈಫ್ ಡೈರೆಕ್ಟೆಡ್ ಮೀ. ಇನ್ ದ ಲಾಸ್ಟ್ 5 years ಐ ಹ್ಯಾವ್ ಟೇಕನ್ ಅ ಲಿಟಲ್ ಕಂಟ್ರೋಲ್. ನಾನು ನನ್ನ ಲೈಫ್ನ ನನ್ನ ಹಿಡಿತಕ್ಕೆ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ಐ ಫೀಲ್ ವಿ ಕ್ಯಾನ್ ಡೂ ಇಟ್, ಇಲ್ಲ ಅಂತ ನಾನು ಹೇಳಲ್ಲ. ನಾವೇ ನಮ್ಮ ಪ್ರಯಾರಿಟೀಸ್ನ ಚೂಸ್ ಮಾಡ್ಕೋಬೋದು, ನಾವೇ ನಮ್ಮ ಡಿಸಿಷನ್ಸ್ನ ತೊಗೋಬೋದು. ವೆದರ್ ಯು ವಾಂಟ್ ಟು ಬಿ ಇನ್ ಅ ಪ್ಲೇಸ್ ಆರ್ ನಾಟ್ ಇಸ್ ಯೋರ್ ಚಾಯ್ಸ್. ಸುಮ್ಮನೆ ನಾವು ಹೇಳ್ತೀವಿ ಸಮ್ಟೈಮ್ಸ್ ಯು ಗೆಟ್ ಸ್ಟಕ್ ಅಂತ. ನೋ, ದೇರ್ ಆರ್ ಯೋರ್ ಚಾಯ್ಸಸ್. ಐ ಫೀಲ್, ನನಗನ್ಸುತ್ತೆ, ಸೇಯಿಂಗ್ ದಟ್ ದೆರ್ ಆರ್ ಸಮ್ ಸಿಚುವೇಶನ್ಸ್ ದಟ್ ಆರ್ ನಾಟ್ ಇನ್ ಯೋರ್ ಕಂಟ್ರೋಲ್, ಬಟ್ ಟು ಕಮ್ ಔಟ್ ಆಫ್ ದಟ್ ಸಿಚುವೇಶನ್ ಆರ್ ನಾಟ್ ಸ್ಟೇ ಇನ್ ದಟ್ ಸಿಚುವೇಶನ್ ಇಸ್ ಸ್ಟಿಲ್ ಯೋರ್ ಚಾಯ್ಸ್ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ಸೊ ಯು ಆರ್ ಸೇಯಿಂಗ್ ಪ್ರತಿಯೊಂದು ಸಿಚುವೇಶನ್ನ ಹಂತದಲ್ಲೂ ಆಗೋ ಇದರಿಂದ ಕಲಿಕೆ ನಿಮ್ಮ ಗಳಿಕೆ ಆಗಬೇಕೇ ಹೊರತು ನೋವುಗಳು ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿ ಅದು ನಿಮ್ಮನ್ನು ಮತ್ತೆ ಎಳ್ಕೊಂಡು ಅದು ನರಳೋ ಹಾಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಾ. And I think I learned it from my father, my mother, my family, my in-laws, my mother-in-law, my husband. What ನೀವೇನು ಹೇಳ್ತೀರಲ್ಲ, that you got born into one family, married into one family ಅಂತ. I'm very grateful to God. ನನ್ನ ಅದೃಷ್ಟ ಅದು. ಯಾಕೆ ಅಂದರೆ ನನಗೆ ಇರೋ ಜನ ಎಲ್ಲರೂ ಆ ಡಿಫ್ರೆಂಟ್ ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ನಾನು ಆ ಸಿಚುವೇಶನ್ಸ್ನ ಅವ್ರು ಫೇಸ್ ಮಾಡ್ತಾ ಇರೋದನ್ನ ದಿವಸ ನೋಡ್ತಾ ಇದ್ದೀನಿ. ಆ್ಯಂಡ್ ಬರೀ ಒಂದು ಕ್ಯಾಮ್ರಾ ಮುಂದೆ ಅವ್ರು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇಲ್ಲ, ನಿಜ ಜೀವನದಲ್ಲಿ ನೋಡ್ತಾ ಇದ್ದೀನಿ, ಅವ್ರ ಮನೇಲಿ ಅವ್ರ ಪಕ್ಕ ಕೂತ್ಕೊಂಡು. ಸೊ ಅವ್ರು ಮಾಡೋ ತಪ್ಪನ್ನ ನಾನು ಮಾಡದೇ ಇರೋ ಥರ ನನ್ನಲ್ಲಿ ನಾನು ಏನು ಚೇಂಜಸ್ ಮಾಡ್ಕೊಬೇಕು ಅದನ್ನು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಐ ಆಮ್ ಮೂವಿಂಗ್ ಅಹೆಡ್ ಇನ್ ಲೈಫ್. ತುಂಬ ನೈಸ್ ಟು ಸಿ ಲೈಫ್ ಆ್ಯಸ್ ಅ ಸ್ಟೂಡೆಂಟ್ ಆಲ್ವೇಸ್. ಸೊ ನನಗೆ ಹೀಗೆ ಪುಸ್ತಕಗಳನ್ನು ಓದಬೇಕಾದಾಗ ವಿ ಆಲ್ ಗೆಟ್ ಯೂಸ್ ಟು ಲಾಡ್ ಆಫ್ ಪರ್ಸ್ಪೆಕ್ಟಿವ್ಸ್, ಆಥರ್ಸ್ಗಳ ಪರ್ಸ್ಪೆಕ್ಟಿವ್ಸ್, ಲೈಫ್ ಹೇಗೆ ನೋಡಿದ್ದಾರೆ. ಸೊ ಹೀಗೆ ಅದೊಂದು ಪುಸ್ತಕ ಓದ್ತಾ ಇದ್ದಾಗ ಲಾಟ್ ಆಫ್ ಅದೇನೋ ಒಂದು ಮಾತು ಬಂತು. ಈಗ ನಾವು ಎಲ್ಲಿ ಟ್ರಾವೆಲ್ ಹೋಗಬೇಕು ಅಥವಾ ಎಲ್ಲಿ ಏನೋ ಮಾಡಬೇಕು, ಫಸ್ಟ್ ಇಸ್ ಲೈಫಲ್ಲಿ ಇಸ್ ಅಬೌಟ್ ಪ್ಲ್ಯಾನಿಂಗ್. ವಾಟ್ ಯು ವಾಂಟ್, ವೇರ್ ಡು ಯು ವಾಂಟ್ ಟು ಗೋ, ಹೌ ಡು ಯು ವಾಂಟ್ ಟು ಗೋ, ಆ್ಯಂಡ್ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ವಿಲ್ ಗೋನು ಲೈಕ್ ಯು ಆರ್ ಗೋನು ಡೂ ಟು ಡೂ ದ್ಯಾಟ್. ಸೊ ಕೆಲವು ಸತಿ ನಾನು ಇಲ್ಲಿ ಟ್ರಾವೆಲ್ಗೆ ಹೋಗಬೇಕು, ಅಲ್ಲಿ ಟ್ರಿಪ್ಗೆ ಹೋಗಬೇಕು ಎಲ್ಲ ಪ್ಲ್ಯಾನ್ ಮಾಡೋರು ಲೈಫ್ ಜೊತೆಗೇ ಏನು ಮಾಡಬೇಕು ಅನ್ನೋದು ಆ ಪರ್ಪಸ್ ಇದೆಯಲ್ಲ, ಅಥವಾ ಆ ಎಂಡ್ ಡೆಸ್ಟಿನೇಷನ್ನು ಆಮೇಲೆ ಅವರು ದೇ ಆಲ್ ಸೇ ಲೈಫ್ ಇಸ್ ಅ ಜರ್ನಿ, ಎಂಡ್ ಡೆಸ್ಟಿನೇಷನ್ ಡಸಂಟ್ ಮ್ಯಾಟರ್ ಅಂತ. ಬಟ್ ದೀಸ್ ಮೆಟಫರ್ಸ್ ಟಾಕ್ಸ್ ಅಬೌಟ್ ಹೌ ಮೋಸ್ಟ್ ಆಫ್ ದೆಮ್ ಗಾಳಿ ಬಂದ ಕಡೆ ತೂರ್ಕೊಂಡು ಹೋಗೋದು ಕೆಲವ್ರ ಲೈಫ್ ಆಗುತ್ತೆ, ಇನ್ನು ಕೆಲವರು ಅರ್ಧಂಬರ್ಧ. ಫಸ್ಟ್ ಹಾಫ್ ಹಂಗಾಗಿರುತ್ತೆ, ಸೆಕೆಂಡ್ ಹಾಫ್ ಹಿಂಗಾಗಿರುತ್ತೆ. ಮುಂದೆ ಹೇಗೆ ನಿಮ್ಮ ಲೈಫ್ ನಿಮ್ಮನ್ನು ಕರ್ಕೊಂಡು ಬಂತು? ಎಜುಕೇಷನಿಸ್ಟ್ ಆಗಿ ಒಂದು ಪಾತ್ರನ ವಹಿಸ್ತೀರಾ.
ಲಾಟ್ ಆಫ್ ದೆಮ್ ಡೋಂಟ್ ನೋ ವಾಟ್ ಎಜುಕೇಷನಲಿಸ್ಟ್ ಆ್ಯಂಡ್ ಎಜುಕೇಟರ್ ಅಂದರೆ ಏನು ಅಂತಾನೆ. ಸೊ ವಾಂಟ್ ಟು ಹಿಯರ್ ಫ್ರಮ್ ದ ಹಾರ್ಸಸ್ ಮೌತ್ ಐಶ್ವರ್ಯ, ಬಿಕಾಸ್ ನೀವು ಸೋಷಲ್ ವರ್ಕರ್, ಆಂಟ್ರಪ್ರನರ್, ಅವೆಲ್ಲ ನಿಮ್ಮ ಒಂದು ಬೇರೆ ಗರಿಗಳೇನಿದೆ ಅದನ್ನೆಲ್ಲ ಮುಟ್ತೀನಿ. ಫಸ್ಟು ವಾಂಟ್ ಟು ಸ್ಟಾರ್ಟ್ ಫ್ರಮ್ ಎಜುಕೇಷನ್. ಸೊ ನೀವು ಇದನ್ನ ಕೇಳಬೇಕಾದ್ರೆ ನನ್ನ ಡೆಸ್ಟಿನೇಷನ್ ಎಜುಕೇಷನ್ ಹೆಂಗಾಯಿತು ಅಂತ ನಿಮ್ಗೆ ಹೇಳಬೇಕಲ್ಲ. ಸೊ ಹಾಗೆ ನಾನು ಮುಂಚೆ ಹೇಳ್ದಂಗೆ ನಾನು ಎಷ್ಟೋ ಡೆಸ್ಟಿನೇಷನ್ಸ್ ನನ್ನ ತಂದೆ ತಾಯಿ ಡಿಸೈಡ್ ಮಾಡಿದ್ದಾರೆ. ಹಾಗೆ ಎಜುಕೇಷನ್ ಡೆಸ್ಟಿನೇಷನ್ನು ನನ್ನ ತಂದೆನೇ ಡಿಸೈಡ್ ಮಾಡಿದ್ದು. ಸೊ ನನ್ನ ತಂದೆಗಿಂತ ಹೆಚ್ಚಾಗಿ ನಾನು ಓದಿರೋ ಸ್ಕೂಲ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದಿರೋ ಗೋಪಾಲ್ ಕೃಷ್ಣ ಸರು ಮತ್ತು ಡಾಕ್ಟರ್ ಬಿಂದು ಹರಿ ಮ್ಯಾಮ್, ಹೂ ಮೈ ಮೆಂಟರ್ಸು. ಅವರಿಬ್ಬರು ನನಗೆ ಒಂದು ದಿವಸ ಮನೆಗೆ ಬಂದು, ಇಲ್ಲ ಯು ಫಿಟ್ ಫಾರ್ ಇಟ್ ಐಶ್ವರ್ಯ, ನೀನು ಮಾಡು ಅಂತ ನನಗೆ ಹೇಳಿ, ನಮ್ಮ ಅಪ್ಪನೂ ನನ್ನ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ನೀನು ನೋಡ್ಕೋಬೇಕು ಅಂತ ಅವ್ರು 3 ಜನ ಸ್ಫೂರ್ತಿ ತುಂಬಿ, ನಂಗೆ ಎಜುಕೇಷನ್ ಅಂತಲೇ ಗೊತ್ತಿರಲಿಲ್ಲ. ನಾನು ಯೋಚನೆನೂ ಕೂಡ ಮಾಡಿರಲಿಲ್ಲ. ನಾನು ಸುಮ್ಮನೆ ಹೆಂಗೋ ಲೈಫ್ ತೊಗೊಂಡು ಹೋಗ್ತಾ ಇದ್ದೆ. ನಮ್ಮಮ್ಮ ನನಗೆ 12th ಸ್ಟ್ಯಾಂಡರ್ಡ್ ನೀನು ಡಾಕ್ಟರ್ ಆಗಬೇಕು ಅಂತ ಹೇಳ್ಕೊಟ್ರು. ಓಕೆ, ನಾನು ಡಾಕ್ಟ್ರು ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ನಮ್ಮಪ್ಪ ತೆಗೆದು ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕಿದ್ರು. ಅಲ್ಲೊಂದು ಮಿಕ್ಸ್ ಮಸಾಲ ಆಯಿತು. ಇಂಜಿನಿಯರಿಂಗ್ ಕಾಲೇಜ್ ಆದಮೇಲೆ ಏನು ಮಾಡೋದು, ಅಮೆಝಾನ್ ಸೇರ್ಕೊಳ್ಳೋಣ, ಒಳ್ಳೆ ಕೂಲ್ ಕಂಪ್ನಿ ಹೊಸ್ದಾಗಿ ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು ಅವಾಗ ನಮ್ಮ ಜನ್ರೇಷನಲ್ಲಿ, ಅದನ್ನು ಮಾಡೋಣ. ನನಗೆ ಅಲ್ಲಿ ಬೇರೆ ಒಂದು 55,000 60,000 ಸಂಬಳ ಸಿಕ್ಕಿತ್ತು. ನಮ್ಮ ಅಪ್ಪಂಗೆ 60,000 ಸಂಬಳ ಸಿಕ್ಕಿದೆ, ನಂಗೆ ಮೋಸ ಮಾಡ್ತಾ ಇದೆಯಾ ಅಂತ ಬೇರೆ ಜಗಳ ಆಡ್ತಿದ್ದೆ ದಿವಸ ಮನೇಲಿ. ನಮ್ಮ ಅಪ್ಪ ಅಷ್ಟೇ ಸಂಬಳಕ್ಕೆ ನಾನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೋಡ್ಕೊ ಅಂತ ನನ್ನ ಜೊತೆ ಒಂದು ಡೀಲ್ ಮಾಡಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು, ಇಟ್ ವಾಸ್ ಅ ಬ್ಲ್ಯಾಂಕ್ ಪಿಕ್ಚರ್ ಇನ್ ಫ್ರಂಟ್ ಆಫ್ ಮೀ. ಹೆಂಗಿದ್ರು ನಾನು ಹೇಳಿದ್ನಲ್ಲ, ನನ್ನ ಲೈಫ್ ಪಾಠ ನಾನು 4 ವರ್ಷದಲ್ಲಿ ಕಲಿತೆ ಅಂತ. ಸೊ ಇದು ಒಂದು ಚಾಲೆಂಜ್ ನನ್ನ ಲೈಫಲ್ಲಿ, ಹೋಗಿ ತೊಗೊಳ್ಳೋಣ. ಹೆಂಗಿದ್ರು ಏನೋ ನನ್ನ ಮುಂದೆ ಕಾಣಿಸ್ತಿಲ್ಲ, ವೈ ನಾಟ್. ಆ್ಯಂಡ್ ಅವಾಗ ನನಗೊಂದು IT ರೇಡ್ ಎಲ್ಲ ಆಗೋಗಿತ್ತು ನಮ್ಮ ಮನೇಲಿ. ಸೊ ಎಷ್ಟೊಂದು ನೋಡಿದ್ದೆ ನಾನು ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ನಾನು ನನ್ನ ಫ್ಯಾಮಿಲಿಗೋಸ್ಕರ ನಿಂತ್ಕೊಳ್ಳಿಲ್ಲ ಅಂದರೆ ಇನ್ಯಾರು ನಿಂತ್ಕೋತಾರೆ ಅನ್ನೋ ಭಾವನೆಯೂ ನನ್ನ ಮೈಂಡಲ್ಲಿ ಓಡಾಡ್ತಿತ್ತು. ಸೊ ಆ ಟೈಮಲ್ಲಿ ಲೆಟ್ ಮೀ ಗೋ ಚೆಕ್ ಔಟ್ ದೀಸ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಅಂತ ಹೋದೆ. ಆ್ಯಂಡ್ ಕೈಂಡ್ ಆಫ್ ಪರೀಕ್ಷೆ ಅಂತ, ಸತ್ವ ಪರೀಕ್ಷೆ ಅಂತ ಒಂದು ಪದ ಬರುತ್ತೆ ಕನ್ನಡದಲ್ಲಿ. ಎಲ್ಲರೂ ಅವರ ಲೈಫಲ್ಲಿ ಬೇರೆ ಬೇರೆ ಪರೀಕ್ಷೆಗಳನ್ನು ಎದುರಿಸ್ತಾರೆ. ಬಟ್ ಈ ಥರ ರೇಡ್ಸ್ಗಳೆಲ್ಲ ಆದಾಗ ಆ ವಯಸ್ಸಲ್ಲಿ ನಿಮ್ಮ ಎಕ್ಸ್ಪೋಜರು, ನಿಮ್ಮ ಬ್ಯಾಕ್ಗ್ರೌಂಡು, ಪ್ಲಸ್ ನಿಮ್ಮ ಆಸೆಗಳು ಎಲ್ಲದರ ಮಧ್ಯೆ ಇದೆಲ್ಲ ಸುತ್ತಮುತ್ತ ವಾತಾವರಣ ನಡೀತಾ ಇದ್ದಾಗ ಹೇಗೆ ಅದನ್ನು ನೀವು ನೋಡ್ತಾ ಇದ್ರಿ, ಹೇಗೆ ಅದನ್ನು ತೊಗೊಂಡ್ರಿ? ಏನಿಲ್ಲ, ಐ ಥಿಂಕ್ ಅ ಸಿಂಪಲ್, ಹೌ ಕ್ಯಾನ್ ಐ ಕಾಂಟ್ರಿಬ್ಯೂಟ್ ಟು ಮೇಕ್ ಶ್ಯೂರ್ ಥಿಂಗ್ಸ್ ಬಿಕಮ್ ಈಸಿ ಫಾರ್ ಮೈ ಫ್ಯಾಮಿಲಿ ಇಸ್ ದಿ ಓನ್ಲಿ ಕ್ವೆಶನ್. ನಾನು ನನ್ನ ಕೈಯಾರೆ ನಾನು ಏನು ಮಾಡ್ಬೋದು ಸೊ ದಟ್ ಈ ಟೆನ್ಷನ್ ಟೈಮು ರಿಲೀಸ್ ಆಗ್ಬೋದು ನನ್ನ ಫ್ಯಾಮಿಲಿಗೆ, ಸೊ ದಟ್ ಆ ಟೆನ್ಷನ್ ಫೇಸ್ ಕಮ್ಸ್ ಡೌನ್. ನಮಗೇಂತಕ್ಕೆ ಇಷ್ಟೊಂದು ತೊಂದರೆ ಆಗ್ತಿದೆ, ಕ್ವೆಶನ್ ಮಾರ್ಕ್ಸ್ ಅಲ್ವಾ, ಯು ಆರ್ ಸ್ಟಿಲ್ ಚಿಲ್ಡ್ರನ್, ಯು ಡೋಂಟ್ ನೋ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ನನಗೆ ಆ ಪರಿಸ್ಥಿತಿ ಇರಲಿಲ್ಲ. ನನ್ನ ತಂದೆ ನನಗೆ ಚಿಕ್ಕ ವಯಸ್ಸಿಂದನೇ, ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಿಂದನೇ ಅವ್ರು ಏನೇ ಬಿಸ್ನೆಸ್ ಮಾಡೋದಾಗಿರ್ಬೋದು, ಏನೇ ಒಂದು ಹೊಸ ಪ್ರಾಜೆಕ್ಟ್ ಮಾಡೋದಾಗಿರ್ಬೋದು ನನ್ನ ಕರ್ಕೊಂಡು ಹೋಗೋರು. ಸೊ ನಾನೊಂಥರ ಬೇಸಿಕ್ ಸ್ಮಾಲ್ ಇಂಟರ್ನ್ಶಿಪ್ನ ನಾನು ಇಂಜಿನಿಯರಿಂಗ್ ಮುಗಿದ ತಕ್ಷಣವೇ ಏನೇ ಒಂದು ನಾರ್ಮಲ್ ಒಂದು ಮಾಲ್ ತೊಗೊಳೋದಾಗಿರ್ಬೋದು, ಒಂದು ಇದು ಮಾಡಿದಾಗಿರ್ಬೋದು, ಎಲ್ಲ ಕಡೆ ಕರ್ಕೊಂಡು ಹೋಗಿದ್ರು. ಸೊ ನಂಗೆ ಬೇಸಿಕ್ ನಾಲೆಜ್ ಆಫ್ ಬಿಸ್ನೆಸ್ ಎಕ್ಸ್ಪೋಜರ್ ಇತ್ತು. ಸೊ ನನಗೇನು ಇಟ್ ಡಿಂಟ್ ಕಮ್ ಎಸ್ ಅ ಶಾಕ್ ಟು ಮೀ ಅಂತ ನಾನು ಹೇಳಲ್ಲ, ಬಟ್ ಐ ನ್ಯೂ ಥಿಂಗ್ಸ್. ಬಟ್ ಹಾಗೆ ಎಜುಕೇಷನ್ ಐ ಗಾಟ್ ಇನ್ ಒನ್ ರ್ಯಾಂಡಮ್ ಡೇ. ನಮ್ಮಪ್ಪ ಟೈಮುಗಳಿಗೆ ಎಲ್ಲ ನೋಡ್ಬಿಟ್ಟು, ಇವತ್ತು ಸರಿ ನಡಿ ಕರ್ಕೊ ಅಂದ್ಬಿಡು, ಒಂದು ಕೋಟ್ ತಂದು ಕೊಟ್ಟರು, ಕೋಟ್ ಹಾಕ್ಕೊಂಡೆ ನಡಿ ಅಂತ ಕರ್ಕೊಂಡು ಹೋದ್ರು. 3 ಸ್ಕೂಲ್ಗೂ ಸುಮ್ಮನೆ ಇಂಟ್ರಡ್ಯೂಸ್ ಮಾಡಿಕೊಟ್ರು ಟ್ರಸ್ಟಿ ಸೆಕ್ರೆಟ್ರಿನ, ನಾಳೆಯಿಂದ ಅವಳು ಬರ್ತಾಳೆ ಅಂತಂದರು ಅಷ್ಟೇ. ನನಗೆ ಗಂಧ ಗೊತ್ತಿರಲಿಲ್ಲ, ಅದ್ರ ಸ್ಮೆಲ್ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಓಕೆ ಎಜುಕೇಷನ್ ಅಂತ ಹೋದೆ. ಬಟ್ ವೆನ್ ಐ ವಾಕ್ಡ್ ಇನ್ ಫಸ್ಟ್ಲಿ 22 ವರ್ಷದ ಹುಡುಗಿ, 23 ವರ್ಷದ ಹುಡುಗಿ, 22 ಇಯರ್ಸ್ ನಾನು ಎಂಟರ್ ಆದಾಗ, 22 ಇಯರ್ಸ್ 21 ಇಯರ್ ಓಲ್ಡ್ ಹುಡುಗಿ ಬರ್ತಾ ಇದ್ದಾಳೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ, ಫಸ್ಟ್ ಆಫ್ ಆಲ್ ಅವಾಗ ತಾನೇ 18 ಇಯರ್ಸಲ್ಲಿ ನೀನು ಸ್ಕೂಲಿಂದ ಗ್ರ್ಯಾಜುಯೇಟ್ ಆಗಿರ್ತೀಯ. ನನಗೂ ಅವ್ರಿಗೂ 2 ವರ್ಷ ಡಿಫ್ರೆನ್ಸು, 3 ವರ್ಷ ಡಿಫ್ರೆನ್ಸ್. ಇವಳೇನು ನಮಗೆ ಹೇಳ್ಕೊಡ್ತಾಳೆ ಅನ್ನೋ ಒಂದು ಥಾಟ್ ಅವರಲ್ಲೂ. ಆ್ಯಂಡ್ ನನ್ನ ಪ್ರಿನ್ಸಿಪಲ್ಸ್, ಒನ್ ಆಫ್ ದ ಫಸ್ಟ್ ಕ್ವೆಶನ್ಸ್ ನಮ್ಮ ಅಪ್ಪ ಹೇಳಿದ್ದು ಏನಂತಂದರೆ, ಅವ್ರಿಗೆ ನಿನ್ನ ವಯಸ್ಸೆಷ್ಟೋ ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನೀ ಪ್ರಿನ್ಸಿಪಲ್, ನೀನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಹಿಂಗೆ ಹೇಳ್ಬಿಟ್ಟು ಹೋಗಿ ಕೂರಿಸ್ತಾರೆ, ಅದು ಅವ್ರು ನನಗೆ ರಿಪೋರ್ಟ್ ಮಾಡಬೇಕು ಅಂತ. ಈ ಮಿಡಲ್ ಆಫ್ ಆಲ್ ದಿಸ್ ಅಲ್ಲಿ ನನಗೆ ಧೈರ್ಯ ತುಂಬಿದವ್ರು ಅಂತಂದರೆ ನಾನು ನೆನೆಸ್ಕೋಬೇಕು ಡಾಕ್ಟರ್ ಬಿಂದು ಹರಿ ಮ್ಯಾಮು, ದ ಡೈರೆಕ್ಟರ್ ಆಫ್ NPS ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಒಂದು ದಿವಸ ಕರೆದ್ಬಿಟ್ಟು ಅವ್ರು ಹೇಳಿದ್ರು, ಮ್ಯಾಮ್ ಏನು ಮಾಡ್ಬೇಕು ಮ್ಯಾಮ್ ಅಂತ ಹೇಳಿದಾಗ, ಒಂದು ದಿವಸ ಕರೆದ್ಬಿಟ್ಟು ಅವ್ರು ಹೇಳಿದ್ರು ನನಗೆ, ಸೇಯಿಂಗ್ ದಟ್, ನೋಡು ಐಶ್ವರ್ಯ, ನನ್ನೂ ಹಿಂಗೆ ಕೂರಿಸಿದಾಗ ಒಂದು ದಿವಸ ನಿನ್ನಷ್ಟು ಚಿಕ್ಕವಳಾಗಿಲ್ಲದೆ ಇರ್ಬೋದು, ನಾನು ಓದಬೇಕಾದ್ರೆ ನಾನು ಟೀಚರ್ ಆಗಿ, ನಾನು ಪ್ರಿನ್ಸಿಪಲ್ ಆಗಿ, ಆಮೇಲೆ ನಾನು ಡೈರೆಕ್ಟರ್ಶಿಪ್ ತೊಗೊಂಡೆ, ಇಷ್ಟು ವರ್ಷ ವೇಸ್ಟ್ ಮಾಡಿದೆ, ನೀನು ಆ ತಪ್ಪು ಮಾಡಬೇಡ, ನೀನೇನು ಆ ಸ್ಟೆಪ್ಸ್ನ ಮಾಡೋ ನೆಸೆಸಿಟಿ ಇಲ್ಲ. ಎವ್ರಿ ಡೇ ಇಸ್ ಅ ನ್ಯೂ ಡೇ ಫಾರ್ ಯು, ಎವ್ರಿ ಡೇ ಇಸ್ ಅ ನ್ಯೂ ಲರ್ನಿಂಗ್.
ಇವತ್ತಿಂದ 365 ಡೇಸ್ನ 365 ಡೇಸ್ ಆಫ್ ಎಕ್ಸ್ಪೀರಿಯನ್ಸ್ ಥರ ನೋಡು, ಅರ್ಥ ಮಾಡ್ಕೊ, ಟೇಕ್ ಓನರ್ಶಿಪ್ ಅಂತ ಹೇಳ್ಕೊಟ್ರು. ಅದೇ ನನಗೆ ವೇದವಾಕ್ಯ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿಂದನೂ 6ನೇ ಕ್ಲಾಸಿಂದನೂ ಬಿಂದು ಹರಿ ಮ್ಯಾಮ್ ಹೋಗಿ ಸ್ಟೇಜ್ ಮೇಲೆ ಮಾತಾಡಿದ್ರೆ ಏನೋ ಒಂದು ಹೀರೋಯಿನ್ ಬಂದು ಮಾತಾಡೋ ಥರ ನನಗೆ. ಯಾಕಂದರೆ ಏನೋ ನಿನ್ನ ಸ್ಕೂಲ್ ಪ್ರಿನ್ಸಿಪಲ್ಸ್ ಹೆಂಗೆ ಮಾತಾಡ್ತಾರಲ್ಲ ಆ ಥರ ಫೀಲ್. ಸೊ ನಂಗೆ ಅವರೇ ನಿನಗೆ ಹೇಳ್ತಾ ಇದ್ದಾರೆ ನೀನು ಕೇಳಿ ಡೂ ಇಟ್ ಅಂತಂದರೆ ನನಗೆ ಏನೋ ದೇವರೇ ಬಂದು ಪ್ರತ್ಯಕ್ಷ ಮಾಡಿ ನಿನಗೆ ಮಾಡ್ಬೋದು ಐಶ್ವರ್ಯ ಅಂತ ಹೇಳಿದ ಥರ ನನಗೆ. ಆ್ಯಂಡ್ ಇಟ್ ವಾಸ್ ನಾಟ್ ಮೈ ಫಾದರ್, ಇಟ್ ವಾಸ್ ನಾಟ್ ಮೈ ಮದರ್, ಇಟ್ ವಾಸ್ ಎನ್ ಎಕ್ಸ್ಟರ್ನಲ್ ಪರ್ಸನ್ ಟೆಲಿಂಗ್ ಮೀ ವಿಚ್ ಗಾಟ್ ಇನ್ ಅ ನಾಟ್ ಆಫ್ ಕಾನ್. ನಾನು ಯಾವಾಗಲೂ ಹೇಳ್ತೀನಿ ನಿನಗೆ ಆತ್ಮವಿಶ್ವಾಸ ಬೇಕು ಅಂತಂದರೆ ನಿನಗೆ ನೀನು ಕೊಡ್ಕೊಳ್ಳೋದು ಬೇರೆ, ಬಟ್ ಬೇರೆಯವ್ರು ನೀನು ಕೊಟ್ಟರೆ ನಿನಗೆ ಸಿಗೋದು ಬೇರೆ. ಸೊ ಹಾಗೆ ಶಿ ಗೇವ್ ಮೀ ದಟ್ ವ್ಯಾಲಿಡೇಷನ್. ಐ ವೆಂಟ್ ಇನ್ ಆಸ್ ಏನೋ ಒಂದು ಎಲ್ಲ ಕಾನ್ಫಿಡೆನ್ಸ್ ಇರೋ ಥರ ಹೋದೆ ಸ್ಕೂಲ್ಸ್ಗೆ. ಅವತ್ತಿನ ದಿವಸ ನಾನು ದೊಡ್ಡೋಳ ಥರ ಕಾಣೋಕ್ಕೆ ನಮ್ಮ ಅಮ್ಮನ ದುಪ್ಪಟ್ಟಾಸ್ನ ಕುರ್ತಾಸ್ನ ಹಾಕೊಂಡು ಹೋಗ್ತಿದ್ದೆ. ಲೂಸ್ ಆದರೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡೋಳ ಥರ ಕಾಣಲಿ ನಾನು ಅಂತ. ನಾನೇನು ಯಂಗಾಗಿ ಏನು ಡ್ರೆಸ್ ಮಾಡ್ತಿರ್ಲಿಲ್ಲ. ಹೋದೆ, ಅದು ನಮ್ಮಪ್ಪ ರೂಲ್ಸ್ ಬೇರೆ ಹಾಕಿದ್ರು, ದುಪ್ಪಟ್ಟ ಹಾಕ್ಕೊಂಡೇ ಹೋಗಬೇಕು, ನೀನು ಹಂಗೆ ಹೋಗಂಗಿಲ್ಲ ಹಿಂಗೆ ಹೋಗಂಗಿಲ್ಲ ಅಂತ ಬೇರೆ ರೂಲ್ಸ್ ಮಾಡಿದ್ರು. ಹಾಗೆ ಹೋದೆ, ಬಟ್ ಇಟ್ ವಾಸ್ ನಾಟ್ ಈಸಿ. ಆಮೇಲೆ ಇನ್ನೊಂದು ಹೇಳಿದ್ರು ನಮ್ಮಪ್ಪ, ರೆಸ್ಪೆಕ್ಟ್ ನೀಡ್ಸ್ ಟು ಬಿ ಅರ್ನ್ಡ್, ನಾಟ್ ಡಿಮಾಂಡೆಡ್, ನೆನ್ಪಿಡ್ಕೋ ಅಂತ ಬೇರೆ ಹೇಳಿದ್ರು. ಸೊ ಐ ವಾಸ್ ಟ್ರೈಂಗ್ ಟು ಅರ್ನ್ ಮೈ ರೆಸ್ಪೆಕ್ಟ್ ಓವರ್ ದ ಡೇಸ್. It was difficult, but every day was a learning point for me. ಆಯ್ತಾ, ಎವ್ರಿ ಡೇ ವಾಸ್ ಅ ಲರ್ನಿಂಗ್ ಪಾಯಿಂಟ್ ಫಾರ್ ಮಿ. ಈ ಮಿಡಲ್ ಆಫ್ ಆಲ್ ದಿಸ್ ನಾನು ISB ಸೇರ್ಕೊಳ್ಳೋಣ, ಇಂಡಿಯನ್ ಸ್ಕೂಲ್ ಆಫ್ ಬಿಸ್ನೆಸ್ ಹೈದ್ರಾಬಾದ್ಗೆ ಅಂತ ಅಪ್ಲೈ ಮಾಡಿದೆ. ಒಂದು 6 months ಸ್ಕೂಲ್ ಮುಗಿಸ್ದೆ. ಎವ್ರಿ ಡೇ ಏನೋ ಒಂದು ಟೆಟ್ ಟಾಕ್ ನೋಡ್ತಿದ್ದೆ, ಅದು ನೋಡ್ತಿದ್ದೆ, ಅದನ್ನು ಬಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಿದ್ದೆ. ದರ್ ವಾಸ್ ಅ ಲಾಟ್ ಆಫ್ ಹ್ಯೂಮಿಲಿಯೇಷನ್ ಆಲ್ಸೋ ಇನ್ ದ ಪ್ರಾಸೆಸ್. ಟೀಚರ್ಸ್ ಎಲ್ಲ ನೋಡಿ ನಗೋಡು, ಇದೇನು ಈ ಚಿಕ್ಕ ಹುಡುಗಿ ಬಂದು ನಮ್ಗೇನು ಹೇಳ್ಕೊಡ್ತಾರೆ. ನೀನು ಏನೇ ಯಾರೇ ಚೇರ್ಮನ್ ಮಗಳಾಗಿರ್ಬೋದು, ದಟ್ಸ್ ದ ಫಸ್ಟ್ ಇಂಪ್ರೆಷನ್ ಅಲ್ವಾ. ಸೊ ಹೌ ಡು ಯು ಪ್ರೂವ್ ಯುವರ್ ಸೆಲ್ಫ್? ಯು ನೀಡ್ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್. ಸೊ ಐ ಸೆಡ್ ಓಕೆ, ನಾನೊಂದು ಕೋರ್ಸ್ ಮಾಡ್ತೀನಿ, ಅಟ್ಲೀಸ್ಟ್ ISBಲಿ ಒಂದು ಪ್ರೋಗ್ರಾಮ್ ಹುಡುಕ್ತೆ, ಅದನ್ನು ಸೇರ್ಕೊತೀನಿ 2 ವರ್ಷ ಅಂತ ಹಿಂಸೆ ಕೊಟ್ಟೆ. ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಗರ್ಲ್ಸ್ ಟು ಗೆಟ್ ಇನ್. ನಮ್ಮಪ್ಪ ಹೇಳಿದ್ರು ಇಲ್ಲ ನಾನು ಎಲ್ಲೂ ಸೇರಿಸಲ್ಲ ಅಂತ. ಅದಕ್ಕೂ ಕಲ್ಲು ಹಾಕಿದ್ರು, ಕಟ್ ಮಾಡಿ ಪೇಪರ್ ಹಾಕ್ಬಿಟ್ಟು ಬಿಸಾಕಿದ್ರು. ಓಕೆ ಆಯಿತು, ಮುಗೀತು ಅದ್ರ ಕತೆ ಅಂತ ಅಂದ್ಬಿಟ್ಬಿಟ್ಟೆ. Wake up to fresh ideas. Repose. ಆಮೇಲೆ ನಾಟಿಂಗ್ಹ್ಯಾಮ್ ಕೋರ್ಸ್ಗೆ ಸೇರ್ಕೊಂಡೆ. ನಾಟಿಂಗ್ಹ್ಯಾಮ್ ಕೋರ್ಸ್ಗೆ ಸೇರ್ಕೊಂಡೆ, ವೇರ್ ಐ ಡಿಡ್ ಮೈ ಏನು MBA. ಪೋಸ್ಟ್ ಗ್ರಾಜುಯೇಷನ್ ಇನ್ ಎಜುಕೇಷನ್. ನೋ ಐ ವುಡಂಟ್. ನಾನು ಅದನ್ನು ಪೋಸ್ಟ್ ಗ್ರಾಜುಯೇಷನ್ ಇನ್ ಎಜುಕೇಷನ್, ಅದು 1 year ಕೋರ್ಸ್. ಅದು ಎಂತಕ್ಕೆ ಆಕ್ಸೆಪ್ಟ್ ಮಾಡ್ಕೊಂಡು ಹೋದ್ರೆ ಮನೇಲೇ ಕೂತ್ಕೊಂಡು ಓದೋದು, ಎಲ್ಲೂ ಹೋಗೋದಂಗಿಲ್ಲ, ಮನೇಲೇ ಕೂತ್ಕೊಂಡು ಓದಬೇಕು. ಫೈನಲ್ ಥೀಸಿಸ್ಗೆ ಮಾತ್ರ ನೀನು ನಾಟಿಂಗ್ಹ್ಯಾಮ್ಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೋದು. ವೈ ದಟ್ಸ್ ದ ಕೋರ್ಸ್. ಅಂದ್ರೆ ಇದು ನಮ್ಮ ಮನೇಲಿ ಹಂಗೆಲ್ಲ ಈಚೆ ಎಲ್ಲ ಕಳ್ಸೋ ರೂಲೇ ಇಲ್ಲ. ಏನೇ ಇದ್ರು ಬೆಂಗಳೂರಲ್ಲಿ ಓದಮ್ಮ, ಬೆಂಗಳೂರಿಗಿಂತ ಬೇಕಾ, ವಿಶ್ವನೇ ಬೆಂಗಳೂರು ನೋಡ್ತಾ ಇದೆ ಅಂತ ನಮ್ಮ ಚಿಕ್ಕ ವಯಸ್ಸಿಂದನೂ ಹೇಳ್ಕೊಂಬಂದ್ರು. ಸೊ ನನ್ನೂ ಕಳಿಸಿಲ್ಲ, ನನ್ನ ತಂಗಿನೂ ಕಳಿಸಿಲ್ಲ, ನನ್ನ ತಮ್ಮನೂ ಕಳಿಸಿಲ್ಲ ಓದಕ್ಕೆ. ಆ್ಯಂಡ್ ನಮ್ಮ ಮನೇಲಿ ಇನ್ನೊಂದು ಏನು ಅಂದರೆ, ಹುಡುಗಿ ಅಂತಲ್ಲ, 3 ಜನಕ್ಕೂ ಒಂದೇ ರೂಲ್. ನನ್ನ ತಮ್ಮಂಗೆ ಅದೇ ಹೇಳಿದ್ದು, ಅವ್ನು ಹೋಗಬೇಕು ಅಂತ ಹಠ ಮಾಡಬೇಕಾದ್ರೆ, ನಾವು ಇಬ್ಬರು ಹೆಣ್ಮಕ್ಳನ್ನೂ ಕಳಿಸಿಲ್ಲ, ನಿನ್ನೂ ಕಳಿಸಲ್ಲಪ್ಪ, ಮನೇಲಿ ಕೂತ್ಕೊಂಡು ಓದು, ಬೇಕಾದ್ರೆ ಏನು ಬೇಕು ಬೆಂಗಳೂರಲ್ಲಿ ಓದು ಓಹೋ ಅಂತ ಹೇಳಿದ್ರು. ಸೊ ಐ ಫಿನಿಶ್ಡ್ ಮೈ ನಾಟಿಂಗ್ಹ್ಯಾಮ್. ಓದಿದೆ, ಕಷ್ಟಪಟ್ಟು ಓದಿದೆ, ಬಟ್ ಇಟ್ ಗೇವ್ ಮಿ ಅ ಲಾಟ್ ಆಫ್ ಪರ್ಸ್ಪೆಕ್ಟಿವ್. ನನಗೆ ಎಜುಕೇಷನ್ ಬಗ್ಗೆ, ಗ್ಲೋಬಲ್ ಪರ್ಸ್ಪೆಕ್ಟಿವ್ ಆಫ್ ಎಜುಕೇಷನ್ ಎಲ್ಲ ಅರ್ಥ ಆಯಿತು. ಇಟ್ ಗೇವ್ ಮಿ ಅ ಲಾಟ್ ಆಫ್ ಕಂಟೆಂಟ್ ಟು ಟಾಕ್ ಟು ಮೈ ಟೀಚರ್ಸ್ ಆಲ್ಸೋ. ಅವಾಗ ರೆಸ್ಪೆಕ್ಟ್ ಸ್ಟಾರ್ಟ್ ಆಯಿತು ಬಿಲ್ಡ್ ಆಗೋಕ್ಕೆ. ನಾಲೆಜ್ ಇಸ್ a way to gain respect. ಸೊ ಇಟ್ ಆಲ್ ಸ್ಟಾರ್ಟೆಡ್ ದೇರ್. ಬಟ್ ಅದು ನಾನು ಕಂಪ್ಲೀಟ್ ಮಾಡಲಿಲ್ಲ ರಶ್ಮಿ. ಫೈನಲ್ ಥೀಸಿಸ್ ಬರಿಬೇಕಿತ್ತು. ದಟ್ ವಾಸ್ ವೆನ್ ಐ ಗಾಟ್ ಮೈ ED ಇಂಟ್ರಾಗೇಷನ್ ನೋಟಿಸ್. ಸೊ ದ ಡೇಟ್ ಆಫ್ ಮೈ ED notice as well as the date of my Nottingham thesis final submission was the same. Both didn't try. I mean, here though I didn't even try attempting to change. Alli I couldn't shift it. So I call myself a dropout in masters. ಸರ್ವೈವರ್ ಫೈಟರ್ ಏನೇನಪ್ಪ ಅಂದರೆ ಇಲ್ಲಿವರೆಗೆ ನೋಡ್ತಾ ಇದ್ರೇನೆ ಇಟ್ ಫೀಲ್ಸ್ ಲೈಕ್ ಆಚೆಯಿಂದ ನೋಡೋಕ್ಕೆ ಲೈಕ್ ಐ ಸ್ಟಾರ್ಟೆಡ್ ಮೈ ಕಾನ್ವರ್ಸೇಷನ್ ಐಶ್ವರ್ಯ TKS, ಬಟ್ ಅದು ಬರೀ ಐಶ್ವರ್ಯನ ನೋಡಿದ್ರೆ ಕೀಪಿಂಗ್ ದಟ್ ಅಸೈಡ್ ಯು ಹ್ಯಾಡ್ ಅ ಜರ್ನಿ. ನಿಮ್ಮದೇ ಆದಂಥ ಒಂದು ಸ್ಟ್ರಗಲ್ಲು, ಕಲಿಕೆಗಳು, ಕೆಲವುದೆಲ್ಲ ನಮ್ಮ ಕನ್ನಡದಲ್ಲಿ ಒಂದು ಮಾತಿದೆ, ವಯಸ್ಸಿಲ್ಲದ ವಯಸ್ಸಿಗೆ ಕೆಲವುದು ಅಂತ. ಐ ಮೀನ್ ಐ ಆನೆಸ್ಟ್ಲಿ ಕ್ಯಾನ್ ಕನೆಕ್ಟ್ ವಿತ್ ಯುವರ್ ಜರ್ನಿ ಆ್ಯಂಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. Yeah. ಬಿಕಾಸ್ ಕೆಲವು
ಬಟ್ ಚಿಕ್ಕ ಐ ಡೋಂಟ್ ಏಜಲ್ಲಿ ರಿಗ್ರೆಟ್ ಇಟ್. ನಾನು No, it's not to ಟೆಲಿಂಗ್ ಯು ಐ regret. It's ಡೋಂಟ್ always to ಒನ್ celebrate. ಪಾಯಿಂಟ್ ನನಗೆ ನಾನು ಯಾವತ್ತೂ ಅನಿಸಿಲ್ಲ ನಂಗೆ ಅವತ್ತು ಬೇಜಾರಾಯಿತು. ಅವತ್ತು ನನಗೆ ತುಂಬ ಬೇಜಾರಾಯಿತು ಸೇಂಗರ್. ಅಯ್ಯೋ ಇಷ್ಟು 1 ವರ್ಷ ಕಷ್ಟಪಟ್ಟು ಹೋದ್ನಲ್ಲ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ದೆ, ರಾತ್ರಿ ಬಂದು ಮಧ್ಯರಾತ್ರಿ ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾಟಿಂಗ್ಹ್ಯಾಮ್ UK ಟೈಮಿಂಗ್ಸಲ್ಲಿ ಕುತ್ಕೊಂಡು ಓದಬೇಕಿತ್ತು. ನೀವು ನನ್ನ ಸೆಕ್ರೆಟರಿ ನನ್ನ ಆಫೀಸ್ ಅಲ್ಲಿ ಹೇಳ್ಕೊಡ್ಲೇಬೇಕಿತ್ತು ಪಾಠ ಆ ನಾಟಿಂಗ್ಹ್ಯಾಮ್ ಕೋರ್ಸಲ್ಲಿ. ಸೊ ನಾನು NHPPS ಅಲ್ಲಿ ಹೋಗ್ಬಿಟ್ಟು ಪಾಠನೂ ಹೇಳ್ಕೊಟ್ಟಿದ್ದೀನಿ ಒಂದು 6 ತಿಂಗಳು ಮ್ಯಾಥ್ಸ್ ಮಕ್ಕಳ ಸಬ್ಜೆಕ್ಟ್ಗೆ, ಬಿಕಾಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ಮೈ ಸ್ಟಡಿಯಿಂಗ್ ಸೀರೀಸ್ ಮೆಟೀರಿಯಲ್. ಸೊ ಅದು ಮಾಡಾದ್ಮೇಲೂ ನಾನು ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಸೊ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ, ನನಗೆ ಸರ್ಟಿಫಿಕೇಟು ಸಿಗಲಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಹ್ಯಾಪನ್ ಟು ಮೀ. ಏನಂತಕ್ಕೆ ನಾನು ಹ್ಯಾಪಿ ಅಂತ ಹೇಳ್ತೀನಿ ಅಂತಂದರೆ, ಇಟ್ ವಾಸ್ ದ ಬಿಗ್ಗೆಸ್ಟ್ ಲರ್ನಿಂಗ್ ಆಫ್ ಮೈ ಲೈಫ್ ರಶ್ಮಿ. ಏನು ನಾನು ಕಲಿತೆ ಅಂತಂದರೆ, ನಾನು ಇವತ್ತು ಎಜುಕೇಷನ್ ಫೀಲ್ಡಲ್ಲಿ ಕೂತಿದ್ದೀನಿ ನಿಮ್ಮ ಮುಂದೆ. ಇವತ್ತು ನಾನು ಎಜುಕೇಷನಲ್ಲಿ ನಾನು ಏನು ಮಕ್ಳಿಗೆ ಪಾಠ ಹೇಳ್ಕೊಡ್ಬೇಕು, ಏನು ಟೀಚರ್ಸಿಗೆ ಪಾಠ ಹೇಳ್ಕೊಡ್ಬೇಕು ಅಂತ ನೀನು ನಾನು ಕೇಳಿದ್ರೆ, ವಾಟ್ ಈಸ್ ಎನ್ ಎಜುಕೇಟರ್ ಅಂತಂದರೆ, ಎಜುಕೇಷನ್ ಇಸ್ ನಾಟ್ ವಾಟ್ ಯು ಸ್ಟಡಿ ಫಾರ್ ಡಿಗ್ರೀಸ್ ಆರ್ ಸರ್ಟಿಫಿಕೇಟ್ಸ್. ಇಟ್ಸ್ ಹೌ ಯು ಅಪ್ಲೈ ದ ನಾಲೆಜ್ ದಟ್ ಯು ಹ್ಯಾವ್ ಇನ್ ಟು ವಿಸ್ಡಮ್ ಆ್ಯಂಡ್ ಶೋಕೇಸ್ ಇಟ್ ಟು ದ ಔಟ್ಸೈಡ್ ವರ್ಲ್ಡ್ ಅಲ್ವಾ. ಕರೆಕ್ಟ್. ನಿನ್ನ ಹತ್ರ ಇರೋ ಬುದ್ಧಿನ ಹೆಂಗೆ ಉಪಯೋಗಿಸ್ಕೊಂತೀಯ ನಿಂಗೆ ಸಿಕ್ಕಿರೋ ಚಾಲೆಂಜಸ್ಸು ಸಿಚುವೇಶನ್ಸಲ್ಲಿ, ಅವಾಗ ತಾನೇ ನೀನು ಬುದ್ಧಿವಂತ. ನಿನಗೆ ಎಲ್ಲ ನಾಲೆಡ್ಜು ಇದೆ, ಯು ಕ್ಯಾನ್ ಡೂ ದ ಬೆಸ್ಟ್ ಥಿಂಗ್ಸ್, ಬಟ್ ನಿಂಗೆ ಬಂದಿರೋ ಸಿಚುವೇಶನ್ ಮುಂದೆ ನೀನು ಪ್ಯಾನಿಕ್ ಆಗೋಗ್ತೀಯಾ, ನೀನು ಅದನ್ನು ಯೂಸ್ Application ಮಾಡ್ಕೊಳಕ್ಕೆ ಬಂದಲ್ಲ. ಆಗಲಿಲ್ಲ ಅಂತಂದರೆ ವಾಟ್ ಈಸ್ ಎಜುಕೇಷನ್? ಆ್ಯಂಡ್ ನಂಗೆ ಒಂದೊಂದ್ಸತಿ ಬೇಜಾರಾಗತ್ತೆ. ನಾವು ಒಂದೊಂದ್ಸತಿ ಸ್ಟೇಟ್ಮೆಂಟ್ಸ್ ಹೇಳ್ತೀವಲ್ಲ, ಬಿಡು ನಾನು ಸ್ಕೂಲಲ್ಲಿ ಏನೂ ಕಲೀಲಿಲ್ಲ ಅಂತ ನಾವು ಎಷ್ಟೊಂದು ಜನ ಹೇಳ್ತೀವಿ. ಅದು ನಮ್ಗೆ ಬೇಜಾರಾಗಲ್ವಾ? 15 ವರ್ಷ ನಾವು ಸ್ಕೂಲಲ್ಲಿ ಓದಿರ್ತೀವಿ, PG ಇಂದನೂ 12ನೇ ಕ್ಲಾಸ್ ಮುಗಿಯೋವರೆಗೂ ಏನೂ ಓದಿಲ್ಲ ಅಂದರೆ ಏನರ್ಥ? ನಾವು ಚೇಂಜ್ ಮಾಡ್ಕೋಬಾರ್ದಾ ನಮ್ಮ ಸ್ಕೂಲ್ ಸಿಸ್ಟಮ್ಸ್ನ? ನಮ್ಮ ಮಕ್ಕಳು ಹೇಳಬೇಕಲ್ವಾ, ನಾವು ಸ್ಕೂಲಲ್ಲಿ ಓದಿರೋದೇ ನಮ್ಮ ಮೇನ್ ಸ್ಟ್ರೆಂತ್ ಅಂತ, ಫೌಂಡೇಶನ್ ಅಂತ ಹೇಳಬೇಕಲ್ವಾ. ಆ್ಯಸ್ ಎನ್ ಎಜುಕೇಷನಲಿಸ್ಟ್, ವಾಟ್ ಐ ಡೂ ಇಸ್ ಟು ಮ್ಯಾನೇಜ್ ವೇರಿಯಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಹೌ ಐ ಡೂ ಇಟ್ ಅಂತಂದರೆ, ನಾನೊಂದು ವಿಷನ್ ಹಾಕ್ತೀನಿ. ನಾನು ಫಸ್ಟು ನನ್ನ ಎಲ್ಲ ಎಜುಕೇಟರ್ಸ್ಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಚೈಲ್ಡ್ ಸೆಂಟ್ರಿಕ್ ಎಜುಕೇಷನ್ ಸಿಸ್ಟಮ್ನ ಬಿಟ್ಬಿಡಿ. ಬರೀ ಒಂದು ಮಗುಗೋಸ್ಕರ ನಾವು ಎಜುಕೇಷನ್ ಸಿಸ್ಟಮ್ನ ಮಾಡೋದು ಇಸ್ ಅನ್ ಓಲ್ಡ್ ಪ್ರಾಕ್ಟೀಸ್. ಮುಂಚೆ ಹಳೆ ಕಾಲದಲ್ಲಿ ಸ್ಕೂಲ್ಸ್ ಏನಕ್ಕೆ ಮಾಡ್ತಿದ್ವಿ ಅಂದರೆ, ವರ್ಕರ್ನ ಕ್ರಿಯೇಟ್ ಮಾಡಬೇಕಿತ್ತು ಇಂಡಿಯಾಲಿ. ಜನ ಇದ್ದರು, ವರ್ಕ್ ಫೋರ್ಸ್ ಬೇಕಿತ್ತು, ವರ್ಕರ್ಸ್ ಕ್ರಿಯೇಟ್ ಮಾಡಬೇಕಿತ್ತು. ಟುಡೇ ವಿ ಟು ಕ್ರಿಯೇಟ್ ಥಿಂಕರ್ಸ್. ವಿ ನೀಡ್ ಥಿಂಕರ್ಸ್, ವಿ ನೀಡ್ ಕ್ರಿಯೇಟರ್ಸ್. ಸೊ ಅದಕ್ಕೆ ವಿ ನೀಡ್ ಅ ಲರ್ನರ್ ಸೆಂಟ್ರಿಕ್ ಎಜುಕೇಷನ್ ಸಿಸ್ಟಮ್. ಇವತ್ತು ನಾನು ಮಗು ಬರ್ತಿರೋಳು ಲರ್ನರೇ ಸ್ಕೂಲ್ಗೆ, ಟೀಚರ್ ಪಾಠ ಹೇಳ್ಕೊಡ್ತಿರೋರು ಲರ್ನರೇ. ಯಾಕೆಂದರೆ ಇವತ್ತು ChatGPT ಬಂದಿದೆ ಅಲ್ವಾ ರಶ್ಮಿ? ಯಾರು ಗೊತ್ತಿದ್ದು ChatGPT 3 ದಿವಸದ ಹಿಂದೆ? ಬಟ್ ನಮ್ಮ ಟೀಚರ್ಗಳು ಮಾತ್ರ ಆ ChatGPTನ ಒಂದು 5 ದಿವಸದ ಮುಂಚೆನೇ ಕಲ್ತ್ಕೊಂಡು ಮಕ್ಳಿಗೂ ಹೇಳ್ಕೊಡ್ಬೇಕು. ಇದ್ಯಾವ ನ್ಯಾಯ? ಅಲ್ವಾ? ಬಟ್ ಅವ್ರೇನಲ್ಲಿ ದೇ ನಾಟ್ ಕ್ರಿಯೇಟರ್ಸ್, ದೆನ್ ದೇ ಆರ್ ಜಸ್ಟ್ ವೆಸಲ್ ಟು ಟ್ರಾನ್ಸ್ಫರ್ ನಾಲೆಜ್ ಅಷ್ಟೇ. ದಟ್ಟು ಏನು ಆ ನಾಲೆಜ್ ಅಂತ ನಾವು ಒಪ್ಕೊಂಡಿರ್ತೀವಿ ಆ ಕಾಲಘಟ್ಟಕ್ಕೆ. ನಮ್ಮ ಸಿಲೆಬಸ್ ಇವಾಗ ABCD ಇಷ್ಟೇ ನನ್ನ ಲೈಫು ಅಂತ. ಅದನ್ನು ಚೇಂಜ್ ಮಾಡ್ತಾ ಇರೋದೇ ಸದ್ಯದ ಒಂದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಸಿಸ್ಟಮ್ ಆಗಿರ್ಬೋದು. ಐ ಥಿಂಕ್ ದೇರ್ ಇಸ್ ಆಲ್ಸೋ ಒನ್ ಮೋರ್ ಸಿಸ್ಟಮ್ ಈ ವ್ಯಾಲಿ ಇದರಲ್ಲೆಲ್ಲ ವ್ಯಾಲ್ಯೂ ಎಜುಕೇಷನ್. ಸೊ ನಾನು ನನ್ನ ಎಜುಕೇಷನ್ ಸಿಸ್ಟಮಲ್ಲಿ ನಾನು ಪೆಡಗಾಜಿ ಆಗಿರ್ಬೋದು, ನಾಲೆಜ್ಗಾಗಿರ್ಬೋದು, ಅದಕ್ಕೆ ಜಾಸ್ತಿ ನಾನು ಕಾನ್ಸಂಟ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. ನಾನು ಪ್ರಿನ್ಸಿಪಲ್ಸ್ನ ಹೈಯರ್ ಮಾಡ್ತೀನಿ, ಅವ್ರ ಪೆಡಗಾಜಿನ ನೋಡ್ಕೊತಾರೆ, ಅವ್ರ ಅದು ಸಿಸ್ಟಮ್ಸ್ನ ನೋಡ್ಕೊತಾರೆ. ನಾನು ಜಾಸ್ತಿ ನಿನ್ನ ಸ್ಕಿಲ್ಸ್ ಏನು, ನಿನ್ನ ಲೈಫ್ ಸ್ಕಿಲ್ಸ್ ಏನು, ನಿನ್ನ ಫೇಲ್ಯೂರ್ನ ಹೆಂಗೆ ಫೇಸ್ ಮಾಡ್ತೀಯಾ, ನಿನ್ನ ವ್ಯಾಲ್ಯೂ ಸಿಸ್ಟಮ್ ಏನು, ರೆಸ್ಪೆಕ್ಟ್ ಅನ್ನೋದೇನು, ಇಂಟಿಗ್ರಿಟಿ ಅನ್ನೋದೇನು, ಫೈನಾನ್ಸ್, ನಿನ್ನ ಕಾನ್ಫ್ಲಿಕ್ಟ್ನ ಹೆಂಗೆ ಸಾಲ್ವ್ ಮಾಡ್ಕೊತೀಯ, ರಿಸಾಲ್ವ್ ಮಾಡ್ಕೊತೀಯ ನಿನ್ನ ಸಿಸ್ಟಮಲ್ಲಿ. ಅದು ಇಟ್ ಮೈಟ್ ಬಿ ಬಿಟ್ವೀನ್ ನನ್ನಲ್ಲೇ ಇರ್ಬೋದು ಕಾನ್ಫ್ಲಿಕ್ಟು, ನಿನ್ನ ಮಧ್ಯೆ ಇರ್ಬೋದು, ಅವ್ರು ನನ್ನ ಮತ್ತು ಸೊಸೈಟಿ ಮಧ್ಯೆ ಇರ್ಬೋದು. ಒಟ್ಟಿನಲ್ಲಿ ನೀನು ಈಚೆ ಹೋದರೆ ನೀನು ಫೇಸ್ ಮಾಡಲೇಬೇಕಲ್ವ. ಇದನ್ನು ಹೆಂಗೆ ಮಾಡ್ತೀಯಾ ಅಂತ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಇದು ಹೆಂಗೆ ಬಂತು ಅಂತಂದರೆ, ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ನಮ್ಮ ಅಮೆಝಾನ್ ಫೌಂಡರ್ ಜೆಫ್ ಹೇಳ್ತಿರೋದು, ಸೇಯಿಂಗ್ ದಟ್ ಇವಾಗ ನಾವು ಕ್ವೆಶನ್ ಮಾಡಬೇಕಾದ್ರೆ ಎಲ್ಲರೂ ನನ್ನ ಕ್ವೆಶನ್ ಮಾಡ್ತಾರೆ, ಸೇಯಿಂಗ್ ದಟ್ ಏನು ಚೇಂಜ್ ಆಗುತ್ತೆ ನೆಕ್ಸ್ಟ್ 10 ಇಯರ್ಸಲ್ಲಿ ಅಂತ. ಬಟ್ ಯಾರು ನನ್ನ ಕ್ವೆಶನ್ ಮಾಡಲ್ಲ ಏನು ಚೇಂಜ್ ಆಗಲ್ಲ ಅಂತ. ಆ್ಯಂಡ್ ನನ್ನ ನೀನು ಕೇಳಿದ್ರೆ ಏನು ಚೇಂಜ್ ಆಗಲ್ಲ ಎಜುಕೇಷನ್ ಸಿಸ್ಟಮ್, ನಾನು ನನ್ನ ಕ್ವೆಶನ್ ಮಾಡ್ಕೊಂಡಿದ್ದೀನಿ ರಶ್ಮಿ, ಏನು ಚೇಂಜ್ ಆಗಲ್ಲ ಎಜುಕೇಷನ್ ಸಿಸ್ಟಮಲ್ಲಿ ಅಂತ. ವ್ಯಾಲ್ಯೂಸ್ ಚೇಂಜ್ ಆಗಲ್ಲ ರಶ್ಮಿ, ಫೇಸಿಂಗ್ ಪ್ರಾಬ್ಲಮ್ಸ್ ಚೇಂಜ್ ಆಗಲ್ಲ ರಶ್ಮಿ. ಎಕ್ಸ್ಪೆಕ್ಟೇಷನ್ ಆಫ್ ದ ಪೇರೆಂಟ್ಸ್ ಸೇಯಿಂಗ್ ದಟ್ ಮಕ್ಕಳು ಅವ್ರೊಂದು ಬೆಡ್ ಮಾಡ್ಕೋಬೇಕು, ಪೇರೆಂಟ್ಸ್ ಮಾತು ಕೇಳಬೇಕು, ಅವ್ರು ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗಲ್ಲ. ಟೆಕ್ನಾಲಜಿ ಚೇಂಜ್ ಆಗ್ಬೋದು, ಇನ್ನೊಂದು ಸಿಲೆಬಸ್ ಚೇಂಜ್ ಆಗ್ಬೋದು, ನೀನೇನು ಕಲಿತಾ ಇದೆಯಾ ಅದನ್ನು ಚೇಂಜ್ ಆಗ್ಬೋದು. ಆದರೆ ಹ್ಯೂಮನ್ ಎಕ್ಸ್ಪೆಕ್ಟೇಷನ್
marrying what you learn and how ಮ್ಯಾನರಿಸಮ್, you ವ್ಯಾಲ್ಯೂ ಸಿಸ್ಟಮ್ ಚೇಂಜ್ ಆಗಲ್ಲ. ಸೊ ಇನ್ಸ್ಟೆಡ್ ಆಫ್ ನಾವೆಲ್ಲರೂ ಕಷ್ಟಪಡ್ಕೊಂಡು ಚೇಂಜ್ ಆಗೋದನ್ನ ದಿವಸ ಎವ್ರಿ ಡೇ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ಏನು ಚೇಂಜ್ ಆಗಲ್ವಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅದನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅದನ್ನ ಗಟ್ಟಿ ಮಾಡ್ಕೊಂಡ್ರೆ ನಮ್ಮ ಲೈಫ್ ಸಿಸ್ಟಮಲ್ಲಿ ನಮ್ಮ ಲೈಫ್ ಮುಂದಕ್ಕೆ ಚೆನ್ನಾಗಿ ಹೋಗುತ್ತೆ ಅನ್ನೋದು ನನ್ನ ಭಾವನೆ. I think you lot of startup cultures ali today they say all the successful companies they are successful because they're trying to solve a problem with the help of technology ಅಲ್ವಾ. ಇದನ್ನ ನಾವು ಎಜುಕೇಷನ್ ಸ್ಪೇಸಿಗೆ ತಂದರೆ ಇವತ್ತು ಲೈಕ್ ಒಂದು ಆಗಲೇ ಅಡ್ರೆಸ್ ಮಾಡಿದ್ದೀವಿ, ಅಬ್ಸಲೀಟ್ ಎಜುಕೇಷನ್ ಸಿಸ್ಟಮ್ ಇಂದ ಇವತ್ತಿಗೆ ಸಿಸ್ಟಮ್ಸ್ ಹ್ಯಾವ್ ಚೇಂಜ್ಡ್. ಮತ್ತು ಇವತ್ತಿನ ಮಕ್ಕಳು ದೇ ಮೋರ್ ರಿಸೋರ್ಸ್ಫುಲ್ ಇನ್ ಟರ್ಮ್ಸ್ ಆಫ್ ಎಕ್ಸ್ಪೋಜರ್. ಅವರೇ ಬರಬೇಕಾದ್ರೇ ಅರ್ಧಕ್ಕರ್ಧ ಎಲ್ಲ ಕಲಿತು ಸುತ್ತಮುತ್ತ ಇರೋ ಎಕ್ಸ್ಪೋಜರ್ಗೆಲ್ಲ ಬಂದ್ಬಿಟ್ಟಿರ್ತಾರೆ. ಸೊ ವಾಟ್ ಪ್ರಾಬ್ಲಮ್ ಇಸ್ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಟ್ರೈಂಗ್ ಟು ಸಾಲ್ವ್ ಟು ಹ್ಯಾಂಡಲ್ AI, ಟು ಹ್ಯಾಂಡಲ್ ಇವತ್ತಿನ ನೆಕ್ಸ್ಟ್ 20 years ಆ ಪೀಳಿಗೆಗೆ ರೆಡಿ ಮಾಡೋ ಮಕ್ಕಳಿಗೆ ಇವತ್ತು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ ಎಜುಕೇಷನ್ ಸಿಸ್ಟಮ್? ಐ ಡೋಂಟ್ ನೋ ಏನು ಸಾಲ್ವ್ ಮಾಡ್ತಾ ಇದೆ ಎಜುಕೇಷನ್ ಸಿಸ್ಟಮ್ ಅಂತ. ಏನನ್ನು ಸಾಲ್ವ್ ಮಾಡಬೇಕು ಅಂತ ನನ್ನ ಕೇಳಿದ್ರೆ ಐ ಥಿಂಕ್ ನಾವು ನಮ್ಮ ಶಿಕ್ಷಕರನ್ನ, ದಟ್ ಈಸ್ ನಮ್ಮ ಟೀಚರ್ಸ್ನ ಎಂಪವರ್ ಮಾಡಬೇಕು. ದ ಬಿಗ್ಗೆಸ್ಟ್ ಗ್ಯಾಪ್ ಏನು ತುಂಬ ಜಾಸ್ತಿ ಗ್ಯಾಪ್ ಆಗ್ತಾಯಿದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅಂತಂದರೆ, ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತ ದಿವಸ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಯಾರು ಆ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಹೆಂಗೆ ಅದನ್ನು ಹೇಳ್ಕೊಡ್ಬೇಕು, ಇಲ್ಲ ಅವ್ರಿಗೆ ಯಾವ ಥರ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅದನ್ನು ಹೇಳ್ಕೊಡೋಕ್ಕೆ ಅನ್ನೋದು ನಾವು ಏನು ಯೋಚನೆ ಮಾಡ್ತಾ ಇಲ್ಲ. ಟೀಚಿಂಗ್ ಸಿಸ್ಟಮ್ ಆ್ಯಂಡ್ ಟೀಚಿಂಗ್ ಎನ್ವೈರ್ಮೆಂಟ್. ಓಕೆ, ದಿವಸ ರೋಡ್ಗೊಂದು ಹೊಸ ಸ್ಕೂಲ್ ಬರ್ತಾ ಇದೆ ರಶ್ಮಿ. ಬಟ್ ಹೇಳಿ ನನಗೆ ಎಷ್ಟು ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಬರ್ತಾ ಇದೆ ಟು ಟ್ರೈನ್ ದೋಸ್ ಟೀಚರ್ಸ್ ಟು ಗೆಟ್ ಇನ್ ಟು ದೋಸ್ ಸ್ಕೂಲ್ಸ್. ಯಾರು ಬೇಕಾದ್ರೂ ಟೀಚರ್ ಆಗ್ಬೋದಾ? ಆ 30 ಜನ ಮಕ್ಕಳನ್ನ ನೀನು ಮೈಂಡ್ ಟ್ರೈನ್ ಮಾಡಬೇಕು, ಲೈಫ್ನ ನಾಳೆ ಫೇಸ್ ಮಾಡಬೇಕು ಅಂತಂದರೆ ಸುಮ್ಮನೆ ಯಾರನ್ನಾದ್ರೂ ಹಾಕಬೇಕು. ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಪ್ಪ, ನಿಮಗೇನೋ ಪ್ರಾಬ್ಲಮ್ ಇದೆ, ಸುಮ್ಮನೆ ಹೊಟ್ಟೋಗ್ತೀರಾ ಒಂದು ಡಾಕ್ಟರ್ ಅಂತ? ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸು, ಅವ್ರು ಎಷ್ಟು ಪೇಷಂಟ್ ನೋಡ್ತಾ ಇದ್ದಾರೆ, ಅವ್ರಿಗೊಂದು ರೆಫರೆನ್ಸು ಎಲ್ಲ ತಿಳ್ಕೊಂಡು ತಾನೇ ಹೋಗ್ತೀರಾ? ಟ್ರೂ. ಹಾಗೆ ನಮಗೆ ಮಕ್ಕಳನ್ನ ಮುಂದಕ್ಕೆ ತೊಗೊಂಡು ಹೋಗ್ತಿರೋರು ಯಾರು ತೊಗೊಂಡು ಹೋಗ್ತಾ ಇದ್ದಾರೆ? ಆ ಟೀಚರ್ಸ್ಗೆ ಕಾಂಪಿಟೆನ್ಸಿ ಇದೆಯಾ? ಅವ್ರಿಗೆ ಆ ಕೆಪಾಸಿಟಿ ಇದೆಯಾ? ಓಕೆ, ಇಲ್ಲ ಅಂದರೂ ಆ ಕೆಪಾಸಿಟಿನ ಹೆಂಗೆ ಬಿಲ್ಡ್ ಮಾಡಬೇಕು, ಏನು ಮಾಡ್ತಾ ಇದ್ದೀವಿ ನಾವು ಅವ್ರಿಗೋಸ್ಕರ ಅನ್ನೋದು ನಾವು ಯೋಚನೆ ಮಾಡಬೇಕಲ್ವಾ? ಇಟ್ಸ್ ಎ ನೈಸ್ ಥಿಂಗ್. ಈಗ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಆಮೇಲೆ ಸೆಕೆಂಡು PhD ವರೆಗೂ ಇದೆ, ಅಥವಾ ಅದಾದಮೇಲೂ ಇದೆ. ಟೀಚರ್ಸ್ಗೆ ಏನಿದೆ, ಒನ್ಸ್ ಅ ಟೀಚರ್ B.Ed ಮಾಡಿದ್ರೆ ಮುಗ್ದೋಯ್ತು. ಆ B.Ed ಸಿಲೆಬಸ್ಸು ಏನು ಗೊತ್ತಾ, ಒಂದು 10 ವರ್ಷಕ್ಕೋ 5 ವರ್ಷಕ್ಕೋ ಒಂದ್ಸತಿ ರಿವೈಸ್ ಆಗುತ್ತೆ. ಸೊ ಯು ಆರ್ ಸೇಯಿಂಗ್ ದೇರ್ ಟೀಚರ್ಸ್ಗೆ ಬ್ರಷಿಂಗ್ ಅಪ್ ದೇರ್ ಸ್ಕಿಲ್ಸ್, ಅದ್ರ ಮೇಲೆ ವಿ ನೀಡ್ ಟು ಹ್ಯಾವ್ ಸಮ್ ಸೆಂಟರ್ಸು. I'm not saying pressurize them with more examinations and all. That's not the solution. ಬಟ್ ನಾನು ಹೇಳ್ತಾ ಇದ್ದೀನಿ, ಈಚ್ ಸ್ಕೂಲ್ ಆಗಿರ್ಬೋದು, ಅವ್ರಾಗ ಅವರೇ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಸೇಯಿಂಗ್ ದಟ್ ನನ್ನ ಟೀಚರ್ಸ್ನ ನಾನು ಹಿಂಗೆ ಟ್ರೈನ್ ಮಾಡ್ಕೊತೀನಿ, ಅವ್ರಿಗೆ ಇದನ್ನು ಹೇಳ್ಕೊಡ್ತೀವಿ. ಈಗ ಸಿಲೆಬಸ್ ಹೊಸ ಚೇಂಜ್ ಆಯಿತು ಅಂದರೆ ಅದನ್ನು ಡೆಲಿವರ್ ಮಾಡೋಕ್ಕೆ ಒಂದು ಸ್ಕಿಲ್ಸ್ ಇದೆ. ಆ ಸ್ಕಿಲ್ಸ್ನ ನಾನು ನನ್ನ ಟೀಚರ್ಸ್ಗೆ ಒಂದು ಹೆಲ್ಪ್ ಕೊಡ್ತೀನಿ. ಈಗ ಟೀಚರ್ಸ್ಗೆ ಬರ್ಡನ್ ಆಗ್ತಾಯಿದೆ. ಮುಂಚೆ ಹೆಂಗಿತ್ತು ಟೀಚರ್ಸ್ ಜಾಬ್ ಅಂತಂದರೆ, ಬರೋರು ಬೆಳಗ್ಗೆ ಸಾಯಂಕಾಲ ಅದೇ ನೋಟ್ಬುಕ್ಸ್ನ ಒಂದು 10 ವರ್ಷ ಕರೆಕ್ಟ್ ಮಾಡೋರು, 10 ವರ್ಷ ಆದಮೇಲೂ ಅದೇ ಕೆಲಸ ಮಾಡೋರು. ಇವತ್ತು ಹಂಗಲ್ವಲ್ಲ. ಈಚ್ ಚೈಲ್ಡ್ 30 ಜನ ಬರಿತಾ ಇದ್ದಾರೆ ಒಂದು ಆನ್ಸರ್ ಅಂದರೆ 30 ಜನದ ಆನ್ಸರು ಡಿಫ್ರೆಂಟ್ ಇದೆ. ಪಾಪ ಟೀಚರು ಆ 30 ಜನದ ಆನ್ಸರ್ನ ಅರ್ಥ ಮಾಡಿಕೊಂಡು ಸರಿನೋ ತಪ್ಪೋ ತಿಳ್ಕೊಂಡು ವಾಪಸ್ ಕೊಡಬೇಕಲ್ವಾ ರಿಸಲ್ಟು. ಅವ್ರ ಕಷ್ಟನ ಯಾರು ಅರ್ಥ ಮಾಡ್ಕೊತಿರೋರು, ಅವ್ರಿಗೆ ಯಾರು ಹೆಲ್ಪಿಂಗ್ ಹ್ಯಾಂಡ್ ಕೊಡ್ತಿರೋರು? ನಾನು 7 ವರ್ಷದಲ್ಲಿ ಎಜುಕೇಷನಲ್ಲಿದ್ದು ನಾನು ಅರ್ಥ ಮಾಡ್ಕೊಂಡಿರೋದಿದೆ ರಶ್ಮಿ. ಸೇಯಿಂಗ್ ದಟ್ ನಾವು ಇಷ್ಟೊಂದು ಮಕ್ಕಳು ಅಂತ ಮಾತಾಡ್ತಾ ಇದೀವಿ. ಹೌದು, ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಆ ಮಕ್ಕಳಿಗೆ ಪಾಠ ಮಾಡ್ತಿರೋ ಟೀಚರ್ನ ನಾವು ಎಂಪವರ್ ಮಾಡಲಿಲ್ಲ ಅಂದರೆ, ಅವ್ರಿಗೆ ನೀವು ಇಂಪಾರ್ಟೆಂಟು, ನೀವೇ ಈ ದೇಶನ ಮುಂದಕ್ಕೆ ತೊಗೊಂಡು ಹೋಗೋದು ಅನ್ನೋ ಆತ್ಮವಿಶ್ವಾಸ ನಾವು ಕೊಡಲಿಲ್ಲ ಅಂತಂದರೆ ನಾವು ಮೋಸ ಮಾಡ್ತಾ ಇದ್ದೀವಿ ಎಜುಕೇಷನ್ ಸಿಸ್ಟಮ್ಗೆ. ಸೊ ಸಿಲೆಬಸ್ ಅಲ್ಲಿ ಅಪ್ಗ್ರೇಡೇಷನ್, ಟೈಪ್ಸ್ ಟು ಟೀಚ್, ಮಧ್ಯ ಕಿಡ್ಸು, ಇದೆಲ್ಲದ್ರ ಮಧ್ಯ ಇರೋದು ಟೀಚರ್ಸು. ಆ್ಯಂಡ್ ಸ್ಕಿಲ್ಸ್ ಬಗ್ಗೆ ಮಾತಾಡಿದ್ವಲ್ಲ, ಇವತ್ತು ತುಂಬ ಫನಿಯಾಗಿ ಹೇಳಬೇಕಂದ್ರೆ, ಅಲ್ಲಿ ಯಾರೋ ಅಮೇರಿಕಾದಲ್ಲಿ ಮಕ್ಕಳ ಮೇಲೆ ಕೈ ಎತ್ತಿದ್ರೆ ಮಕ್ಕಳೇ ಟೀಚರಿಗೆ ಕಂಪ್ಲೇಂಟ್ ಕೊಟ್ಟರು, ಇವೆಲ್ಲ ಏನೋ ಒಂದು ತಮಾಷೆ, ಒಂದು PJಗೆ ಸರಿ. ಬಟ್ ಇಟ್ ಈಸ್ ಆಲ್ಸೋ ಪ್ರೂವಿಂಗ್ ಅ ಸಿಸ್ಟಮ್, ಏನೋ, ಅಥವಾ ನಮಗೆ ಹೇಳ್ತಾ ಇದೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲೆಲ್ಲಿಂದ ಏನೇನಾಗಿ ಇವತ್ತು ಏನೇನನ್ನ ಮನುಷ್ಯರು ಕ್ವೆಶನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಮನೆಯ ಮೊದಲ ಪಾಠಶಾಲೆ, ಗುರುಭ್ಯೋ ನಮಃ, ಗುರುಗ ಸ್ಥಾನ ಕೊಟ್ಟಾಗ ಕೆಲವು ಸತಿ ಏನೇ ಬಂದರೂ ವಿ ಡೋಂಟ್ ಕ್ವೆಶ್ಚನ್ ಇಟ್. ಸೊ ವಾಟ್ ಆರ್ ದ ಸ್ಕಿಲ್ ಸೆಟ್ ಇವತ್ತಿಗೆ ನಾವು ಕೆಲವುದನ್ನು ಮತ್ತೆ
ಕ್ವೆಶನ್ ಮಾಡಬೇಕಾಗಿರೋದು ವೆನ್ ಇಟ್ ಕಮ್ಸ್ ಟು ಟೀಚಿಂಗ್. ಈಗ ಹೊಡೆಯೋದು ಬಿಟ್ಟಾಕಿ ನೋಟ್ಸ್ಗಳು ಫ್ಯೂ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಇರೋದು. me, ಲೆಟ್ಸ್ ಗೆಟ್ ಇನ್ ಡೆಪ್ತ್ ಅಬೌಟ್ ಅದರ್ ಟೀಚಿಂಗ್ ಸ್ಕಿಲ್ಸ್ ಟುಡೇ. me skills is only 3 things. One, you have to think. Second, you have to act. Third, you have to reflect. Any skill you take revolves around these things doing. ಟೀಚರ್ಸ್ಗಳು ಫಸ್ಟ್ ಥಿಂಕ್ ಮಾಡಬೇಕು. ಯೋಚನೆ ಮಾಡಬೇಕು. ಎರಡನೇದು ಆ ಯೋಚನೆ ಮಾಡಿರೋದನ್ನ ಹೆಂಗೆ ಕ್ಲಾಸ್ ರೂಮ್ ತಗೋಬೇಕು, ಕಾರ್ಯರೂಪಕ್ಕೆ ತಗೋಬೇಕು ಅಂತ ಆಕ್ಟ್ ಮಾಡಬೇಕು. ಮೂರನೇದು ನಾನು ಮಾಡಿರೋದು ಸರಿನಾ ತಪ್ಪಾ ಅಂತ ರಿಫ್ಲೆಕ್ಟ್ ಮಾಡ್ಕೋಬೇಕು. ಕೂತ್ಕೊಂಡು ಯೋಚನೆ ಮಾಡಬೇಕು, ಮನಸ್ಸಾಕ್ಷಿ ಅದನ್ನ ರಿಫ್ಲೆಕ್ಟ್ ಮಾಡ್ಕೊಂಡ್ಮೇಲೆ ಅದೇನಾದ್ರೂ ತಪ್ಪಾಗಿರ್ಬೋದು, ಸರಿನೂ ಆಗಿರ್ಬೋದು. ದೇರ್ ಆರ್ ಚಾನ್ಸಸ್ ಟು ಮೇಕ್ ಮಿಸ್ಟೇಕ್ಸ್ ಆರ್ ನಾಟ್ ದ ಎಂಡ್ ಆಫ್ ಲೈಫ್. ಐ ಫೀಲ್ ಯು ಶುಡ್ ಡೂ ಒನ್ ಮಿಸ್ಟೇಕ್ ಎಟ್ ಅ ಟೈಮ್ ಆ್ಯಂಡ್ ಲರ್ನ್ ಫ್ರಮ್ ದಟ್ ಮಿಸ್ಟೇಕ್ಸ್. ನಿಮ್ಮ ಹತ್ರ ಚಾನ್ಸ್ ಇಲ್ಲ ಇನ್ ದ ಎಜುಕೇಷನ್ ಸಿಸ್ಟಮ್ ಟು ರಿಪೀಟ್ ದ ಸೇಮ್ ಮಿಸ್ಟೇಕ್ ಅಗೇನ್ ಆ್ಯಂಡ್ ಅಗೇನ್, ರಶ್ಮಿ. ಬಟ್ ಯು ಕ್ಯಾನ್ ಡೂ 100 ನ್ಯೂ ಡಿಫ್ರೆಂಟ್ ಮಿಸ್ಟೇಕ್ಸ್. ಬಿಕಾಸ್ ಹೊಸ ಮಿಸ್ಟೇಕ್ ಅಂತಂದರೆ ಹೊಸ ಕಲಿಯೋಕ್ಕೆ ಒಂದು ಆಪರ್ಚುನಿಟಿ. ನೀನೇ ಮಿಸ್ಟೇಕ್ ಮಾಡಿಬಿಟ್ಟು ಅದನ್ನು ಕರೆಕ್ಟ್ ಮಾಡಿಕೊಂಡ್ರೆ ತಿಪ್ಪರ್ಲಾಗ ಹಾಕಿ ಬ್ರಹ್ಮ ಬಂದರೂ ಅದನ್ನು ನೀನು ವಾಪಸ್ ಮರೆಯೋಕ್ಕಾಗಲ್ವಂತೆ. ಅದಕ್ಕೆ ಅಲ್ವಾ ತಪ್ಪು ಮಾಡಿದ್ರೆ ಒಂದ್ಸತಿ ಐ ಥಿಂಕ್ ದಟ್ಸ್ ಹೌ ವಿ ಆಲ್ಸೋ ಫೀಡ್ ಅವರ್ ಸಿಸ್ಟಮ್. ಈಗ ಅದು ಬೆಂಕಿ ಅಂತ ಈಗ ಫಸ್ಟ್ ಹುಟ್ಟುದಾನೆ ನಮ್ಗೆ ಯಾರೂ ಹೇಳಿಲ್ಲಲ್ಲ ಅದು ಬೆಂಕಿ ಅಂತ. ಬೆಳೀತಾ ಯಾವತ್ತೋ ಒಂದ್ಸತಿ ಹಿಂಗೆ ಕೈ ಹಾಕ್ತೀವಿ, ಅದು ಸುಡತ್ತೆ ಗೊತ್ತು, ಇಟ್ಸ್ ಇನ್ಸ್ಟಿಲ್ಡ್ ಹಿಯರ್. ಸೊ ದಿಸ್ ಇಸ್ ಹೌ ದ ಲರ್ನಿಂಗ್. ಆ್ಯಂಡ್ ಅದನ್ನು ನೀವು ನನಗೆ ಇನ್ನೂ ಸ್ವಲ್ಪ ಬ್ರಾಡನ್ ಮಾಡು ಐಶ್ವರ್ಯ ಅಂತ ಕೇಳಿದ್ರೆ, ಥಿಂಕ್ ಯಾವ ಥರ ಮಾಡಬೇಕು ನಾವು ಅಂತಂದರೆ ಒರಿಜಿನಲ್ ಆಗಿ ಥಿಂಕ್ ಮಾಡಬೇಕು. ನಾನು ರೀಸೆಂಟಾಗಿ ಯಾವುದೋ ಬುಕ್ ಓದಬೇಕಾದ್ರೆ ಒಂದು ಕೋಟ್ ಓದಿದೆ, ಸೇಯಿಂಗ್ ದ್ಯಾಟ್ ನೋ ನ್ಯೂ ಡೆಸ್ಟಿನೇಷನ್ಸ್ ಕ್ಯಾನ್ ಹ್ಯಾವ್ ಓಲ್ಡ್ ರೋಡ್ಸ್ ಆರ್ ನೋ ಓಲ್ಡ್ ರೋಡ್ಸ್ ಕ್ಯಾನ್ ಲೀಡ್ ಟು ನ್ಯೂ ಡೆಸ್ಟಿನೇಷನ್ಸ್. ನಮ್ಮ ಓನ್ ಹೊಸ ಡೆಸ್ಟಿನೇಷನ್, ಈಗ ನಾವೇನು ಓಲ್ಡ್ ಡೆಸ್ಟಿನೇಷನ್ಸ್ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ತಾನೇ, ನಮ್ಗೆ ಗೊತ್ತಿಲ್ಲ ಫ್ಯೂಚರ್ ಹೆಂಗಿದೆ, ಇಟ್ಸ್ ನ್ಯೂ ಡೆಸ್ಟಿನೇಷನ್. ಸೊ ಆ ಹೊಸ ಡೆಸ್ಟಿನೇಷನ್ಗೆ ರೀಚ್ ಮಾಡಬೇಕಂದ್ರೆ ನಾವು ಹೊಸ ರೋಡ್ಸ್ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಮಕ್ಳಿಗೆ. ಹಳೆ ರೋಡಲ್ಲೇ ಓಡಿಯಪ್ಪ ನೀವು, ಬಟ್ ಹೊಸ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀರಾ ಅಂದರೆ ಹೆಂಗಾಗುತ್ತೆ? ಸೊ ಬಿ ಒರಿಜಿನಲ್, ಹೊಸ ಥರ ಕ್ರಿಯೇಟ್ ಮಾಡಿ. ನಿಮ್ಗೆ ಗೊತ್ತಿರೋ ನಾಲೆಜ್ನ ಯೂಸ್ ಮಾಡಿಕೊಂಡು ಹೊಸ ಡೆಸ್ಟಿನೇಷನ್ಸ್ ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅಂತ ಯೋಚನೆ ಮಾಡಿ. ಸೊ ಇವತ್ತಿನ ಪೇರೆಂಟ್ಸ್ ಅಂತ ಬಂದಾಗ ಹೌ ಹ್ಯಾಸ್ ದಿ ಎಕ್ಸ್ಪೆಕ್ಟೇಷನ್ ಇದು ಚೇಂಜ್ಡ್? ಬಿಕಾಸ್ ಇಂಡಿಯಾ 30 years ago ನಾವೆಲ್ಲ ಮಕ್ಕಳಾಗಿದ್ದಾಗ ಮೇ ಬಿ -1 0ಗೆ ಬಂದು ಅಲ್ಲಿಂದ ಲೈಫ್ ನೋಡೋದು ಪಾವರ್ಟಿ ಲೆವೆಲ್ಸ್. ಅವತ್ತಿದ್ದಿದ್ದು BHEL ಅವು ಇವು ಅಲ್ಲಿನೇ ಅಪ್ಪ ಅಮ್ಮಂದ್ರು ದುಡ್ಡಿನ ಸೋರ್ಸು. ಬಟ್ ಇವತ್ತು 30 ವರ್ಷದ ಈ ಕಡೆ ಮನೆಯಲ್ಲಿ ದುಡ್ಡು ಓಡಾಡ್ತಾ ಇದೆ, ಎಕ್ಸ್ಪೋಜರ್ ಇದೆ. ಸೊ ಹೌ ಈಸ್ ದ ಕಂಡೀಷನಿಂಗ್ ಬಿಟ್ವೀನ್ ಅ ಪೇರೆಂಟ್ ಆ್ಯಂಡ್ ಮಕ್ಕಳು? ಪ್ಲಸ್ ಇನ್ ಟುಡೇಸ್ ವರ್ಲ್ಡ್ ಹೌ ಈಸ್ ಎಜುಕೇಷನ್ ಸಿಸ್ಟಮ್ ಆ್ಯಡಿಂಗ್ ಟು ದಿಸ್? ಐ ಫೀಲ್ ವಾಟ್ ಇಸ್ ದ ಬಿಗ್ಗೆಸ್ಟ್ ಪೇನ್, ಏನು ಬಿಗ್ಗೆಸ್ಟ್ ನಮ್ಮ ತೊಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಫೇಸ್ ಮಾಡ್ತಾ ಇರೋದು ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ಪಲ್ಲಿ, ವಿಚ್ ಇಸ್ ಕಾಸಿಂಗ್ ಆಲ್ ಆಫ್ ಅಸ್, ವಿಚ್ ಇಸ್ ನಾಟ್ ಹೆಲ್ಪಿಂಗ್ ಅಸ್ ಮೂವ್ ಫಾರ್ವರ್ಡ್ ಅಂತಂದರೆ ದರ್ ಇಸ್ ಅ ಹ್ಯೂಜ್ ಕಮ್ಯುನಿಕೇಷನ್ ಗ್ಯಾಪ್. ಅಪ್ಪ ಅಮ್ಮ ಮತ್ತು ಮಕ್ಕಳು ಮಾತಾಡೋದೇ ಇಲ್ಲ ರಶ್ಮಿ. ಹೌದಾ? ಹೌದು. ಯಾಕೆ? ನಾನೊಂದು ಸರ್ವೆ ಮಾಡಿದೆ, ನೀವು ಶಾಕಲ್ಲಿ ಇರ್ತೀರಾ, ಸೇಯಿಂಗ್ ದ್ಯಾಟ್ ಮಕ್ಕಳಿಗೆ ಟೆಕ್ಸ್ಟ್ ಮಾಡೋಕ್ಕೆ ಇಷ್ಟನೋ ಮಾತಾಡೋಕ್ಕೆ ಇಷ್ಟ ಅಂತಂದರೆ 85% ಆಫ್ ಮಕ್ಕಳು ಹೇಳ್ತಾರೆ ನನಗೆ ಟೆಕ್ಸ್ಟ್ ಮಾಡೋದೇ ನಂಗೆ ಖುಷಿ, ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ. ಅಪ್ಪ ಅಮ್ಮಂದ್ರ ಜೊತೆಗೆ? ಅಪ್ಪ ಅಮ್ಮಂದಿರ ಜೊತೆ ಅಲ್ಲ, ಯಾರ ಜೊತೆನೂ. ಓಹೋ. ಕಮ್ಯುನಿಕೇಷನ್ನೇ ಇಲ್ಲ. ಲೈಕ್ ಮನೆಗೆ ಹೋದ್ರು ಬೇಕಾದ್ರೆ ಟೆಕ್ಸ್ಟ್ ಹಾಕ್ತಾರೆ, ಹಾಯ್ ಡ್ಯಾಡಿ ಐ ಲವ್ ಯು ಆನ್ ಅ ಫಾದರ್ಸ್ ಡೇ ಆರ್ ದೇ ಮೆಸೇಜಿಂಗ್. ಬಟ್ ಮುಂದೆ ಕೂತ್ಕೊಂಡು ಈಗ ಏನು ಮಾತಾಡಬೇಕು ಅಂತ ಅಂದಾಗ ದೆರ್ ಇಸ್ ಅ ಕಮ್ಯುನಿಕೇಷನ್ ಗ್ಯಾಪ್. ಹೌ ಡು ವಿ ಚೇಂಜ್ ದಿಸ್? ಇವಾಗ ನಾನು ಮೊನ್ನೆ ಯಾವುದೋ ಎಡ್ಯುವರ್ಸ್ ಅನ್ನೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ನ್ಯೂಸ್ ಫಸ್ಟಲ್ಲಿ. ಅವತ್ತು ನೋಡ್ತೀನಿ ನಾನು ಆ್ಯಕ್ಚುಲಿ ಅಡ್ರೆಸ್ ಮಾಡಬೇಕಾಗಿರೋದು ಮಕ್ಕಳಿಗೆ, ಬಟ್ ಇದ್ದಿದ್ದೆಲ್ಲ ಬರೀ ಪೇರೆಂಟ್ಸೇ. ಎಂತಕ್ಕೆ ಅಂತಂದರೆ ಪೇರೆಂಟ್ಸ್ ಕೆನಾಟ್ ಕಮ್ಯುನಿಕೇಟ್ ವಿತ್ ದರ್ ಚೈಲ್ಡ್ ಟು ಕನ್ವಿನ್ಸ್ ದೆಮ್ ಟು ಕಮ್ ಆ್ಯಂಡ್ ಸಿಟ್ ದೇ ಟುಡೇ. ಮಕ್ಳಿಗೆ ಬೇಕಾಗಿರೋದೇನೋ, ಅಪ್ಪ ಅಮ್ಮಂಗೆ ಬೇಕಾಗಿರೋದೇನೋ, ಅವರಿಬ್ರು ಕೂತ್ಕೊಂಡು ಮಾತಾಡೋಕ್ಕೆ ರೆಡಿ ಇಲ್ಲ. ಮಾತಾಡಿದ್ರೆ ಜಗಳ ಆಗುತ್ತೆ ಅಂತ ಸುಮ್ಮನೆ ಮಾತಾಡದೇ ಇದ್ರೆ ಬೆಟ್ರು. ಅವಾಯ್ಡ್ ಕಾನ್ಫ್ಲಿಕ್ಟ್ಸ್. ನೀನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕಾ, ಏನೋ ಒಂದು ಕೆಲಸದಲ್ಲಿದೆ, ಮೊಬೈಲ್ ಕೊಟ್ಬಿಟ್ಟಿಟ್ಬಿಡು. ನನಗೆ ಮೊಬೈಲ್ ಅಡಿಕ್ಷನಿಂದ ಮಕ್ಕಳನ್ನ ಈಚೆ ತೆಗಿಯೋದು ಎಷ್ಟು ಕಷ್ಟ ಆಗತ್ತೆ ಸ್ಕೂಲಲ್ಲಿ. ಯಾಕೆಂದರೆ ಇವತ್ತು ಒಂದು ಮಗುಗೆ ಫೀಡ್ ಮಾಡಿಸ್ಬೇಕಾದ್ರೂ ಮೊಬೈಲ್ ಇಟ್ಬಿಟ್ಟು ಫೀಡ್ ಮಾಡಿಸ್ತಾ ಇದ್ದಾರೆ, ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಬಟ್ ಸಡನ್ ಆಗಿ ಸ್ಕೂಲ್ಗೆ ಬರಬೇಕಾದ್ರೆ ಮೊಬೈಲ್ ಇಲ್ವಲ್ಲ, 3.5 hours ಮೊಬೈಲ್ ಇಲ್ಲದೆ ಕುತ್ಕೊಬೇಕಲ್ಲ. ಹೌ ಡು ಯು ಮೂವ್ ಔಟ್ ಆಫ್ ದಟ್ ಅಡಿಕ್ಷನ್? ನಾವು ಸಿಗರೆಟ್ ಬಗ್ಗೆ ಮಾತಾಡ್ತೀವಿ, ಆಲ್ಕೋಹಾಲ್ ಬಗ್ಗೆ ಮಾತಾಡ್ತೀವಿ, 21 ವರ್ಷದವರೆಗೂ ಮಕ್ಳಿಗೆ ಕೊಡೋಂಗಿಲ್ಲ ಅಂತ. ಎಂತೂ ಕೊಡೋಂಗಿಲ್ಲ ಅಂತಂದರೆ ಅಡಿಕ್ಷನ್ ಆಗೋಗುತ್ತೆ ಅಂತ.
ದರ್ ಇಸ್ ಅ ಸೈಂಟಿಫಿಕ್ ಸೈಕಾಲಜಿ ಬಿಹೈಂಡ್ ಇಟ್. ಹೌದೋ ಇಲ್ವಾ? ಹಾಗೆ ತಾನೇ ಮೊಬೈಲು ಅಡಿಕ್ಷನ್ ಆಗೋಗಲ್ವಾ? ಏಂತಕ್ಕೆ ಅಡಿಕ್ಷನ್ ಆಗೋಗುತ್ತೆ? your brain, your neurons are not just fully developed. ಆ್ಯಂಡ್ ಈವನ್ ಫಾರ್ ದೊಡ್ಡೋರು ನಮಗೆ ಅಡಿಕ್ಷನ್ ಈಗ ಮೊಬೈಲ್ ಫೋನ್ ಒಂದು ವಿ ಹ್ಯಾವ್ ಥಿಯರೀಸ್ ಸೇಯಿಂಗ್ ದಟ್ ಬೆಳಗ್ಗೆ 1 hour ಎದ್ದ ತಕ್ಷಣ ಫೋನ್ ನೋಡಬೇಡಿ, ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ. ಇನ್ನು ಮಕ್ಕಳಿಗೆ ಇನ್ನು ಯಾವ ರೇಂಜಿಗೆ ಅದು ಅಡಿಕ್ಷನ್ನು. ಅದು ಸೊ ಹೌ ಡು ವಿ ಬ್ರೇಕ್ ದಿಸ್ ಅನ್ನೋದಕ್ಕೆ ಈಗ ಪೇರೆಂಟಿಂಗ್ನ ಕ್ವೆಶನ್ ಮಾಡಬೇಕಾಗತ್ತೆ. ಬಿಕಾಸ್ ಎಲ್ಲ ಸರ್ಕಲ್ ಅನ್ಸುತ್ತೆ. ಎಷ್ಟೊಂದು ಜನ ಮಕ್ಕಳನ್ನ ಇಷ್ಟ ಇರೋತೋ ಬಿಡುತ್ತೋ ಸೊಸೈಟಿ ಪ್ರೆಷರಿಗೆ ಮಾಡ್ಕೊತಾರೆ. ಮಾಡ್ಕೊಂಡ್ಮೇಲೆ ಅಪ್ಪ ಅಮ್ಮ ಇಬ್ಬರೂ ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಟೈಮ್ ಕೊಡೋಕ್ಕಾಗಲ್ಲ, ಇನ್ಯಾರೋ ನ್ಯಾನಿ. ನಾನು ಪೇರೆಂಟಿಂಗ್ ಬಗ್ಗೆ ಕ್ವೆಶನ್ ಮಾಡೋದ್ಕಿಂತ ಐ ಫೀಲ್ ನಮ್ಮ ಟೈಮ್ ದಟ್ ವಿ ಗಿವ್ ಟು ಅವರ್ ಚಿಲ್ಡ್ರನ್ ಶುಡ್ ಇನ್ಕ್ರೀಸ್. I wouldn't comment on the styles of parenting because each one have their own styles of parenting, and I've seen that each style of parenting brings in their own culture to it. ಈಗ ನಮ್ಮ ಅಮ್ಮ ನಮ್ಗೆ ಹೊಡೆದಿ ಬಡ್ದಿ ಬೆಳೆಸಿದ್ರು ರಶ್ಮಿ. ವೈಲೆನ್ಸ್ ಇಸ್ ಬ್ಯಾಡ್ ಅಂತ ಹೇಳ್ತಾರೆ, ಬಟ್ ನನಗೆ ಹೇಳ್ತಾ ಅಲ್ವಾ, ನಾನೊಂದು ಸುಳ್ಳು ಹೇಳಿದ್ರೆ ಪಟಾರ್ ಅಂತ ಹೊಡೆಯೋರು ನಮ್ಮಮ್ಮ. ನಾನು ಹಾಗೆ ಬೆಳ್ಕೊಂಬಂದವಳು. ಬಟ್ ಇವತ್ತು ನಾನು ಸ್ಕೂಲ್ಸಲ್ಲಿ ಹೇಳ್ತೀನಿ, ಹೊಡೆದ್ರೆ ತಪ್ಪು, ಬೈದ್ರೆ ತಪ್ಪು, ಮಕ್ಕಳನ್ನ ಹಾಗೆ ಮೋಲ್ಡ್ ಮಾಡಬೇಕು ಅಂತ. ಐ ಫೀಲ್ ಇಟ್ಸ್ ಆಲ್ಸೋ ಅ ಜನ್ರೇಷನ್. ನನ್ನ ಜನ್ರೇಷನ್ನೇ ಬೇರೆ, ಇವತ್ತು ಜೆನ್ಸಿ ಜನ್ರೇಷನ್ನೇ ಬೇರೆ, ನಮ್ಮ ಮಿಲೇನಿಯಲ್ಸ್ ಜನ್ರೇಷನ್ನೇ ಬೇರೆ. ಸೊ ವಿ ಆರ್ ಆಲ್ ಅಡ್ಯಾಪ್ಟಿಂಗ್. ಆ ರಿಫ್ಲೆಕ್ಟ್ ಅನ್ನೋದು ನಾನು ಹೇಳಿದ್ನಲ್ಲ ಸ್ಕಿಲಲ್ಲಿ, ಅದರಲ್ಲಿ ಅಡ್ಯಾಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. How a bamboo adapts to the situation, we all should be adapting to that situation. The teacher should also adapt to the situation. I think that's where the saying comes, the toughest of the survivors are not, ಅಂದರೆ the best species ಯಾವುದು ಉಳಿಯುತ್ತೆ ಅಂದರೆ ಇಟ್ಸ್ ನಾಟ್ ದ ಸ್ಟ್ರಾಂಗೆಸ್ಟ್ ಅಥವಾ ಇಟ್ ಇಸ್ ನಾಟ್ ದ ಇಂಟೆಲಿಜೆಂಟ್ It's one who adapts. It's always the one who adapts ಅಂತ. So we both have a lot in common that we all read, so that the more you read, ನಿಮ್ಮ ಮನಸ್ಸಿನ ಕ್ಯಾನ್ವಾಸ್ ಎಷ್ಟು ಬೆಳೆಯುತ್ತೆ ಅಂದರೆ ಯು ನೋ ಇದನ್ನ ಹೆಂಗೆ ನೋಡಬೇಕು ಅಂತ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಫ್ಯೂ ಥಿಂಗ್ಸ್, ಬಿಕಾಸ್ ವಿ ಸ್ಪೋಕನ್ ಸೋ ಮಚ್ ಅಬೌಟ್ ನಿಮ್ಮ ಫ್ಯಾಮಿಲಿ, ಡ್ಯಾಡ್. ರೀಸೆಂಟಾಗಿ ಅನಿಮಲ್ ಸಿನಿಮಾ ಎಲ್ಲ ನೋಡಿರ್ತೀರಾ. ದ್ಯಾಟ್ ಬಿಕೇಮ್ ಅ ಹ್ಯೂಜ್ ಡಿಬೇಟ್ ಅಲ್ಲ ಅಬೌಟ್ ಡ್ಯಾಡಿ ಇಶ್ಯೂಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ವಿ ಆಲ್ ವಾಂಟ್ ಟು ನೋ ದಟ್ ಅಪ್ಪ ಮಗಳ ಸಂಬಂಧದ ಮೇಲೆ ಹಾಡುಗಳಿದೆ. ದಟ್ ಇಸ್ ಅ ಇಂಡಿಯನ್ ಸೆಂಟಿಮೆಂಟಲ್ಲಿ ಒಂದು ದೊಡ್ಡ ಜಾಗ ಇದೆ. ನಾವು ಆಚೆ ಕಡೆ ಪ್ರಪಂಚ TKS ಅವ್ರನ್ನ ನೋಡೋದೇ ಬೇರೆ ಥರ, ಬಿಕಾಸ್ ದಟ್ ಇಸ್ ಪವರ್ ಅಥವಾ ದಟ್ ಇಸ್ ಅ ಪೊಸಿಷನ್ ಟಾಕಿಂಗ್. ಬಟ್ ಹಿಯರ್ ಇಟ್ ಇಸ್ ದಿ ಎಮೋಷ್ನಲ್ ಪರ್ಸನ್ ಟಾಕಿಂಗ್. ಸೊ ಹೌ ಇಸ್ ಹಿ, ನಿಮ್ಮ ಅವರ ನಡುವಿನ ಒಂದಷ್ಟು ಬಾಂಧವ್ಯನ ಗಟ್ಟಿ ಮಾಡಿರುವ ಫೌಂಡೇಶನ್ ಬುನಾದಿ ಹೇಗಿದೆ, ಇಲ್ಲಿರೋ ಪಿಲ್ಲರ್ಸ್ಗಳು ಯಾವ್ಯಾವು? ಐ ಥಿಂಕ್ ನಮ್ಮ 3 ಜನದ ಮಕ್ಕಳಲ್ಲಿ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಇನ್ ಸ್ಪೆಂಡಿಂಗ್ ಸಮ್ ಟೈಮ್ ವಿತ್ ಮೈ ಫಾದರ್. ಅವ್ರು 3 ಜನದ ಮಕ್ಕಳಲ್ಲಿ ಯಾರ ಜೊತೆನಾದರೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಅಂದರೆ ನಾನೇ ಅನ್ಸುತ್ತೆ. ಬಿಕಾಸ್ ನಾನು ದೊಡ್ಡ ಮಗಳು, ನನ್ನ ತಂಗಿ ಮಧ್ಯೆ ಒಂದು 6 ವರ್ಷ ಗ್ಯಾಪ್ ಇದೆ. ಸೊ ಹಾಗಾಗಿ ಜಾಸ್ತಿ ನನ್ನ ಜೊತೆ ಇದ್ದರು. ಚಿಕ್ಕ ವಯಸ್ಸಲ್ಲಿ ನನ್ನ ಈಚೆ ಕರ್ಕೊಂಡು ಹೋಗೋರು. ಯಾವಾಗಲೂ ನಾವು ಅಟ್ಲೀಸ್ಟ್ 1 ಸಮ್ಮರ್ ಹಾಲಿಡೇ ಟ್ರಿಪ್ ಮಾಡ್ತಿದ್ದೆ, ಯಾಕೆಂದರೆ ಇಷ್ಟು ಬ್ಯುಸಿ ಆವಾಗ ಇರ್ತಿರ್ಲಿಲ್ಲ. ಸೊ ಆ್ಯಂಡ್ ಮುಂಚೆಯಿಂದನೂ ನಮ್ಮಪ್ಪ ನನ್ನ ಎಲ್ಲೇ ಹೋದರೂ ಸುಮ್ಮನೆ ಕರ್ಕೊಂಡು ಹೋಗೋರು. ಸೊ ನಾನು ಯಾವಾಗಲೂ ಅವ್ರ ಜೊತೆ ಬೆಳೆದಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಬೌಲಿಂಗ್ ಕೂಡ ಆಡಿದ್ದೀನಿ ಅವ್ರ ಜೊತೆ KFCಗೆ ಹೋಗಿ ಕೂತ್ಕೊಂಡು ನಾವಿಬ್ಬರೇ ಕೂತ್ಕೊಂಡು ತಿಂದಿದ್ದೀವಿ. ಸೊ ಐ ಹ್ಯಾಡ್ ಅ ಲಾಟ್ ಆಫ್ ಸ್ವೀಟ್ ಮೊಮೆಂಟ್ಸ್ ವಿತ್ ಹಿಮ್. ಆ್ಯಂಡ್ ನಾವು ಅಬ್ರಾಡ್ಗೆ ಹೋದಾಗೂ ಅಷ್ಟೇ, ನಾನು ನಮ್ಮ ಅಪ್ಪ ಏನು ಬರೀ ಇಂಡಿಯನ್ ಕ್ವಿಝೀನೇ ಹುಡ್ಕೊಂಡು ಹೋಗಬೇಕು ಅಂತೇನಿರಲಿಲ್ಲ. ಯಾವ ಕ್ವಿಝೀನ್ ಸಿಗ್ತಿದ್ದೋ ಅದನ್ನು ಟ್ರೈ ಮಾಡ್ತಿದ್ವಿ. ಸೊ ಅದು ತುಂಬ ಡೈವರ್ಸಿಟಿ ಕೊಡ್ತು ನನ್ನ ಲೈಫ್ಗೆ, ಟು ಟ್ರೈ ಡಿಫ್ರೆಂಟ್ ಕ್ವಿಝೀನ್ಸ್, ಈಟ್ ಆಲ್ ಸಾರ್ಟ್ಸ್ ಆಫ್ ಫುಡ್ ಎಲ್ಲ. ಬಿಕಾಸ್ ದಟ್ಸ್ ದಿ ಎಕ್ಸ್ಪೋಜರ್ ಹೀ ಗೇವ್ ಮೀ ಇನ್ ಮೈ ಲೈಫ್. ನಮ್ಮ ಅಪ್ಪ ಕೊಟ್ಟಿದ್ದ ಎಕ್ಸ್ಪೋಜರ್. ಹೌ ಈಸ್ ಹಿ ಆಸ್ ಅನ್ ಇಂಡಿವಿಜುವಲ್? ಬಿಕಾಸ್ ಈಗ ಯಾರಿಗೋ ಒಬ್ಬರಿಗೆ ನಾವು ಕೊಡಬೇಕಂದ್ರೆ ಅವರಲ್ಲಿರೋ ಕುತೂಹಲಗಳು, ಅವ್ರ ಬ್ಯಾಕ್ಗ್ರೌಂಡು ಎಲ್ಲ ಬೇಕಲ್ಲ. ಐ ಥಿಂಕ್ ನಮ್ಮ ಅಪ್ಪ ಈಸ್ ಅ ವೆರಿ ಆಂಬಿಷಿಯಸ್ ಆ್ಯಂಡ್ ಅ ವಿಷನರಿ ಆ್ಯಸ್ ಅ ಪರ್ಸನ್. ಅಂದರೆ ಅವ್ರಿಗೆ ಗೊತ್ತು ಅವ್ರಿಗೇನು ಬೇಕು, ಅವ್ರು ಏನೇನು ಏಮ್ ಮಾಡ್ತಾ ಇದ್ದಾರೆ ಅಂತ. ಅವ್ರು ನಮಗೇನು ಯಾವಾಗಲೂ ಹೇಳ್ಕೊಟ್ಟಿದ್ದಾರೆ, ಅವ್ರು ನನಗೇನು ಹೇಳ್ಕೊಡ್ತಿದ್ದಾರೆ ಅಂದರೆ, ಯು ಮಸ್ಟ್ ಹ್ಯಾವ್ ಅನ್ ಏಮ್. ನಿನ್ಗೊಂದು ಗೊತ್ತಿರಬೇಕು ನೀನೇನು ಗುರಿ ತಲುಪಿಸ್ಬೇಕು ಅಂತ. ಆ ತಲುಪೋದಕ್ಕೆ ನಿಂಗೆ ತುಂಬ ಪೇಷನ್ಸ್ ಇರಬೇಕು ಅಂತ ಯಾವಾಗಲೂ ನಮ್ಗೆ ಹೇಳ್ಕೊಂಬಂದವ್ರೆ. ಇನ್ಫ್ಯಾಕ್ಟ್ ನಮ್ಮಪ್ಪ ಯಾವಾಗಲೂ ನಮ್ಗೆ ಹೇಳಿದ್ದು, ಆಲ್ವೇಸ್ ಲಿವ್ ಫಾರ್ ಟುಡೇ. ಟುಡೇ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂತ. ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಆಟ ಆಡಬೇಕಾಗಿದ್ರು, ಏನೋ ಒಂದು ಪಾಠ ಹೇಳ್ಕೊಡ್ಬೇಕಾದ್ರು, ಸುಮ್ಮನೆ ಒಂದು ಡಿಸ್ಕಷನ್ ಮಾಡಬೇಕಾದ್ರೂ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯೂಸ್ ಟು ಬಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಡೇ ಅಂತ ಅವ್ರು ನಮ್ಗೆ ಕ್ವಶನ್ ಮಾಡಿದ್ರೆ ನಾವು ಟುಡೇ ಅಂತ ಹೇಳಬೇಕಿತ್ತು. ಇಟ್ಸ್ ನಾಟ್ ಯೆಸ್ಟರ್ಡೇ, ಇಟ್ಸ್ ನಾಟ್ ಟುಮಾರೋ. ಸೊ ಲಿವ್ ಫಾರ್ ಟುಡೇ ಇಸ್ ಅ ಬಿಗ್ ಲೆಸನ್ ದಟ್ ಹಿ ಆಲ್ವೇಸ್ ಯೂಸ್ ಟು ಟೀಚ್ ಅಸ್ ಆಲ್ಸೋ. ಸೊ ಬಟ್ ಇನ್ ಟರ್ಮ್ಸ್ ಆಫ್ ಟೈಮ್ ಆ್ಯಂಡ್ ಫ್ಯಾಮಿಲಿ ಸ್ವಲ್ಪ ಕಮ್ಮಿನೇ. ಐ ಆಮ್ ಟೆಲಿಂಗ್ ನಾವು ಅಪ್ಪ ನಮ್ಮ ಮನೇಲಿ ಬಂದು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಇಟ್ ವಾಸ್ ಅ ಪ್ರೆಷಸ್ ಟೈಮ್ ಫಾರ್ ಅಸ್. ಆ್ಯಂಡ್ ದೇರ್ ಹ್ಯಾಸ್ ಬಿನ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್ ಇನ್ ಟರ್ಮ್ಸ್ ಆಫ್ ಫ್ಯಾಮಿಲಿ ಟೈಮ್ ಬಿಟ್ವೀನ್ ಆಲ್ ಎಂಟೈರ್ ಸೈಡ್ ಆಫ್ ದ ಫ್ಯಾಮಿಲಿ ಅಟ್ ಹಿಮ್, ಬಿಕಾಸ್ ಆಬ್ವಿಯಸ್ಲಿ ಹಿಸ್ ವರ್ಕ್ ಡಿಮಾಂಡ್ಸ್ ಮಚ್ ಮೋರ್ ಟೈಮ್. ಹೌದು, ಆಯಿತಾ. ಸೊ ಬಟ್
ನಮ್ಮ ಅಪ್ಪ ಇಸ್ ಅ ಗುಡ್ ಲಿಸ್ನರ್ ಅಂತ ಹೇಳ್ತೀನಿ. ಈಸ್ ಅ ಗುಡ್ ಲಿಸ್ನರ್. ಕೂತ್ಕೊಂಡು ಅವ್ರ ಜ್ಞಾನ ಎಲ್ಲಿ ಬೇಕಾದ್ರೂ ಶಿಫ್ಟ್ ಆಗ್ತಿರ್ಬೋದು ಅವ್ರ ಯುನೋ ಕಾನ್ಸಂಟ್ರೇಷನು, ಬಟ್ ಹಿ ಲಿಸನ್ಸ್ ವೆರಿ ಕೇರ್ಫುಲಿ ಟು ವಾಟ್ ಯು ಸೇ. ಈಸ್ ಅ ಗುಡ್ ಅಬ್ಸರ್ವರ್. ಓಹೋ. ಆ್ಯಂಡ್ ಹಿ ಡಸಂಟ್ ಫರ್ಗೆಟ್ ವಾಟ್ ಯು ಡೂ. ಅಪ್ರಿಷಿಯೇಟ್ ಈಸಿಯಾಗಿ ಮಾಡಲ್ಲ ನಮ್ಮಪ್ಪ ಇವತ್ತವರೆಗೂ. ಕ್ರಿಟಿಸೈಸ್, ವಿ ಬೋತ್ ಆರ್ ವೆರಿ ಗುಡ್ ಕ್ರಿಟಿಸೈಸರ್ಸ್ ಫಾರ್ ಈಚ್ ಅದರ್. ಸೊ ಲೈಕ್ ನಮ್ಮ ಅಪ್ಪ ಒಂದು ಇಂಟರ್ವ್ಯೂಗೆ ಹೋಗಿ ಬಂದರೆ ನಾನು ಹೇಳ್ತಿರ್ತೀನಿ ಇದು ಸರಿ ಇರಲಿಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಸರಿ ಇಲ್ಲ, ಹಂಗೆ ಸರಿ ಇರಲಿಲ್ಲ ಅಂತ ನಾನು ಕಮೆಂಟ್ ಮಾಡ್ತಿರ್ತೀನಿ. ಅವರು ಒಂದು ಇಂಟರ್ವ್ಯೂ ನಾನೇನಾದರೂ ಒಂದು ಮಾತಾಡ್ಕೊಂಡು ಒಂದು ಸ್ಪೀಚ್ ಮುಗಿಸ್ಕೊಂಬಂದರೆ ಅವ್ರು ನನ್ನ ನೋಡಿದರೆ ಅವರು, ವಿಚ್ ಯೂಶ್ವಲಿ ಡಸಂಟ್ ಡು, ಇಲ್ಸೆ ನೀನು ಅದು ಮಾತಾಡಿದ್ದು ಸರಿ ಇಲ್ಲ, ನೀನು ಇದು ಮಾತಾಡಿದ್ದು ಸರಿ ಇಲ್ಲ, ನೀನು ಹಿಂಗೆ ನಡ್ಕೊಂಡು ಹೋಗ್ಬಾರ್ದಿತ್ತು. ಸೊ ವಿ ಬೋತ್ ಆರ್ ಕ್ರಿಟಿಕ್ಸ್ ಟು ಈಚ್ ಅದರ್. ಐ ಥಿಂಕ್ ದಟ್ಸ್ ಓನ್ಲಿ ಅ ಡಾಟರ್ ಕ್ಯಾನ್ ಬಿ ಅ ಕ್ರಿಟಿಕ್ ಟು ಅ ಫಾದರ್, but everyone else can be a critic to a daughter. But I am quite a critic to him. But otherwise, ಒಂದು ನನ್ನ ತಂದೆ ಬಗ್ಗೆ ಹೇಳಬೇಕು ಅಂತಂದರೆ, he has shown so much equality between us as children. ಅಂತಂದರೆ ಯಾವತ್ತೂ ಭೇದ ಭಾವ, ನನ್ನ ಮಗನಿಗಾದರೆ ನಾನು ಹಿಂಗೆ ಮಾಡ್ತೀನಿ, ನನ್ನ ಮಗಳಿಗಾದರೆ ಹಿಂಗೆ ಮಾಡ್ತೀನಿ ಅಂತ ಒಬ್ಬರು ಅನ್ಕೊತಾರಲ್ಲ, ಟ್ರೆಡಿಷ್ನಲ್ ಮೈಂಡ್ಸೆಟ್ ಅಲ್ಲ, ಅದು ಯಾವತ್ತೂ ಇರಲಿಲ್ಲ. ನನ್ನ ಮಗಳಾಗಿದ್ದರೂ, ನನ್ನ ಮಗ ಅಂತ ಹೇಳಕ್ಕೆ ಹೋಗಲ್ಲ ಇವಾಗ, ನನ್ನ ಮಗಳಾಗಿದ್ರೂ ನನಗೆ ಅವಳು ಫಸ್ಟ್ ಡಾಟ್ರಾಗಿ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ತೊಗೊತಾಳೆ ಅನ್ನೋ ನಂಬಿಕೆಯಲ್ಲೇ ನನಗೆ ಈಸ್ ಪುಟ್ ಅ ಲಾಟ್ ಆಫ್ ತುಂಬ ನಂಬಿಕೆ ಇಟ್ಟರು ನನ್ನ ಮೇಲೆ. ಆ ನಂಬಿಕೆ ಬಿಕೇಮ್ ರೆಸ್ಪಾನ್ಸಿಬಿಲಿಟಿ ಆನ್ ಮಿ. ಹಿಸ್ ಟ್ರಸ್ಟ್ ಟರ್ನ್ಡ್ ಇನ್ ಟು ಅ ರೆಸ್ಪಾನ್ಸಿಬಿಲಿಟಿ ಟು ಮಿ. ಸೊ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಏನಾದರೂ ಮಾಡಬೇಕಾದ್ರೆ ಅಯ್ಯೋ ಆ ನಂಬಿಕೆಗೆ ಏನಾದರೂ ಆಗೋಗುತ್ತೆ ಅನ್ನೋ ಯೋಚನೆಲೇ ಎಷ್ಟೋ ಕೆಲಸ ಮಾಡ್ತೀನಿ ನಾನು. ಇಲ್ಲ ಎಷ್ಟೋ ಕೆಲಸ ಮಾಡೋದೇ ಇಲ್ಲ, ಎಲ್ಲ ನಂಬಿಕೆಗೇನೋ ಆಗೋಗುತ್ತೆ. ಯಾಕೆಂದರೆ ಒಂದ್ಸತಿ ನಂಬಿಕೆ ಬರ್ಸ್ಕೊಳ್ಳೋದು ತುಂಬ ಈಸಿ ರಶ್ಮಿ, ಕಳ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ. ಸೊ ಆ ನಂಬಿಕೆ ನಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಲ್ಲೇ ನಾನು ಎಷ್ಟೊಂದು ಸತಿ ಜೀವನ ಮಾಡ್ತೀನಿ. ಆ್ಯಕ್ಚುಲಿ ಯು ಲುಕ್ ಅಟ್ ಲೈಫ್ ಓನ್ಲಿ ಉಲ್ಟಾ ಈ ವಿಚಾರದಲ್ಲಿ. ಬಿಕಾಸ್ ನಂಬಿಕೆ ಗಳಿಸೋದು ಕಷ್ಟ, ಕಳ್ಕೊಳ್ಳೋದು ಈಸಿ. ಬಟ್ ಯು ಆರ್ ಲೈಕ್ ನಂಬಿಕೆ ಕೆಲವು ಸತಿ ಈಸಿಯಾಗಿ ಬಂದ್ಬಿಡ್ಬೋದು, ಬಟ್ ಅದನ್ನ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದು ನನಗೆ ನನ್ನಿದು ಇಂಟ್ರೆಸ್ಟಿಂಗ್. ಸೊ ಹೀಗೆ ಮಾತಾಡ್ತಾ ಆಬ್ವಿಯಸ್ಲಿ ನೀವು ಇಲ್ಲಿ ಶೋಗೆ ಬರ್ತಿದ್ದೀರಾ ಅಂತ ಗೊತ್ತಾದಾಗ ಐ ನೀಡ್ ಟು ನೋ ಯು, ಬಿಕಾಸ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ವಿ ಕಾಂಟ್ ಸಿಟ್ ಆ್ಯಂಡ್ ಟಾಕ್. ಹೇಳಿ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ರ ಅದು. ಆ್ಯಂಡ್ ಐ ವೆಂಟ್ ಆ್ಯಂಡ್ ಸಾ ಅ ಕಪಲ್ ಆಫ್ ವಿಡಿಯೋಸ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್, ಹೌ ಯು ಆರ್ ಲುಕಿಂಗ್ ಎಟ್ ಲೈಫ್ ಅಂತೆಲ್ಲ ಬಂದಾಗ ಮದುವೆ ಇದು ಬಂತು. ಆ್ಯಂಡ್ ದೆನ್ ಫ್ರಮ್ ನೋ ವೇರ್ ಅಫ್ಕೋರ್ಸ್ 2020ನಲ್ಲಿ ಆ ಕೋವಿಡ್ ಟೈಮಲ್ಲಿ ಅಮಂಗ್ಸ್ ದ ಮೆನಿ ಬಿಗ್ ಫ್ಯಾಮಿಲಿ ವೆಡ್ಡಿಂಗ್ಸ್ ಇಸ್ ಅಫ್ಕೋರ್ಸ್ ನಿಮ್ಮ ಇದು ಕೂಡ. ಸೊ ಎಲ್ಲ ಒಂದು ಇದು ಎರಡು ದೊಡ್ಡ ಕುಟುಂಬಗಳ ನಡುವೆ ಸಂಬಂಧ ಅನ್ನೋದು ನ್ಯೂಸ್ ಚಾನಲ್ ಅಪ್ಡೇಟ್ಸ್ಗಳಾಗಿರಲಿ, ಈ ಥರದ್ದೆಲ್ಲ ನಿಮ್ಮ ಕಿವಿಗೂ ಬಿದ್ದಿರುತ್ತೆ. ಅವ್ರ ಕಿವಿಗೆ ಬೀಳೋಕ್ಕೆ ಮುಂಚೆ ಇದು ಹಿಂಗಾಗತ್ತೆ ಅಂತಲೂ ನಿಮಗೆ ಗೊತ್ತಿರುತ್ತೆ. ಲೈಫ್ನ ಒಂದು ಬಿಗ್ ಮೂವ್ ಅಥವಾ ಮೈಲ್ ಸ್ಟೋನ್ ಇಸ್ ಮ್ಯಾರೇಜ್. ಆ್ಯಂಡ್ ನೀವು ಒಂದು ಈ ಥರದ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ, ಕಾಲೇಜ್ ಡೇಸ್ ಆಗಿರಲಿ ಅಥವಾ ದ ಫ್ಯಾಮಿಲಿ ಯು ಬಿಲಾಂಗ್ ಟು, ಮದುವೆ ಅಂತ ಬಂದಾಗ ಅಲ್ಲಿ ಏನು ಯಾವ್ಯಾವ ಥರ ಆಸೆ ಇಟ್ಕೊಂಡಿದ್ರಿ? ಆ್ಯಕ್ಚುಲಿ ಮದುವೆ ಬಗ್ಗೆ ನಾನು ಅಷ್ಟೊಂದು ಯೋಚನೆ ಮಾಡಿರಲಿಲ್ಲ ರಶ್ಮಿ. ನಾನು ಲೈಫಲ್ಲಿ ಸಖತ್ ಬ್ಯುಸಿಯಾಗಿದ್ದೆ. ಎಷ್ಟೊಂದು ಇನ್ಸ್ಟಿಟ್ಯೂಷನ್ಸ್ ಇತ್ತು ನೋಡ್ಕೊಳಕ್ಕೆ. 3 ಇನ್ಸ್ಟಿಟ್ಯೂಷನ್ ಏನು ಸುಮ್ಮನೆ ಅಲ್ಲ. ಪೇರೆಂಟ್ಸ್ ಬಂದು ಕಿರ್ಚಾಡೋರು, ಆ ಪ್ರಾಬ್ಲಮ್ ಇತ್ತು, ಈ ಪ್ರಾಬ್ಲಮ್ ಇತ್ತು. ನಮಗೇನು ಸ್ವಲ್ಪ ಲೀಗಲ್ ಪ್ರಾಬ್ಲಮ್ಸ್ ಇರಲಿಲ್ಲ, ಆ ಲೀಗಲ್ ಸೈಡು ಎಲ್ಲ ನೋಡ್ಕೊತಿದ್ದೆ. ಮಾಲ್ಸ್ ಇತ್ತು, ಮಾಲ್ಸ್ ನೋಡ್ಕೊತಾ ಇದ್ದೆ. ಸೊ ಐ ವಾಸ್ ಅ ವೆರಿ ಬ್ಯುಸಿ ಗರ್ಲ್. ಬಟ್ ನಮ್ಮ ಅಪ್ಪನ ತಲೆಯಲ್ಲಿತ್ತು ಒಂದ್ಸತಿ ಮದುವೆ ಮಾಡಿಬಿಡ್ಬೇಕು, 25 ವರ್ಷ, 24 ಬೇರೆ ತುಂಬಿತ್ತು ನನಗೆ. ನಮ್ಮ ಮನೇಲಿ ನನಗೆ ಮುಂಚೆಯಿಂದನೂ ರೇಕ್ಸೋರು 23, 24 ಆದರೆ ಮದುವೆ ಮಾಡಿಬಿಡ್ತಾರೆ ಅಂತ. ದಟ್ ವಾಸ್ ದ ಮೈಂಡ್ ಸೆಟ್. ಯು ಸೆಡ್ ನಾ ಟ್ರೆಡಿಷನಲ್. ಬಟ್ ನನಗದು ಅದು ಬ್ಯಾಕ್ ಆಫ್ ಮೈ ಮೈಂಡ್ ಯಾವತ್ತೂ ಯೋಚನೆ ಕೂಡ ಮಾಡಿರಲಿಲ್ಲ, ಸೇಯಿಂಗ್ ದಟ್ ಐ ಕ್ಯಾನ್ ಥಿಂಕ್ ಆಫ್ ಸಮನ್, ಬ್ರಿಂಗ್ ಸಮನ್ ಟು ಮೈ ಹೌಸ್ ಅಂಡ್ ಆಲ್ ದಟ್. ಹೇಳಿಲ್ವಾ ಭಯ, ನಾವು ಅಪ್ಪ ಅಮ್ಮ ನನ್ನ ಏನು ಮಾಡ್ತಾರೆ ಅಂತ ಯೋಚನೆ ಕೂಡ ನಾವು ಯಾರು ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಇನ್ಫ್ಯಾಕ್ಟ್ ನನಗೆ ಆ ಸ್ಪೇಸು ಸಿಕ್ಕಲಿಲ್ಲ to do something, meet someone. I never got the space. I was so busy in my life. Where did you have time for love and all that? There's really no time for all that. But then I think my father had chosen the boy for me. I had no choice over that also. My only choice was the fact that I wanted someone who will understand me, who is better than me. This was my request to my father. And he had promised me that he'll do that for me. ಸೊ ಈ ಕೋವಿಡ್ ಟೈಮಲ್ಲಿ ಹೆಂಗೋ ಮುಂಚೆನೇ ಮಾತುಕತೆ ಹೆಂಗೋ ಆಗಿ, ಮೈ ಫಾದರ್ ಕೇಮ್ ಆ್ಯಂಡ್ ಟೋಲ್ಡ್ ಮೀ ಸೇಯಿಂಗ್, ಐ ಫೌಂಡ್ ದಿಸ್ ಗೈ ಕಾಲ್ಡ್ ಅಮರ್ತ್ಯ ಫಾರ್ ಯು, ವೈ ಡೋಂಟ್ ಯು ಮೀಟ್ ಹಿಮ್ ಆ್ಯಂಡ್ ದಿಸ್ ಇಸ್ ದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಲ್ ದಟ್. I was not very keen, to be very honest, initially, because Amartya had studied abroad and stuff. But then there was one site that my father came and told me and said,
ಅಮಾರ್ತ್ಯ is a great guy. He will understand you is what he told me. I trust my father. ನಮ್ಮ ಅಪ್ಪನ ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ಸೊ ನಾನು ಹೇಳಿದೆ ಓಕೆ ಫೈನ್ ಅಂತ ನಮ್ಮ ಮನೇಲೆಲ್ಲ ಡಿಸೈಡ್ ಮಾಡಿದ್ರು, ಹೋಗಿ ಮೀಟ್ ಮಾಡು ಹುಡುಗನ. ಈ ಲೈಫಲ್ಲಿ ಇನ್ಫ್ಯಾಕ್ಟ್ ನಾನು ಅಮರ್ತಿನ ಒಂದು ದಿವಸ ಮುಂಚೆನೂ ಮೀಟ್ ಮಾಡಿಲ್ಲ, ನೋಡೂ ಇಲ್ಲ. ಸೇಮ್ ವಿತ್ ಅಮರ್ತ್ಯ. ಐ ಡೋಂಟ್ ಥಿಂಕ್ ಯಾವತ್ತೂ ಅವನನ್ನು ಮೀಟು ಮಾಡಿಲ್ಲ, ನಾನು ನೋಡಿಲ್ಲ. ಇನ್ಫ್ಯಾಕ್ಟ್ ನಾವಿಬ್ಬರು 2 ರೋಡ್ಸ್ ಅವೇ ಇದ್ರು, ಸುಮ್ಮನೆ ಜನ ಮಾತಾಡ್ಕೊತಾರೆ ಅಷ್ಟೇ, ಸೇಯಿಂಗ್ ದಟ್ ನಾವು ಮುಂಚೆನೇ ಹಿಂಗಿತ್ತು ಹಂಗಿತ್ತು ಅಂತ. ಇಟ್ ರಿಯಲಿ ನಾವು ಯಾವತ್ತೂ ಇವನ್ ನಾನು ಒಂದು ಫೋಟೋ ಬಿಟ್ಟರೆ ನಾನು ಯಾವತ್ತೂ ಮುಂಚೆ ನೋಡೂ ಇಲ್ಲ, ಮೀಟು ಮಾಡಿರಲಿಲ್ಲ. ಒನ್ ಡೇ ಮೀಟಿಂಗ್ ಅರೇಂಜ್ ಮಾಡಿದ್ರು. ಐ ಜಸ್ಟ್ ವೆಂಟ್ ಅಂಡ್ ಮೆಟ್ ಹಿಮ್. ಥಿಂಗ್ಸ್ ವರ್ಕ್ಡ್ ಔಟ್. ಐ ಜಸ್ಟ್ ಫೆಲ್ಟ್ ಲೈಕ್ ಅವ್ರು ನನ್ನ ಅರ್ಥ ಮಾಡ್ಕೊತಾರೆ, ನನ್ನ ಮೈಂಡ್ ಸೆಟ್ಗೆ ಮ್ಯಾಚ್ ಆಗ್ತಾರೆ ಅನ್ನೋ ಭಾವನೆ. ಮೈಂಡ್ ಸೆಟ್ ಇವತ್ತಿನ ಹುಡುಗಿರು ಶುಡ್ ಲುಕ್ ಆ್ಯಂಡ್ ದೆನ್ ವಾಟ್ ಡಿಡ್ ಯು ಲುಕ್ ಫಾರ್? ಐ ಲುಕ್ ಫಾರ್ ಸಮನ್ ನನ್ನ ರೆಸ್ಪೆಕ್ಟ್ ಮಾಡಬೇಕು, ನನ್ನ ಕಂಫರ್ಟಬಿಲಿಟಿ ನಾ ಅರ್ಥ ಮಾಡ್ಕೋಬೇಕು, ಆ್ಯಂಡ್ ನನ್ನ ಸ್ಪೇಸ್ನ ನನಗೆ ಕೊಡಬೇಕು. ಆ್ಯಂಡ್ ವಾಟ್ ವಿ ಸೇ ಆ್ಯಸ್ ವುಮೆನ್ ಎಂಪವರ್ಮೆಂಟ್ ಅಲ್ವಾ, ನನ್ನ ಪ್ರಕಾರ ವುಮೆನ್ ಎಂಪವರ್ಮೆಂಟ್ ಇಸ್ ಟು ಥಿಂಕ್, ಆ್ಯಕ್ಟ್ ಆ್ಯಂಡ್ ಬಿಲೀವ್ ಆ್ಯಸ್ ಅ ವುಮೆನ್ ಆ್ಯಂಡ್ ಪರ್ಫಾರ್ಮ್. ಅದನ್ನು ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿದೆ. ಇನ್ಫ್ಯಾಕ್ಟ್ ನನ್ನ ಅಪ್ಪನ ಮನೆಗಿಂತ ಜಾಸ್ತಿ ಫ್ರೀಡಮ್ ನನ್ನ ಯುನೋ ಗಂಡನ ಮನೆ ನನಗೆ ಕೊಡ್ತಿದೆ. ಇನ್ಫ್ಯಾಕ್ಟ್ ನಾನು ಐ ಬಿಕಮ್ ಅ ಬೆಟರ್ ಪರ್ಸನ್. ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಅಪ್ಪ ಅಮ್ಮ ನನ್ನ ರೇಗಿಸ್ತಾರೆ, ಸೇಯಿಂಗ್ ದಟ್ ಮ್ಯಾರೇಜ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಇನ್ ಮೈ ಲೈಫ್. Because I met the best people. I learned the best things from the best people whom I met. And those people have ಅವ್ರು ಎಷ್ಟು ಕ್ಯಾರೆಕ್ಟರ್ಸ್ ನನ್ನಲ್ಲಿ ಆ್ಯಡ್ ಮಾಡಿದ್ದಾರೆ, ನನ್ನ ಚೇಂಜ್ ಮಾಡಿದ್ದಾರೆ ಆಸ್ ಅ ಪರ್ಸನ್ ಅಂತಂದರೆ, ಐ ಕೆನಾಟ್ ಬಿ ಮೋರ್ ಗ್ರೇಟ್ಫುಲ್ ಫಾರ್ ವಾಟ್ ದೇ ಹ್ಯಾವ್ ಡನ್ ಟು ಮೀ ಆಸ್ ಅ ಫ್ಯಾಮಿಲಿ. ಒನ್ ಥಿಂಗ್ ಮೈ ಫಾದರ್ ಆ್ಯಂಡ್ ಮದರ್ ಕೊಟ್ಟಿರ್ಬೋದು ನನ್ನ ಜೀವನದಲ್ಲಿ, ಬಟ್ ನಾನು ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಇಟ್ಸ್ 3 years ಆಫ್ ಅನದರ್ ಟ್ರಾನ್ಸ್ಫಾರ್ಮೇಷನ್ that my in-laws have put into me. ಯಾಕೆಂದರೆ ನನ್ನ ಮನೇಲಿ ನಾನು ಈಚೆ ಬಂದರೆ ರಶ್ಮಿ ಬರೀ ಅವ್ರ ಮಗ ಬಂದರೆ ಏನು ಊಟ ಕೊಡಲಿ ಅಂತ ಕೇಳಲ್ಲ. ನಾನು ಬಂದರೂ ಅಷ್ಟೇ ಊಟದಲ್ಲಿ ಪ್ರೇಮಮ್ಮ ಕೂತ್ಕೊಂಡು ಕೇಳ್ತಾರೆ ನನಗೆ, ನಿನಗೇನು ಊಟ ಬೇಕು ಅಂತ. ನಮ್ಮ ಮನೇಲಿ ಸುಮ್ಮನೆ ಹೇಳ್ತಾರೆ ಅಷ್ಟೇ, ನಮ್ಮ 3 ಜನ ಒಟ್ಟಿಗೆ ನೋಡ್ಕೊತೀವಿ ಅಂತ, ಬಟ್ ನಮ್ಮ ಊಟ ನಾವೇ ಹಾಕೋಬೇಕು. ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಈಕ್ವಾಲಿಟಿನ. ನಾವು 4 ಜನನೂ ನಾನಾಗಿರ್ಬೋದು, ನನ್ನ ಅತ್ತೆ ಆಗಿರ್ಬೋದು, ನನ್ನ ಮೈದ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, 4 ಜನ ಥರ 8 ಗಂಟೆಗೆ ಈಚೆ ಮನೆಯಿಂದ ಈಚೆ ಹೋದರೆ ರಾತ್ರಿ 8 ಗಂಟೆಗೆ ಬರ್ತೀವಿ. ಒಂದು ದಿವಸ ನನ್ನ ಕ್ವೆಶ್ಚನ್ ಮಾಡಿಲ್ಲ, ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ಅಂತ. ಅವ್ರಿಗೆ ನಂಬಿಕೆ, ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಾನೇನೋ ಒಂದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಅವಳಿಗೆ ಸಪೋರ್ಟ್ ಮಾಡಬೇಕು ಅಂತ. ಸೊ ನಾನು ಎಂತಕ್ಕೆ ಇಷ್ಟೊಂದು ಇವತ್ತು ಕುತ್ಕೊಂಡು ಇವತ್ತು ಮಾತಾಡ್ತಾ ಇದ್ದೀನಿ, ಅಚೀವ್ ಮಾಡಿದ್ದೀನಿ, ಅವ್ರು ಏನೋ ಒಂದು ಮಾಡ್ತಾ ಇದ್ದೀನಿ ಅಂತಂತಂದರೆ ನನಗೆ ನನ್ನ ಇನ್ಲಾಸಿಂದ ಕೊಟ್ಟಿರೋ ಸಪೋರ್ಟಿಂದ ಮಾತ್ರ. ಆ ಸಪೋರ್ಟ್ ಇರಲಿಲ್ಲ ಅಂತಿದ್ರೆ ಐ ವುಡಂಟ್ ಹ್ಯಾವ್ ಬಿನ್ ದ ಪರ್ಸನ್ ಹೂ ಐ ಆಮ್. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್, ಐ ಆಮ್ ವೆರಿ ಪ್ರಿವಿಲೇಜ್ಡ್, ಆ್ಯಂಡ್ ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಗಾಟ್ ಇನ್ ಲಾಸ್ ಲೈಕ್ ದಟ್. ಆ್ಯಂಡ್ ಐ ಸೇ ಇಟ್ ವಿತ್ ಅ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಇನ್ ಮೈ ಹಾರ್ಟ್. ಸೊ ಸ್ವೀಟ್. ಅಂದರೆ ಆಚೆಯಿಂದ ಲೈಕ್ ದ ಕಾಫಿ ಡೇ ಸೇಯಿಂಗ್ ಗೋಸ್, lot can happen over coffee. Yeah, a lot did happen in my life over that coffee. Don't tell me you guys went to coffee day only. No, we didn't go to coffee day, but we did go to coffee day many times also. But a lot did happen over that one coffee in my life. And it just instantly, it was just like a normal arranged marriage. ಇಬ್ರು ಬಂದ್ವಿ, ಓಕೆ ಅಂತ ಅಂದ್ವಿ. ನಮ್ಮ ಮನೇಲಿ 2-3 ದಿವಸ ಟೈಮ್ ಕೊಡಲಿಲ್ಲ. 1 ವಾರದಲ್ಲಿ ಓಕೆ ಅಂತ ಅನ್ಬೇಕು, 1 ವಾರದಲ್ಲಿ ನಾವಿಬ್ರು ಓಕೆ ಅಂತಂದ್ವಿ. ನಮ್ಮ ಲೈಫ್ ನಾರ್ಮಲ್ ಅರೇಂಜ್ಡ್ ಮ್ಯಾರೇಜ್ ಲೈಫ್ ಥರ ಸ್ಟಾರ್ಟ್ ಆಯಿತು. ಆ್ಯಂಡ್ ಬಿಫೋರ್ ನಾವಿಬ್ರು ಒಬ್ರಿಗೊಬ್ರಿಗೆ ಓಕೆ ಅನ್ನೋಷ್ಟ್ರಲ್ಲಿ ಪೇಪರ್ಸಲ್ಲೆಲ್ಲ ಇತ್ತು. ಸೊ ವಿ ಹ್ಯಾಡ್ ನೋ ಚಾಯ್ಸ್ ಬಟ್ ಟು ಲೈಕ್ ಟೇಕ್ ಅಹೆಡ್ ಆಫ್ ಥಿಂಗ್ಸ್. ಆ್ಯಂಡ್ ಇನ್ 1 ವರ್ಷದಲ್ಲಿ ಮದುವೆ ಆಯಿತು. ಐ ಸ್ಟಿಲ್ ಸ್ಟೇ ವಿತ್ ಮೈ ಇನ್-ಲಾಸ್. ನಾವೆಲ್ಲರೂ ಒಂದು ಒಟ್ಟಿಗೆ ಒಂದೇ ಫ್ಯಾಮಿಲಿಲಿ ಇರ್ತೀವಿ. ಐ ಲರ್ನ್ ಸೋ ಮಚ್ ಫ್ರಮ್ ಡ್ಯಾಡಿ SMK ಸರ್. ಐ ಕಾಲ್ ಹಿಮ್ ಡ್ಯಾಡಿ ವಿತ್ ಅ ಲಾಟ್ ಆಫ್ ಲವ್. ಇನ್ಫ್ಯಾಕ್ಟ್ ನಮ್ಮ ಅಪ್ಪನ ಜೊತೆನೂ 10 ಸತಿ ಕುತ್ಕೊಂಡು ಊಟ ಮಾಡಿಲ್ಲ ಅನಿಸುತ್ತೆ ರಾತ್ರಿ ಹೊತ್ತು. ಅವ್ರ ಜೊತೆ ಎಷ್ಟು ಸತಿ ಕುತ್ಕೊಂಡು ಡಿನ್ನರ್ಸ್ ಮಾಡಿದ್ದೀನಿ ಅಂತಂದರೆ ನಾನು ಎಷ್ಟು ಕಲ್ತಿದ್ದೀನಿ ಅವ್ರ ಜೊತೆ. ಅವ್ರ ಪೇಷನ್ಸು, ಅವ್ರು ಬಿಹೇವ್ ಮಾಡೋ ರೀತಿ ನನಗದೇ ಬೇರೆ ಕಡೆ ಎಲ್ಲಿ ಸಿಕ್ತಿತ್ತು ಗೊತ್ತಿಲ್ಲ. ಸೊ ಒಬ್ಬೊಬ್ರು ಹೇಳ್ತಾರಲ್ಲ, ಸೇಯಿಂಗ್ ದಟ್ ವೆನ್ ಯು ಗೆಟ್ ಮ್ಯಾರಿಡ್ ಟು ಅ ಫ್ಯಾಮಿಲಿ ಯು ಜಸ್ಟ್ ಡೋಂಟ್ ಗೆಟ್ ಮ್ಯಾರಿಡ್ ಟು ದಟ್ ಪರ್ಸನ್, ಇಟ್ಸ್ ದ ಹೋಲ್ ಫ್ಯಾಮಿಲಿ ಅಂತ. ಆ ಫುಲ್ನೆಸ್ ನಾನು ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ವೆರಿ ನೈಸ್. ಅಂದರೆ SM ಕೃಷ್ಣ ಸರ್ ಆ್ಯಸ್ ಅ ಅಂದರೆ ನಮ್ಮ ಬೆಂಗಳೂರಿಗೆ ಅವ್ರ ಕೊಡುಗೆ ನಾವು ಮಾತಾಡೋಂಗೆ ಇಲ್ಲ. ಇವತ್ತಿಷ್ಟೆಲ್ಲ ನಾವು ಇದ್ದೀವಿ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ಹಾಕಿರೋ ಸೀಡು, ಆಲ್ ಆಫ್ ದ್ಯಾಟ್. ಸೊ ದಿಸ್ ಇಸ್ ಫಾರ್ ದಿ ಔಟ್ಸೈಡ್ ವರ್ಲ್ಡ್, ಬಟ್ ಇನ್ಸೈಡ್ ಯು ಸೈಡ್ ಈಸ್ ಅ ವೆರಿ ಸ್ವೀಟ್. ಆ್ಯಂಡ್ ವಾಟ್ ಕೈಂಡ್ ಆಫ್ ಡಿಸ್ಕಷನ್ಸ್ ಯೂಶಲಿ ಹ್ಯಾಪನ್ ಇನ್ ಅ ಫ್ಯಾಮಿಲಿ ಲೈಕ್ ದಿಸ್ ಅನ್ನೋದು is our next curiosity. ಟೆನ್ನಿಸ್,
movies to what's happening in the World Cup to which is the new Netflix show. There is Normal discussion. There is no business coming inside, ಅಥವಾ there is no outside ಇದು coming, correct? No, I mean everyone like ನಮ್ಮ ಮನೇಲಿ ಪ್ರೇಮಮ್ಮ is so good with news ಅಂತಂದ್ರೆ ನಾನು ಅವ್ರ ರೂಮ್ಗೆ ಹೋಗ್ಬೇಕು ಅಂತಂದ್ರೆ ನಾನು ನ್ಯೂಸ್ನ ಅಪ್ಡೇಟ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಇಲ್ಲಾಂದ್ರೆ ನನ್ಗೆ ಅವಮಾನ ಆಗುತ್ತೆ, ಇಲ್ಲ ನಾಚಿಕೆ ಆಗುತ್ತೆ, ಅಯ್ಯೋ ನಾನು ನೋಡಿಲ್ವಲ್ಲ ಈ ನ್ಯೂಸ್ನ. ಯಾಕೆಂದ್ರೆ ಶಿಲ್ ಬಿ ಸೋ ಅಪ್ಡೇಟೆಡ್, ಎಲ್ಲ ಪೇಪರ್ ಓದಿರ್ತಾರೆ, ಎಲ್ಲ ನ್ಯೂಸ್ ನೋಡಿರ್ತಾರೆ. ಸೊ ನಾನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅಯ್ಯೋ ಅಂತದೆ. ಸೊ ಅವ್ರ ಜೊತೆ ಈಚೆ ಹೋಗ್ತಿರ್ಬೇಕು ಅಂತಂದ್ರೆ ನಾನು ಎಷ್ಟು ರೆಡಿ ಆಗಿರ್ಬೇಕು ಅಂದ್ರೆ ಅವ್ರು ನೋಡಿ ಅವಮಾನ ಆಗುತ್ತೆ, ಅಯ್ಯೋ ನಾನು ಇವ್ರ ಸೊಸೆಯಾಗಿ ಹಿಂಗೆ ಹೋಗ್ತಾ ಇದ್ದೀನಲ್ಲ ಅಂತ. ಬಿಕಾಸ್ ದಟ್ಸ್ ಹೌ ನೀಟ್ಲಿ ಶಿಲ್ ಬಿ ರೆಡಿ. ಇಟ್ಸ್ ಅ ಲರ್ನಿಂಗ್. ನಾನು ಹೇಳ್ತಲ್ವ, ನಾನು ಬರೀ ಮಾತಲ್ಲಿ ಕಲ್ತಿಲ್ಲ, ನಡವಳಿಕೆಯಲ್ಲಿ ಕಲ್ತಿಲ್ಲ. ಈವನ್ ನಾನು ಹಾಕೊಳ್ಳೋ ಒಂದು ಬಟ್ಟೆ, ನಾನು ಬಿಹೇವ್ ಮಾಡೋ ಒಂದು ರೀತಿ, ಮನೆಗೊಬ್ರು ಬಂದರೆ ಯಾವ ಥರ ಅವ್ರನ್ನ ಟ್ರೀಟ್ ಮಾಡಬೇಕು ಅನ್ನೋದನ್ನು ನಾನು ಕಲ್ತಿದ್ದೆ. ನಮ್ಮಮ್ಮ ಒಂಥರ ನಂಗೆ ಕಲಿಸಿದ್ರೆ, ನನ್ನ ಅತ್ತೆ ಮನೇಲಿ ನಾನು ಒಂಥರ ಕಲ್ತ್ಕೊಂಡಿದ್ದೀನಿ. ಬಟ್ I just know that my husband, he's very supportive. He's the strategy behind who I am. Oh. He's my strategist. I am the performer. It's And, always nice. You know? Strategy is all that is Yeah, you don't have important. to have the strategist always come out, right? So ಹಂಗೆ ನಾನು ಮಾಡಿದ್ರು, ನಾನೇನೇ ಮುಂದಕ್ಕೆ ತಗೊಂಡ್ರು, ನಾನೇನೇ ಪ್ಲ್ಯಾನ್ ಮಾಡಿದ್ರು, I will not do it without his consent. I will not do anything without him thinking that it's the right thing. Because ನಾನು ಹೆಂಗೆ ನನ್ನ ತಂದೆ ತಾಯಿನ ಟ್ರಸ್ಟ್ ಮಾಡ್ತೀನಿ, ಇವತ್ತು ನಾನು ಹಾಗೆ ಅದಕ್ಕಿಂತ ಹೆಚ್ಚಾಗಿ ಇನ್ಫ್ಯಾಕ್ಟ್ ನಾನು ನನ್ನ ಹಸ್ಬೆಂಡ್ನ ಟ್ರಸ್ಟ್ ಮಾಡ್ತೀನಿ. ಬಿಕಾಸ್ ಐ ಫೀಲ್ he is more mindful than me sometimes. ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿ ಇಟ್ಸ್ ಲೈಕ್ ಐ ಜಸ್ಟ್ ಗಾಟ್ ಅ ಲಿಟಲ್ ವಿಂಡೋ ಇನ್ ಟು ಯುವರ್ ಲೈಫ್, ಎಕ್ಸ್ಪ್ಲೋರಿಂಗ್ ವೇರಿಯಸ್ ಇದು ಒಂಥರ ಬೇರೆ ಬೇರೆ ಫೇಸಸಲ್ಲಿ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಿಕೊಂಡು ಇಲ್ಲಿಗೆ ಬಂದಂಗೆ ಆಯಿತು. ಆಲ್ಸೋ ಇಂಟ್ರೆಸ್ಟಿಂಗ್ ಚಾಯ್ಸಸ್ ನೀವು ಮಾಡಿರೋದು. ಫ್ಯಾಮಿಲಿ ಎಲ್ಲ ಮಾತಾಡಿದ್ದೀವಿ. ಆಂಟ್ರಪ್ರನರ್ ಆಗಿ ಚಿಲಾಸಫಿ ಅಂತ ಇಸ್ ಒನ್ ಇದು. ಐ ವೆಂಟ್ ಆ್ಯಂಡ್ saw what Chilosophy is. It's a luxury apparel brand and ಡೆಲ್ಲಿ ಬೇಸ್ ಇದಲ್ವಾ. ಆ್ಯಂಡ್ ಅಲ್ಲಿ ಐ ಗೆಸ್ ಲಕ್ಸುರಿ ಅಂದರೆ ಬೆಂಗಳೂರು ಹುಡುಗಿಯರೇ ಕಂಪೇರ್ ಮಾಡಿದ್ರೆ ಡೆಲ್ಲಿನಲ್ಲಿ ಯೂಶ್ವಲಿ ಲಕ್ಸುರಿ ಅಥವಾ ಬಟ್ಟೆಗಳ ಮೇಲೆ ಒಂದೊಂದು ಬಟ್ಟೆ ಮೇಲೆ 20-25 ಸಾವಿರ ಹಾಕೋದು ಅಲ್ಲಿ ತುಂಬ ಈಸಿಯಾಗಿ ಬರುತ್ತೆ. ಟು ದಿ ಎಕ್ಸ್ಟೆಂಟ್ ಆಫ್ ಅಲ್ಲಿ ಲಕ್ಸುರಿ ಬ್ಯಾಗ್ಸ್ ಆಗಿರಲಿ, ಡೈಮಂಡ್ಸ್ ಆಗಿರಲಿ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ, ನಾರ್ತ್ ಇಂಡಿಯನ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಈ LV ಬ್ಯಾಗು ಅದೆಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದಾಗ ಅಲ್ಲಿ ಐ ಲಿಟ್ರಲಿ ಯೂಸ್ ಟು ಲಾಫ್ ಅಟ್ ದೆಮ್ ಲೈಕ್, are you crazy? What 30,000-40,000 or lakh or two? So why I'm telling all of this is there is a place for everything in this world and there is an audience for everything. But we always decide what is for us, what is not for us. But coming from an entrepreneur's space, when you coin your choices, okay, education anta bandaga, these are the, idinda idu effect ಆಗ್ತಾ ಇದೆ. Entrepreneur anta bandaga, alli idu there are few, perks to it. So Chilosophyna choose ಮಾಡ್ಬೇಕಾದ್ರೆ as an entrepreneur, what was your vision and then how is it so far? ಸೊ ಚಿಲಾಸಫಿ ನನಗೆ ಎಷ್ಟೊಂದು ಎಕ್ಸಿಬಿಷನ್ಸ್ ಆಗುತ್ತಲ್ಲ, ಸೊ ಆ ಥರ ಎಕ್ಸಿಬಿಷನಲ್ಲಿ ನಾನು ಒಂದು ಚಿಲಾಸಫಿನ ಜಸ್ಟ್ ಲೈಕ್ ನಾರ್ಮಲ್ ಕಸ್ಟಮರ್ ಮೀಟ್ ಮಾಡಿದೆ ಅಷ್ಟೇ. ಐ ಆಮ್ ಚೆನ್ನಾಗಿದೆ ಹೆಸರು, ಚಿಲಾಸಫಿ ಅಲ್ಲ. ಸೊ ದ ಕ್ರೇವ್ ಫಾರ್ ಡ್ರೆಸ್ಸಿಂಗ್ ಆ್ಯಂಡ್ ಆಲ್ ದಟ್ ಕಮ್ಸ್ ಫ್ರಮ್ ಮೈ ಮದರ್ ಅನ್ಸುತ್ತೆ ನನಗೆ. ಇಟ್ಸ್ ಲೈಕ್ ಮೈ ಪೆಟ್ ಪ್ಯಾಷನ್. ನಂಗೆ ಸ್ಟ್ರೆಸ್ ಆದರೆ ಐ ನೀಡ್ ಟು ಲೈಕ್ ಲುಕ್ ಇಟ್ ಕ್ಲೋತ್ಸ್, ಆ ಥರ ನಾನು ಸ್ವಲ್ಪ. So I've always chosen and take time to see what I wear. So when I met this brand in one of these exhibitions, ಹಂಗೆ ನಾನು ಹೋದ ತಕ್ಷಣ ನೋಡಿದೆ. ಆವಾಗ ಐ ಥಿಂಕ್ they were priced at around 10,000 rupees or 9,000 rupees per garment. I picked up about 4-5 and this was about 3-4 years ago. I really liked them. ಏನಂತ ನಂಗೆ ಇಷ್ಟ ಆಯಿತು ಅಂತಂದರೆ I could wear them again and again. ನಾನು ಬೆಳಗ್ಗೆ ಮೀಟಿಂಗಿಗೂ ಅದು ಹಾಕೊಂಡು ಹೋಗ್ಬೋದಿತ್ತು, ರಾತ್ರಿ ಲೈಕ್ ಪಾರ್ಟಿಗೂ ಅದನ್ನು ಹಾಕೊಂಡು ಹೋಗ್ಬೋದಿತ್ತು, ನಾನು ಎಲ್ಲಾದರೂ ಫ್ರೆಂಡ್ಸ್ ಜೊತೆ ಹೋದ್ರು ಅದು. ಇಟ್ ವಾಸ್ ಸೋ ಯೂನಿವರ್ಸಲ್. ಐ ಡಿಂಟ್ ಫೀಲ್ ದಟ್ ನಾನು 10,000 ಕೊಡೋದ್ರಿಂದ ಇಟ್ಸ್ ಅ ಬಿಗ್ ಡೀಲ್ ಫಾರ್ ದಟ್ ಅಂತ ಅನಿಸ್ತು. ಸೊ ದೇ ವಾಸ್ ವ್ಯಾಲ್ಯೂ ಫಾರ್ ಮನಿ. ಯಾಕೆಂದರೆ ನಾನು ಐ ಹ್ಯಾವ್ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಬೈಯಿಂಗ್ ಆಲ್ ಪ್ಲೇಸಸ್. ಐ ನೋ ಮೆಟೀರಿಯಲ್ ಟಚ್ ಆ್ಯಂಡ್ ಆಲ್ ದಟ್. ಸೊ ನಾನು ಅದನ್ನು ತೊಗೊಂಡೆ, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ. ಆಮೇಲೆ ನಾನು ಆ್ಯಸ್ ಲೈಫ್ ಗಾಟ್ ಅ ಲಿಟಲ್ ಮೋರ್ ಬಿಸಿಯರ್ ಆ್ಯಂಡ್ ಐ ವಾಸ್ ಡೂಯಿಂಗ್ ಸೋ ಮೆನಿ ವರ್ಕ್ ದಟ್ ಐ ವಾಸ್ ಡೂಯಿಂಗ್. ಬೆಳಗ್ಗೆ ಐ ಯೂಸ್ ಟು ಗೋ ಟು ಸ್ಕೂಲ್ ಬೈ 9 o'clock, 9:30 ಯೂಸ್ ಟು ಬಿ ಇನ್ ಸ್ಕೂಲ್. ಸೊ ನನ್ನ ಮನೆ ಇರೋದು ಸದಾಶಿವನಗರ, ನಾನು ಸ್ಕೂಲ್ಗೆ ಹೋಗೋದು ರಾಜರಾಜೇಶ್ವರಿ ನಗರ. ಇಟ್ ಟೇಕ್ಸ್ 1 hour. ಸೊ ಐ ಹ್ಯಾವ್ ಟು ಲೀವ್ ಮೈ ಹೌಸ್ ಬೈ 8:30. ಸೊ ಬೆಳಗ್ಗೆ ಎದ್ದು ನಾನು ವರ್ಕೌಟ್ ಮುಗಿಸಿ ಇದನ್ನು ಮಾಡೋಷ್ಟರಲ್ಲಿ ಇಟ್ ವಾಸ್ ಅ ಲಾಟ್ ಆಫ್ ಟೈಮ್. ಸೊ ಐ ವಾಂಟೆಡ್ ಅ ಸೊಲ್ಯೂಷನ್. ಸೊ ಐ ಕಾಲ್ಡ್ ಅಪ್ ಚಿಲಾಸಫಿ ಒನ್ ಡೇ and said, can you do my wardrobe?
it was the first time for them. And I had made friends. ನಾನು ಎಲ್ಲೋದ್ರೂ I make friends. So I had made friends with the founders. I was chatting with them and trying to know. And ನಂದೊಂದು ಹ್ಯಾಬಿಟ್ ಏನು ಅಂತಂದರೆ ನಾನೊಂದು ಏನೋ ಬೈ ಮಾಡ್ತಾ ಇದ್ದೀನಿ, ಏನೋ ಒಂದು ಎಕ್ಸ್ಟ್ರಾ ಎಫರ್ಟ್ ಆಗ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು. ಸೊ ಅವರು ಏನು ಮಾಡ್ತಾ ಇದ್ದೀರಾ, ಎಲ್ಲಿಂದ ಗಾರ್ಮೆಂಟ್ ತರಿಸ್ತಾ ಇದ್ದೀರಾ, ಹಾಗೆ ಹಿಂಗೆ ಅಂತೆಲ್ಲ ತಿಳ್ಕೊತಾ ಇದೆ. ಸೊ ವೆನೆವರ್ ಐ ಗೋ ಅಬ್ರಾಡ್, ನಾನು ಏನೇ ಟ್ರಾವೆಲ್ ಮಾಡಿದ್ರು, ಏನೇ ಬಟ್ಟೆ ತೊಗೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಎಲ್ಲಿಂದ ಯಾವಾಗ ಏನು ಅಂತೆಲ್ಲ ತಿಳ್ಕೊ. ಆ್ಯಂಡ್ ಒನ್ ಮೋರ್ ಕ್ಯೂರಿಯಾಸಿಟಿ ಆಫ್ ಫಿಲಾಸಫಿ ಅಂತಂದರೆ ಇಟ್ ವಾಸ್ ವೆಸ್ಟರ್ನ್ ಕ್ಲೋದಿಂಗ್ ಇನ್ ದ ಮಿಡ್ಲ್ ಆಫ್ ಆಲ್ ದಿಸ್ ಇಂಡಿಯನ್ ಬ್ರ್ಯಾಂಡ್ಸ್. ನಾವೀಗ ಎಲ್ಲಿ ನೋಡಿದ್ರು ಇಟ್ಸ್ ಲಾಟ್ ಆಫ್ ಇಂಡಿಯನ್ ಅಲ್ವಾ, ವೆಸ್ಟರ್ನ್ ಫ್ಯೂಷನ್, ಫುಲ್ ವೆಸ್ಟರ್ನ್ ಇದ್ದಿದ್ದು ಸ್ವಲ್ಪ ಕಮ್ಮಿನೇ. ಸೊ ದಿಸ್ ವಾಸ್ ಆಲ್ ಥಿಂಗ್ಸ್ ದಟ್ ವಾಸ್ ಅಟ್ರಾಕ್ಟಿಂಗ್ ಮೀ ಓವರ್ ದ ಪೀರಿಯಡ್. ಆಮೇಲೆ ನನಗೆ ಹೆಂಗೆ ಅನಿಸ್ತು ಅಂತಂದರೆ, ಓಕೆ ಟ್ರೈ ಮಾಡ್ಬೇಕು ನಾನು ಇದನ್ನು ಅಂತ ಅಂದ್ಬಿಟ್ಟು ಐ ಆರ್ಡರ್ಡ್ ಅಬೌಟ್ 8 ಕ್ಲೋತ್ಸ್ ಫ್ರಮ್ ದೆಮ್, ಪ್ಯಾಂಟ್ಸು ಟಾಪ್ಸು ಎಲ್ಲ ಸೇರಿ. ಆ್ಯಂಡ್ ಐ ಸೆಡ್ ಓಕೆ ಇದನ್ನೇ ನಾನು ಎವ್ರಿ ಡೇ ಸ್ಕೂಲ್ಗೆ ಹಾಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಮಂಡೇ ಟು ಫ್ರೈಡೇ ಫಿಲಾಸಫಿನ ಹಾಕ್ಕೊಂಡು ವೇರಿ ಮಾಡಿಕೊಂಡು ನಾನು ಒಂದು ಯಾವುದಾದ್ರೂ ಪೇರ್ ಆಫ್ ಜೀನ್ಸ್ಗೆ ಒಂದು ಟಾಪು ಇಲ್ಲಾಂದರೆ ನಾನು ಈ ಥರ ಡ್ರೆಸ್ಸಸ್ನ ಹಾಕೊಂಡು ಹೋಗ್ತೇನೆ. ಬೈ ದಿಸ್ ಟೈಮ್ ಐ ವಾಸ್ ಆಲ್ಸೋ ವೆರಿ ಕಾನ್ಫಿಡೆಂಟ್, ನಾನು ಏನು ಹಾಕೊಂಡೋದ್ರು ಜನ ಆಕ್ಸೆಪ್ಟ್ ಮಾಡ್ಕೊತಾರೆ, ಮದುವೆ ಬೇರೆ ಆಗಿದೆ, ಸೊ ಐ ಡಿಂಟ್ ಹ್ಯಾವ್ ಟು ಲೈಕ್ ಥಿಂಕ್ ಆಫ್ ಲಾಟಿಂಗ್, ಐ ವಾಸ್ ಅರ್ನಿಂಗ್ ಮೈ ಓನ್ ಮನಿ, ಐ ಹ್ಯಾಡ್ ಅ ಲಾಟ್ ಆಫ್ ಫ್ರೀಡಮ್ ಇನ್ ಮೈ ಲೈಫ್. ಸೊ ದಿಸ್ ಇಸ್ ಹೌ ಫಿಲಾಸಫಿ ಕೇಮ್ ಇನ್ ಟು ಮೈ ಲೈಫ್. Then I decided, then people started calling me for a lot of events. I always had a dream saying that when I sit in front of you like this and talk, I also should wear my own brand. Then I said, why not invest in this? By this time, I had started investments. What investments? Because talk about these things, women are watching. Andre, with different level of access to money, you can still have your own investments. Talk about your investments. No, my investments have been very different. My investments have been, I've been angel investors to a lot of things. I invest if I believe in the company. I don't do mutual investments. I don't do small level investments. If I do investments for a huge pick of shares in the company because I believe in the company and I'm going to contribute equally to the company. That's the angel investment. Yeah. So I have my own startups. In education, I do Penumbra, which is a shadow kit play. So I have a lot of startups in the education system where I believe and I am only endorsing the product, which is why I'm doing investments. Otherwise, if I don't believe in the founder or their values, I'm not investing, even if it's getting me money. That's not my end goal. I should also believe in it. The purpose. The purpose. In fact, so many ask me for different collaborations. I don't do collaborations because there's no point in me doing a collaboration for something that I don't believe in. I'm very specific on it. So angel investing. ಎಷ್ಟು ಕಂಪನಿ ಆಗಿರ್ಬೋದು ಇಲ್ಲಿವರೆಗೂ ಐಶ್ವರ್ಯ? I think I'm doing about 5 now. 5 ಕಂಪನಿ. You comfortable ಯಾವ್ದಾದ್ರು ಹೆಸರುಗಳು ಹೇಳೋದು apart from I'm doing philosophy. I'm in Hubu. If you've heard of Hubu. Yeah. Shark Tank ಅಲ್ಲಿ ಬಂದಿದ್ರಲ್ಲ. I'm in Hubu. I'm in Penumbra. Catalyst is another thing that I'm working on. What is the route to reach angels? Andre, if somebody has to reach you, I choose what I want to invest in rather than people coming to me. But I think that's the right way also, Rashmi. Because ನಿಮಗೆ ಹಸಿವೆ ಇರಬೇಕು, ಅವಾಗ ಅದನ್ನ ಚೆನ್ನಾಗಿ ತಿಂತೀರಾ. Yeah, and I feel like when you're an investor like this, especially like a person like me, I want to give time also. And you have to be interested in. Yeah, I'm not a person who's giving you money and asking you how much is the return every day. It's not always about money. For me, why I'm sitting here is I'm here for impact. Why am I in education? Because I'm impacting the world through the process. So impact is your driving goal. That's the dope. Yeah. Impact is a dope that that is driving you today. So completing philosophy, I did. That's how I got into philosophy. I became the brand strategic manager. They started doing the core clothes for me. Till now, they do wardrobe design clothes for me. So work gave close to 75-80% of the time. I'm most of the time wearing philosophy because it makes my job easy. I love their designs. I love their aesthetic. And you're the biggest ambassador. Yeah, I'm the biggest ambassador. Ellinda you source all of this? Can you talk us through the little numbers if you don't mind? Andre, so that people also understand the business angle, how to think, how to, You should ask my co-founders more details, but I think we're sourcing all the materials in-house from Delhi, Gurgaon. We are based out of Gurgaon right now. Yaar co-founder Aishwarya? Her name is Silky and Preeti. They are also 2 women who Silky used to love designing clothes and she's been the backbone of the entire story. And they also have their own story. So I didn't only invest in the brand because of just the clothing. I love their story. I love their commitment. They're women. And if you see who again are women.
So I'm a more inclined to women ಆಲ್ಸೋ ನೀವು projects ಸ್ವತಃನು also. ನಿಮ್ಮ ಟೀಮಲ್ಲೆಲ್ಲ ಹೆಚ್ಚು Yeah, ಎಲ್ಲ most of ಹೆಣ್ಮಕ್ಳೇ them are ಇರೋದಲ್ಲ. women. I really enjoy working with them and I feel ನಂಗೆ ಗೊತ್ತಾಗತ್ತೆ ಸೇಯಿಂಗ್ ದಟ್ ಅವ್ರ ಜೊತೆ ಜಾಸ್ತಿ ಕೆಲಸ ಮಾಡೋದ್ರಿಂದ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ, ನಾನು ಅವ್ರ ಜೊತೆ ಹೆಂಗ್ ಬಿಹೇವ್ ಮಾಡಬೇಕು, ನಾನು ಒಂದು ವುಮನ್ ಆಗಿರೋದ್ರಿಂದ ಇನ್ನೊಂದು ವುಮನ್ನ ಸಪೋರ್ಟ್ ಮಾಡೋದ್ರಿಂದ ಹೆಂಗೆ ನಾವು ಬೆಟರ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನಾವು ಹೇಳ್ತೀವಿ ಸೇಯಿಂಗ್ ದಟ್ ವುಮನ್ ಆರ್ ನಾಟ್ ದ ವರ್ಕ್ ಫೋರ್ಸ್ ಅಂತ. ನಾವು ವರ್ಕ್ ಕೊಟ್ಟರೆ ತಾನೇ ಇನ್ನೊಬ್ರು ವುಮನ್ ಬಂದು ವರ್ಕ್ ಮಾಡೋಕ್ಕೆ ಸಾಧ್ಯ. ನಾವೇ ನಮ್ಗೆ ಬರೀ ಗಂಡ್ಮಕ್ಳೇ ಬೇಕು ಹೆಣ್ಮಕ್ಳು ಬೇಡ ಅಂತಂದರೆ ಎಲ್ಲಿಂದ ಬರೀ ಹೆಣ್ಮಕ್ಳು ಬರೋಕ್ಕೆ ಸಾಧ್ಯ. ಸೊ ಐ ಥಿಂಕ್ ನಾವು ಹೆಣ್ಮಕ್ಳಾಗಿ ಇನ್ನೊಬ್ರು ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿ ನಿಂತ್ಕೊಳ್ಳೋದೇ ವುಮೆನ್ ಎಂಪವರ್ಮೆಂಟ್. You've taken that responsibility, no? You've taken that choice. You've made that conscious choice, and then seems you're faring quite well. ಮತ್ತೆ ಮುಂದೆ ಎಂಡ್ ರಿಸಲ್ಟ್ ಕಾಣ್ತಾ ಇದೆ ಅನ್ಕೊಂಡಿದ್ದೀನಿ. ದ ಪಾತ್ ದಟ್ ಯು ವಾಂಟ್ ಟು ಬಿ ಇನ್ ರೀಚಿಂಗ್ ದಿ ಎಂಡ್ ಗೋಲ್. ಜಸ್ಟ್ ಕಂಟಿನ್ಯೂ ಟು ಬಿ ದ ವೇ ಯು ಆರ್. ಖುಷಿಯಾಗಿರಿ, ಇನ್ಸ್ಪೈರ್ ಮಾಡ್ತಾ ಇರಿ, ಇನ್ಸ್ಪಿರೇಷನ್ ಇನ್ನೂ ಹೆಚ್ಚು ತಗೊಳ್ಳಿ. ಆ್ಯಂಡ್ ಕೊನೆಯದಾಗಿ ಒಂದು ಬುಕ್ ನಾನು ಕೊಡ್ಬೇಕು ಇಲ್ಲಿಗೆ ಬರೋವಂಥ ಎಲ್ಲ ಗೆಸ್ಟ್ಗೆ. ಐ ವಿಲ್ ಲೀವ್ ದಟ್ ಚಾಯ್ಸ್ ಟು ಯು. ಇಲ್ಲಿರೋ ಯಾವ ಬುಕ್ ನಿಮ್ಮನ್ನು ಕರಿತಾ ಇದೆ? ಇಲ್ಲೂ ಒಂದಷ್ಟಿದೆ. ಓಕೆ, ಐ ಟೇಕ್ ದ ಫಸ್ಟ್ ಒನ್. ಆ್ಯಕ್ಚುಲಿ ನಾನು ಪಿಕಪ್ ಮಾಡಿದೆ, ದ ಕರೇಜ್ ಟು ಬಿ ಡಿಸ್ಲೈಕ್ಡ್. ಡಿಸ್ಲೈಕ್ಡ್ ಅಲ್ಲ, the courage to be disliked. People say I Yes. have a lot of courage. Then you But should I'll be take writing the this book, to no? be saying this. Hey. So that's for you. And Repose ಕಡೆಯಿಂದ I also have a music pillow, Okay, and you can connect your phone. right. It can give you some ಏನಂತಾರೆ ಪೀಸು ಸೊಲೇಸು whenever you need it. ಕೊನೆಯದಾಗ ಒಂದು ಟಾಸ್ಕು. ಇಲ್ಲಿಗೆ ಬರೋರು ಯೂಶಲಿ 3 ವ್ಯಕ್ತಿನ ನಾಮಿನೇಟ್ ಮಾಡ್ತಾರೆ. ಇವ್ರನ್ನ ಕರೆಸಿ ಅಂತ, ಯಾರನ್ನ ಮಾತಿಗೆ ಎಳಿಬೇಕು. That's interesting. ಯಾರನ್ನ ಮಾತಿಗೆ ಇಳಿಸೋಣ ರಶ್ಮಿ? ತುಂಬ ಜನ ನಿಮ್ಮ ಡ್ಯಾಡನ್ನು ನಾಮಿನೇಟು ಮಾಡಿದ್ದಾರೆ, ಲೈಕ್ ಸೌಮ್ಯ ರೆಡ್ಡಿ ಅವರಿಂದ ಹಿಡಿದು ಲಾಟ್ ಆಫ್ ದೆಮ್. ಐ ಥಿಂಕ್ ಐ ವಿಲ್ ಟ್ರೈ ಗೆಟಿಂಗ್ ಹಿಮ್, ಬಟ್ ಅವ್ರ ಹೆಸರು ನೀವೇನು ಹೇಳೋ ಅಷ್ಟಿಲ್ಲ. ಬಟ್ ಅದೇ Yeah. ಸೇಯಿಂಗ್ I I don't know. I think ಹೂ ಇನ್ಸ್ಪೈರ್ಸ್ ಯು, ಅಥವಾ ಯಾರನ್ನ ನೋಡೋಕೆ ನೀವು ಕುತೂಹಲದಿಂದ ಕಾಯ್ತಾ ಇದ್ದೀರಾ, ಕ್ಯೂರಿಯಸ್ ಆಗಿ? ನೀವು ಆ್ಯಕ್ಚುಲಿ ನನ್ನ Bound. ಪ್ರಕಾರ ಒಂದು ಟೀಚರ್ನ ಕಳಿಸ್ಬೇಕು. ಹೂ ಇಸ್ ದ್ಯಾಟ್? ಇಟ್ ಕುಡ್ ಬಿ ಎನಿ ಟೀಚರ್. ನಾನು ಸುಮ್ಮನೆ ಒಂದು ರ್ಯಾಂಡಮ್ ಒಂದು ಟೀಚರ್, ಒಂದು ಮಿಡಲ್ ಸ್ಕೂಲ್ ಟೀಚರ್ನ ದಯವಿಟ್ಟು ಕರೆಸಿ ಯಾರನ್ನಾದರೂ, ಆ್ಯಂಡ್ ಅವ್ರ ಜರ್ನಿನ ಕೇಳಿ. ಅಫ್ಕೋರ್ಸ್ ಒಂದು ಟೀಚರ್, ಆಮೇಲೆ ಇನ್ನಿಬ್ರು ಟೀಚರ್ನ ಕಳಿಸ್ಬೇಕು ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೇ ಬಿ ಐ ಡೋಂಟ್ ನೋ, ಐ ಫೀಲ್ ನೀವು ಒಂದು ಸೆಷನ್ ಮಾಡಬೇಕು, ಒಂದು ಪರ್ಸನ್ ವೇರ್ ನೀವು ಬರೀ ಈಗ ನಾನು ಲೈಮ್ಲೈಟಲ್ಲಿದ್ದೀನಿ, ನನ್ನ ಲೈಮ್ಲೈಟ್ನ ನೀವು ಕರ್ಕೊಂಬಂದು ಮಾತಾಡ್ತಾ ಇದ್ದೀರಾ, ಬಟ್ ನನಗೋಸ್ಕರ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರಲ್ವಾ, ಅಂಥವ್ರೊಬ್ರನ್ನ ಕಳಿಸ್ಬೇಕು ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಇಸ್ ಟು ವರ್ಕ್ ಫಾರ್ ಸಮ್ಮನ್ ಲೈಕ್ ದಿಸ್ ಅಂತ. ಅಂದ್ರೆ ಯು ಸೇಯಿಂಗ್ ಸಂಬಡಿ ಹೂ ಇಸ್ ವರ್ಕಿಂಗ್ ಫಾರ್ Yeah, someone. ಅಂದ್ರೆ PA category It could be a ನಲ್ಲಿರೋರು. executive secretary of someone, it could be a PA of someone, it could be a manager of someone. ಈಗ ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಇದೀವಲ್ಲ, ಅವ್ರ ಮ್ಯಾನೇಜರ್ಸ್ ಹೆಂಗಿರ್ಬೇಕು? ಯಾಕೆಂದ್ರೆ ದೇ ಆರ್ ದ ಒನ್ ಹೂ ಟೇಕ್ ದ ಥ್ರಾಶ್ ಅಲ್ಲ. ಹೌದು. ಈಗ ನಮ್ದೇನೋ ಲೇಟ್ ಆಯ್ತು ಅಂದ್ರೆ ಅವ್ರ ತಾನೇ ಮ್ಯಾನೇಜ್ ಮಾಡಬೇಕು, ಏನೋ ಒಂದು ಇದಾಯ್ತು ಅಂದ್ರೆ ಅವ್ರ ತಾನೇ ಮ್ಯಾನೇಜ್ ಮಾಡಬೇಕು. ಅವ್ರ ಸ್ಟ್ರಗಲ್ಸು ಜನಕ್ಕೆ ಅರ್ಥ ಆಗಬೇಕು. ದಟ್ ವಿಲ್ ಬಿ ಅ ಕ್ಯೂರಿಯಸ್ ಕಾನ್ವರ್ಸೇಷನ್ ಇನ್ ಇಟ್ ಸೆಲ್ಫ್. ಆಯ್ತು. ಅಂಡ್ ದ ಲಾಸ್ಟ್ ಒನ್, ಟೀಚರ್ ಅಂಡ್ ದ PA ಇದರಲ್ಲಿರೋರು. ಓಕೆ. Our BBMP officer right now, Tushar, is very good. You should get him here. ಯಾಕೆಂದರೆ ನಾವು ಬ್ಯಾಂಗ್ಳೂರ್ ಬಗ್ಗೆ ಅಷ್ಟೊಂದು ಮಾತಾಡ್ತೀವಿ, ಪಾಲಿಟಿಷಿಯನ್ಸ್ ಹತ್ರ ಕೇಳೋದೇ ಬೇರೆ, ನಾವು ಬ್ಯೂರೋಕ್ರಾಟ್ಸ್ ಹತ್ರ ಕೇಳೋದೇ ಬೇರೆ. ಅವ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಆ್ಯಂಡ್ ಆ್ಯಕ್ಚುಲ್ ಸಿನಾರಿಯೋನ ಅರ್ಥ ಮಾಡ್ಕೊತಾರೆ. Even Shalini Rajneesh ma'am is a good person to call her on stage if you ask me, because hopefully she'll become one of the next women chief person, because there are not many women people bureaucrats there, but she's a good one to call as well. ಅಮೇಝಿಂಗ್ ಸಜೆಷನ್ಸ್. Yeah. ಥ್ಯಾಂಕ್ ಯು ಐಶ್ವರ್ಯ. ಮತ್ತೆ ಹೇಗೆ ಅನ್ನಿಸ್ತು? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಸಿಟಿಂಗ್? No, it was beautiful. I think I've opened up a lot to you that which I didn't think of, but I think that's life. ಯಾಕೆಂದ್ರೆ when you come out and start speaking, you should speak. ನೀವು ಹೇಳ್ಕೋಬೇಕು without feeling judged. And I started the conversation with you that, and ನಾನು ಏನೇ ಹೇಳ್ಕೊಂಡ್ರು I'm very open, and whatever I've said is without having the fear of being judged. This is what I am, and this is what I am going to be, transforming myself every day. Amazing. Continue being that open book that you are. Because open book agide, there is nothing that you're holding back, there is no baggage that you're carrying. You're free, you're light, as in you can
ಆರಾಮಾಗಿ ಫ್ರೀ ಬರ್ಡ್ ಥರ ಕಂಟಿನ್ಯೂ ಮಾಡ್ತೀರಾ. ಸೊ ಐ ಹೋಪ್ ಇವತ್ತಿನ ನಮ್ಮ ಈ ಕಾನ್ವರ್ಸೇಷನ್ has given you a perspective as to who Aishwarya is, the background, her perspectives on life, and ನಾವು ಮಾತಾಡೋವಂಥ ಒಂದಷ್ಟು ವಿಚಾರಗಳು, ಲೈಫನ್ನು ಹೀಗೂ ನೋಡ್ಬೋದಾ, ಲೈಫ್ ಅಂದರೆ ಹೀಗ, ನಮ್ಮ ಪರ್ಪಸ್ ಆಫ್ ಲೈಫ್ ಏನು, ಹೀಗೆ ಯಾವ್ಯಾವುದೋ ವಿಚಾರಗಳಲ್ಲಿ ಎಲ್ಲೋ ಒಂದು ಬೀಜ ನಿಮ್ಮ ಮನಸ್ಸಿಗೆ ಬಿದ್ದಿರುತ್ತೆ. ಅದು ಇವತ್ತು ಮೊಳಕೆ ಹೊಡೆದಿಲ್ಲ ಅಂದರೂ ವಿತ್ ಟೈಮ್ ದಟ್ ವಿಲ್ ಟೇಕ್ ಇಟ್ಸ್ ಜರ್ನಿ. ಸೊ ಲೀವಿಂಗ್ ಯು ವಿತ್ ದಿಸ್ ಥಾಟ್ ಟುಡೇ, ಕಂಫರ್ಟ್ ಇಸ್ ಯುವರ್ ಎನಿಮಿ. ಈ ಕೋಟ್ಸ್ ಎಲ್ಲ ಕೇಳಕ್ಕೆ ಎಷ್ಟು ಚೆನ್ನಾಗಿರುತ್ತೋ, ಒಂದೇ ಲೈನ್ ಆದ್ರೂ ದಟ್ ಇಸ್ ಅ ಸೀಡ್ ಅಗೇನ್. ಅದನ್ನು ಬೆಳೆಯಕ್ಕೆ ಬಿಟ್ಟರೆ ಯು ವಿಲ್ ಸ್ಟಾರ್ಟ್ ರಿಫ್ಲೆಕ್ಟಿಂಗ್ ಆಸ್ ಟು ಓಕೆ ವಾಟ್ ಇಸ್ ದ ಕಂಫರ್ಟ್ ಝೋನ್ ದಟ್ ಐ ಆಮ್ ಇನ್ ಟುಡೇ, ವಿಚ್ ಇಸ್ ಪ್ರಾಬ್ಲಿ ಅನ್ ಎನಿಮಿ ಫಾರ್ ದ ಲೈಫ್ ಸ್ಟೈಲ್ ಅಥವಾ ಫಾರ್ ದ ಲೈಫ್ ದ ಪೊಸಿಷನ್ ದಟ್ ವಿ ಆರ್ ಇನ್ ಅಂತಲೂ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಪ್ರತಿ ಶೋನಲ್ಲೂ ಈ ಥರದ್ದು ಸಾಕಷ್ಟು ಕೋಟ್ಸ್ ಆಗಿರಲಿ, ವಿಚಾರಗಳು ಎಲ್ಲ ನಿಮ್ಮ ಮುಂದೆ ಇಡೋದು ಜಸ್ಟ್ ಕ್ಯೂರಿಯಸ್ನ ಉದ್ದೇಶ ಕೂಡ. ಅಂಟಿಲ್ ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಯಾರನ್ನ ಗೆಸ್ಟ್ ಆಗಿ ನೀವು ನೋಡೋಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಲೈಕ್ ಐ ಸೇ, ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್ ಇನ್ ಲೈಫ್. ನಾನು ನಿಮ್ಮ ರ್ಯಾಪಿಡ್ ರಾಶ್ಮಿ, signing out of today's episode with one and only Aishwarya DKS Hegde. Continue to do your good work, dude. Thank you, Rashmi. Thank you so much. Thanks. Bye-bye.